ಇಂಥ ಡೈರೆಕ್ಟರ್ ಜೊತೆಗೆ ಸುನಿ ಕಲ್ತಂತ ಪಾಠಗಳೇನು, ಏನೇನು ಕಲಿದಿರೋ ಪಾಠಗಳು ಹೇಳ್ತೀನಿ ಕೇಳಿ. ಓಕೆ, ಸೊ ಇದೆಲ್ಲ ಸ್ಟಾರ್ಟ್ ಆಗಿದ್ದು ಒಂದು ಸಿಂಪಲ್ ಆಗಿರೋ ಒಂದು ಲವ್ ಸ್ಟೋರಿ ಮ್ಯಾಟ್ರ್ ನೋಡಿ. ರಕ್ಷಿತ್ ಸರ್ನ ಟು ಬಿ ಫ್ರಾಂಕ್ ಈಗ ಫ್ಯಾನ್ ಬೇಸ್ ದೊಡ್ಡದಿರೋದ್ರಿಂದ ಇದು ಅಫೆನ್ಸ್ ಆಗ್ಬೋದು. ಸಿಂಪಲ್ ಸುನಿ ಅವರ ಒಂದು ಯಾವ್ದಾದ್ರು ನಂಬಿಕೆಗಳಿದೆಯಾ, ಮೋರ್ ಸೂಪರ್ಸ್ಟಿಷನ್ಸ್? ಅದೇ ಕೆಲವೊಂದು ವರ್ಕ್ ಆಗೋಟಿರುತ್ತೆ. ಈಗ ಯಾವುದೋ ಒಂದೆರಡು ಫಿಲಮ್ ಟೈಮಲ್ಲಿ ಧರ್ಮಸ್ಥಳ ಹೋಗೋಕ್ಕಾಗಿರ್ಲಿಲ್ಲ, ಫಿಲಮ್ ತೂಕ್ ಹೊಡೆದಿರುತ್ತೆ. ಅದು ನನ್ನ ತಪ್ಪಿಂದ ನೋಡಿದ್ರೆ ಮುಂಜಾನೆ ಹತ್ತಂಗ ಅದಕ್ಕೂ ನಂಗೆ ಸಂಬಂಧನೇ ಇಲ್ಲ. ಸೌಂದರ್ಯ ಬಗ್ಗೆ ಮಾತಾಡೋಣ. ಸ್ಟೋರಿ ಸೌಂದರ್ಯ ಬಗ್ಗೆ ಅಫ್ಕೋರ್ಸ್ ಸರ್, ನಿಮ್ಮ ಸೌಂದರ್ಯನೇ. ಉತ್ತರ ಸಿಗದ ಪ್ರಶ್ನೆಗಳಲ್ಲಿ ನೀವು ಅಪ್ಪು ಸರ್ ಯಾಕೆ ಸಿನಿಮಾ ಮಾಡಲಿಲ್ಲ ಅನ್ನೋದು. ಇವನ್ ಚಮಕ್ ಸ್ಕ್ರಿಪ್ಟ್ ರೀಡಿಂಗ್ ಕೊಟ್ಟಿದ್ದು ಅಪ್ಪು ಸರ್ ಇಷ್ಟನೂ ಕೊಟ್ಟಿದ್ರು. ಬಟ್ ಅವ್ರ ಇಮೇಜ್ಗೆ ಬರುತ್ತೆ, ಮತ್ತೆ ಫೈಟ್ಸ್ ಕರೆಕ್ಟ್ ಆಗಿರ್ಲಿಲ್ಲ, ಸಮಥಿಂಗ್ ಇರುತ್ತೆ. ಟುಡೇ ಜಸ್ಟ್ ಕ್ಯೂರಿಯಸ್ಲಿ ಒನ್ ಅಂಡ್ ಓನ್ಲಿ ಸಿಂಪಲ್ ಸುನಿ ಅವರು ಲಿರಿಸಿಸ್ಟ್, ಕತೆ, ಚಿತ್ರಕಥೆ, ಡೈರೆಕ್ಟರು, ಸ್ಕ್ರೀನ್ ಪ್ಲೇ, ಸ್ಟೋರಿ ರೈಟರು, ಪ್ರೊಡ್ಯೂಸರು. ಸಿಂಪಲ್ ಸುನಿ ಅಂತ ಹೆಸರು ಮಾತ್ರ, ಮಾಡೋ ಕೆಲಸಗಳು ಯಾವುದು ಸಿಂಪಲ್ ಅಲ್ಲ. ಸುನಿ ಅವರೇ, ವೆಲ್ಕಮ್ ಟು ದಿ ಶೋ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ತುಂಬ ಚೆನ್ನಾಗಿದ್ದೀನಿ. ನಿಮ್ಮ ಬಾಯಲ್ಲಿ ಎಲ್ಲ ಕೇಳೋಕ್ಕೆ ಕರೆಕ್ಟ್ ಆಗಿತ್ತು. ಸ್ಟೋರಿ ರೈಟರ್ ಇದು, ಪ್ರೊಡ್ಯೂಸರ್ ಮಾತ್ರ ನಮಗೆ ಆವಾಜ್ ಆಗ್ತಂಗಿರುತ್ತೆ, ರೀ ಪ್ರೊಡ್ಯೂಸರ್ ಅಂತ. ಆಕ್ಚುಲಿ ಹೇಗಾಯ್ತಂದ್ರೆ, ರೇಡಿಯೋ ಶೋನಲ್ಲಿ ಒಂದು ಕಾಂಟೆಂಟ್ ಪ್ರೊಡ್ಯೂಸರ್ ಅಂತ ಇರ್ತಾರೆ. ದಿನಕ್ಕೆ ಏನೇನು ಮಾತಾಡಬೇಕು ವಿಷಯ, ನಾವು ಸುಮ್ಮನೆ ಮಜಾ ತಗೊಳಕ್ಕೆ ಕೆಲವು ಸತಿ ಏನೇನೋ ನ್ಯೂಸ್ಗಳು ಕೊಟ್ಟಿರ್ತಾರಲ್ಲ, ರೇ ಪ್ರೊಡ್ಯೂಸರ್ ಅಂತ ಟಾಂಗ್ ಕಿಚಾಯಿಸೋದಕ್ಕೆ ಅಂತ ಶುರು ಆಗಿದ್ದು. ನಾನು ಒಂದ್ಸಲ ಸ್ಟುಡಿಯೋ ಬಂದಾಗ ಅವ್ರನ್ನ ಕರ್ಸಿದ್ದೆ. ಅಯ್ಯೋ ನನಗೆ ಖುಷಿಯಾಗಿತ್ತು, ಯಾರೋ ಸ್ವಲ್ಪ ಚಿಕ್ಕ ಹುಡುಗಿ ಥರ ಇದ್ರು, ಇವ್ರು ಈ ಶೋ ಪ್ರೊಡ್ಯೂಸ್ ಮಾಡ್ತಾ ಇದಾರ, ಗ್ರೇಟ್ ಅಂತ ಅನ್ಕೊಂಡೆ ನಾನು. ಆಮೇಲೆ ನನಗೆ ರೇಡಿಯೋದವರು ಒಂದೊಂದು ಪ್ರೋಗ್ರಾಮ್ನ ಪ್ರೊಡ್ಯೂಸಿಗೆ ಕೊಡ್ತಾರ, ಈ ರೀತಿಯೆಲ್ಲ ನಾವು ಹಂಗಾರೆ ಟ್ರೈ ಮಾಡ್ಬೇಕಲ್ಲ ಹಿಂಗೆಲ್ಲ ಅನ್ಕೊಂಡಿದ್ದೆ ಫಸ್ಟ್ ಟೈಮ್. ಇಲ್ಲ ಸೋನಿಯವರೇ, ಅದು ದುಡ್ಡಾಕೋ ಪ್ರೊಡ್ಯೂಸರ್, ಇವರು ಮಾತಿಗೆ ಕಾಂಟೆಂಟ್ ಕೊಡೋ ಪ್ರೊಡ್ಯೂಸರು. ಡಿಫ್ರೆನ್ಸ್ ಗೊತ್ತಾಯ್ತು. ಹೌದು. ಸೊ ಇವತ್ತು ಮಾತಿಗೆ ಸಿಕ್ಕಿದ್ದೀರಾ. ಮೊದಲನೇದಾಗಿ ಹೇಳಿ, ಬೆಳಗ್ಗೆ ಯಾವ ಕಡೆಯಿಂದ ಎದ್ರಿ? ನಾನು ಬಲ್ಮಗ್ಲಲ್ಲೇ ಎದ್ದೇಳಲ್ಲ, ಅಂದ್ರೆ ವಿಧಿ ಇಲ್ಲ ಅದು. ನಾನು ಮಲಗಿರೋ ಸ್ಟೈಲ್ಗೆ ಬಲ್ಮಗ್ಲಲ್ಲೇ ಎದ್ದೇಳ್ಬೇಕು. ಈ ಕಡೆ ವೈಫ್ ಮಲಗಿರ್ತಾಳಲ್ಲ, ಅಸಿಸ್ಟೆಂಟ್ ಡೈರೆಕ್ಟರ್ ಅಲ್ಲಿ ಮಾಡ್ತಿದ್ದೆ ಅವಾಗ. ಬಲ್ಮಗ್ಲಲ್ಲೇ ಎದ್ದೇಳ್ಬೇಕಂತ ಹಿಂಗೆ ರೂಮ್ ಅಲ್ಲಿ ಇಲ್ಲಿ ಎಲ್ಲ ಹೋದಾಗ ಹುಡುಗರು ಒಂದು 3-4 ಜನ ಒಟ್ಟಿಗೆ ಮಲಗ್ತಿದ್ವಲ್ಲ. ಸೊ ಯಾರ ನಮ್ಮ ಮಧ್ಯದಲ್ಲಿ ಮಲಗಿದ್ರು ಅವ್ರನ್ನ ದಾಟಿ ಈ ಕಡೆ ಬಂದು ಎದ್ದೇಳ್ತಿದ್ದೆ. ಈಗ ಹೆಂಗ್ ಬೇಕಾದ್ರೆ ಎದ್ದೇಳು. ಈಗಾಗಲೇ ಒಂದು ಇಂಡಸ್ಟ್ರಿನಲ್ಲಿ ಎದ್ ನಿಂತಿರೋ ಡೈರೆಕ್ಟರ್ಪ್ಪ ನೀವು. ಯಾವ ಕಡೆಯಿಂದ ಎದ್ರೂ ಒಂದ್ ರೇಂಜ್ಗೆಲ್ಲ ವರ್ಕೌಟ್ ಅಂತ ಆಗತ್ತೆ. ಸೊ ಫಸ್ಟ್ಲಿ ಒಂದು ಸರಳ ಕಥೆ ಇವಾಗಷ್ಟೇ ರಿಲೀಸ್ ಆಗಿದೆ. ಈ ಗಲಾಟೆ ಹೇಗಿದೆ, ಏನ್ ತಿಂಡಿ ತಿಂದ್ರಿ, ಈ ಶೋಗ್ ಬರ್ಬೇಕಾದ್ರೆ ತಲೆಯಲ್ಲಿ ಏನೇನು ಓಡ್ತಾ ಇತ್ತು? ಇಲ್ಲ, ಸ್ವಲ್ಪ ಡಿಸ್ಟ್ರಿಬ್ಯೂಷನ್ ಆಫೀಸ್ಗೆ ಹೋಗ್ಬಿಟ್ಟು ಬಂದು ಮಾಮೂಲಿ ಅದಿದ್ದೇ ಇರುತ್ತೆ, ಒಂದಷ್ಟು ಇಶ್ಯೂಸ್ ಅಲ್ಲ, ಅದೋಗಿರಲ್ಲ, ಇಲ್ಲಿ ಇದಾಗಿರಲ್ಲ, ಕಲೆಕ್ಷನ್ಸ್ ಅದು ಇದೆಲ್ಲ. ಸೊ ಅದು ಕ್ಲಾರಿಟಿ. ಇವತ್ತು ಸ್ಯಾಟರ್ಡೆ ಅಲ್ವಾ, ನಿನ್ನೆ ಫ್ರೈಡೆ. ಸೊ ಫಸ್ಟ್ ಡೇ ಸ್ವಲ್ಪ ಏರುಪೇರ್ ಆಗುತ್ತೆ ಶೋಸ್, ಆ ರೀತಿವೆಲ್ಲ ಒಂದಷ್ಟು ಕ್ಲಾರಿಟಿ ಇತ್ತು. ಯಾಕಂದ್ರೆ ಸಿಂಪಲ್ ಸುನಿ ಅಂದ್ರೆ ತರಲೆ, ತಮಾಷೆ, ಕಿಚಾಯಿಸೋದು ಇವೆಲ್ಲ. ಬಟ್ ಈ ಸೈಡ್ ನೋಡೋದಿದೆಯಲ್ಲ, ಇವರಿಗೆ 10 ಸೆಕೆಂಡ್ ಆ್ಯಡ್ ಕಳಿಸು, ಇದಿದ್ ಬಂತ ಅದು. ಸೊ ಎಷ್ಟೆಲ್ಲ ಇದೆ ಡೈರೆಕ್ಟರ್ ಆಗಿ ಒಂದು ಭಾರ ಹೊರೋದು, ಅವೆಲ್ಲ ನಿಧಾನಕ್ಕೆ ಮಾತಾಗಿ ಹೇಳಿತೀನಿ. ಸೊ ಮೊದಲು ಸುನಿ, ನನಗೆ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿಯಿಂದ ತಗೊಳ್ಳೋದಾದ್ರೆ, ಆ ಚಿತ್ರದ ಮೂಲಕ ಆ್ಯಕ್ಟಿಂಗಲ್ಲಿ ರಕ್ಷಿತ್ ಅವರು ಗೆದ್ದಿದ್ರು, ಆ ಕ್ಯಾರೆಕ್ಟರ್ನ ಬರವಣಿಗೆನಲ್ಲಿ ಗೆಲ್ಸಿದ್ದು ನೀವು. ಆ ಪ್ರೋಮೋಯಿಂದಲೇ ತಗೊಳ್ಳೋದಾದ್ರೆ ಚಿಕ್ಕ ಚಿಕ್ಕ ವಿಚಾರಗಳು, ಉದಾಹರಣೆಗೆ ಇನ್ವಿಟೇಷನ್ಗೆ ಅಂತ ಅವಳು, ನಿನ್ನ ಹುಡುಗಿ ಮದುವೆಗೆ ನೀನೇ ಬರಲ್ವಾ, ಒಂದು ಪಂಚ್ ಕೊಡ್ತೀರಾ ಡೈಲಾಗಲ್ಲಿ, ನಿಮ್ಮದೇ ಚಪ್ಪಲಿ ಅದ್ರ ಆಚೆಗೆ ಬಿಟ್ಟಿರ್ತೀರಾ. ಆಮೇಲೆ ಡೆಬಿಟ್ ಕಾರ್ಡಲ್ಲಿ ಡೆಬಿಟ್ ಇದೆ, ಕ್ರೆಡಿಟ್ ಕಾರ್ಡಲ್ಲಿ ಕ್ರೆಡಿಟು, ಮಾರ್ಕ್ಸ್ ಕಾರ್ಡಲ್ಲಿ ಮಾರ್ಕ್ಸೇ ಇಲ್ಲ, ಈ ಥರ ಪಂಚ್ಗಳು. ಸೊ ಏನಿದು ಹೀಗೆ ಬರಬೇಕಂತ ನೀವು ನಮ್ಮ ಸ್ಟೈಲ್ ಇಟ್ಕೊಂಡು ಬರ್ಬೇಕಂತ ಬಂದಿದ್ದ, ಅಥವಾ ನಿಮ್ಮ ನಿಜವಾದ ತರಲೆಗಳೆಲ್ಲ ಬರವಣಿಗೆ ಪೆನ್ ಮೂಲಕ ಕ್ಯಾರೆಕ್ಟರ್ ಬಂದಿದ್ದ? ಇಲ್ಲ, ಅದು ಪರಿಸ್ಥಿತಿ ಹುಟ್ಟಿಸಿದ್ದು. ನನಗೆ ಬೇಸಿಕಲಿ ನಾನು ರೈಟರ್ ಅಂತ ಗೊತ್ತಿರಲಿಲ್ಲ. ಅಂದರೆ ನಾನು ಸಾಂಗ್ ಬರೀಬೇಕು ಅಂತ ಇದ್ದಿದ್ದು ಫಸ್ಟ್, ಲಿರಿಕ್ ರೈಟರ್ ಆಗಿ ಇಂಡಸ್ಟ್ರಿಗೆ. ಅಂದರೆ ಎಲ್ಲರೂ ಯೂಶಲಿ ಇದ್ದಾಗ ಫಿಲಮ್ ಸಾಂಗ್ಗಳಿಗೆ ಅವ್ರದೇ ಆದಂತ ಲಿರಿಕ್ ಬರಕ್ ಶುರು ಮಾಡ್ತಾರೆ ಫಸ್ಟ್. ಸೊ ನಂದು ಸೇಮ್ ಪ್ರೊಸೆಸ್ ಅಲ್ಲೇ ಇತ್ತು. ಕಾಲೇಜಲ್ಲಿ ಬರೀಬೇಕಾದ್ರೆ ಹುಡುಗರೆಲ್ಲ ಹೇಳೋರು, ಮಗನೇ ಸಕದ ಬರ್ತೀಯ, ಫಿಲಮ್ ಟ್ರೈ ಮಾಡ್ಬೋದು ಅಂತ. ಸೊ ನಾನು ಸಾಂಗ್ ಲಿರಿಸಿಸ್ಟ್ ಆಗಿ ಟ್ರೈ ಮಾಡ್ತಿದ್ದೆ. ಒಂದು ಶೂಟಿಂಗ್ ಸ್ಪಾಟ್ ಅಲ್ಲಿ ಹೋಗಿ ಕೇಳಿದಾಗ, ಯೂಶಲಿ ಯಾರು ಗೊತ್ತಿಲ್ಲ ಅಂದ್ರೆ ಇನ್ನೇನ್ ಮಾಡ್ತೀವಿ, ಎಲ್ಲ ಶೂಟಿಂಗ್ ನಡೀತಿದ್ರೆ ಅಲ್ಲಿ ಯಾರು ಹೋಗಿ ಕೇಳ್ತೀವಿ. ನನಗೆ ತುಂಬಾ ಸಲ ಅನ್ಸುತ್ತೆ, ನಾನು ಬಂದು ಶೂಟಿಂಗ್ ಸ್ಪಾಟ್ ಅಲ್ಲಿ, ಸರ್ ನನ್ನ ಹತ್ರ ಕತೆ ಇದೆ, ನನ್ನ ಹತ್ರ ಸಾಂಗ್ ಇದೆ ಅಂದಾಗ ಅವ್ರಲ್ಲಿ ನನ್ನನ್ನು ನೋಡ್ತೀನಿ ನಾನು ಯಾವಾಗ್ಲೂ, ನಾನು ಹಿಂಗೆ ಬಂದು ಕೇಳಿದ್ನಲ್ಲ ಅಂತ. ಸೊ ಆ ಟೈಮಲ್ಲಿ ಕೇಳಿದಾಗ ಗೊತ್ತಾಯ್ತು ಒಂದು ಪಾಯಿಂಟಲ್ಲಿ, ಓಕೆ ಇದೆಲ್ಲ ಪ್ರೋಸೆಸ್ ತುಂಬ ಇದೆ. ಅಂದರೆ ಸಿನಿಮಾ ಸ್ಕ್ರಿಪ್ಟಿಂಗು ಈ ಸ್ಟುಡಿಯೋ ಟೈಮಲ್ಲೇ ಶೂಟಿಂಗ್ ಬರೋ ಬಿಫೋರು ಸಾಂಗ್ ರೆಡಿ ಆಗಿಬಿಡುತ್ತೆ. ಸೊ ಅಂತ ಗೊತ್ತಾದ್ಮೇಲೆ ಅಲ್ಲಿನ ಒಂದಿಬ್ರು ಅಸಿಸ್ಟೆಂಟ್ ಡೈರೆಕ್ಟರ್ ನಂಬರ್ ತೊಗೊಂಡ್ರೆ, ಯಾರು ರೆಸ್ಪಾಂಡ್ ಮಾಡಿದ್ರು. ಸೊ ಒಂಚೂರು ಫಾಲೋ ಅಪ್ ಮಾಡ್ತಾ ಸಮಾವ್ ನನಗೆ ಒಬ್ರು ಮಹೇಶ್ ಅಂತ ಫೋಟೋಗ್ರಾಫರ್ ಪರಿಚಯ ಆಯಿತು. ಅವ್ರ ಥ್ರೂ ದಿನೇಶ್ ಬಾಬು ಸರ್ ಸಿಕ್ಕಿದ್ರು. ಸೊ ದಿನೇಶ್ ಬಾಬು ಸರ್ ಹತ್ರ ಅಸಿಸ್ಟೆಂಟ್ ಡೈರೆಕ್ಟರ್ ಕೇಳಿದೆ. ಅದೃಷ್ಟಕ್ಕೆ ಅಸಿಸ್ಟೆಂಟ್ ಡೈರೆಕ್ಟರ್ ಸಿನಿಮಾ ಇಂಡಸ್ಟ್ರಿಯಲ್ಲಿ 2 ಕಷ್ಟ ಡೈರೆಕ್ಟರ್ಗಳಿಗೆ. ಒಂದು
ಅಸಿಸ್ಟೆಂಟ್ ಡೈರೆಕ್ಟರ್ ಜಾಬ್ ಸಿಗೋದು, ಇನ್ನೊಂದು ಡೈರೆಕ್ಷನ್ ಜಾಬ್ ಸಿಗೋದು. ಸೊ ಈಗ ಒಂಚೂರು ಈಸಿ ಇದೆ. ಈಗ ತುಂಬಾ ಫಿಲಮ್ಸ್ ಆಗ್ತಿದ್ದಾವೆ, ತುಂಬಾ ಗೊತ್ತಾಗ್ತಿದ್ದಾವೆ. ನಾವಾಗೋ ಟೈಮಲ್ಲಿ ತುಂಬಾ ಕಮ್ಮಿ ಇತ್ತು. 80-85 ಮೂವೀಸ್ ಆಗುತ್ತೆ. ಈಗ ಅರೌಂಡ್ 250-300 ಆಗುತ್ತೆ. ರಿಲೀಸೇ 200 ಆಗುತ್ತೆ, ಬಟ್ ಶೂಟಿಂಗ್ ಒಂದು 400 ಆಗ್ತಿರುತ್ತೆ. ಹೌದೌದು. ಸೊ ಆಮೇಲೆ ಶಾರ್ಟ್ ಮೂವೀಸ್ ಈ ರೀತಿ ತುಂಬಾ ಇದೆ ಅವಕಾಶಗಳು. ಎಲ್ಲ ಏನೋ ವರ್ಕ್ ಮಾಡಿರ್ತಾರೆ. ಸೋಷಿಯಲ್ ಮೀಡಿಯಾ ಇದೆ, ಕನೆಕ್ಟ್ ಮಾಡೋದು ಈಸಿ, ತುಂಬಾ ಇದೆ. ಸೋಷಿಯಲ್ ಮೀಡಿಯಾ ಇದೆ. ಎಲ್ಲರೂ ನನಗೆ ಮೆಸೇಜ್ ಹಾಕ್ತಾರೆ. ನಾನು ರಿಪ್ಲೈ ಮಾಡ್ತೀನಿ ಬಿಡ್ತೀನಿ, ನಾನು ಓದ್ತೀನಿ. ಪ್ರತಿಯೊಬ್ಬರದು ನಾನು ಓದ್ತೀನಿ. ಅದ್ರಲ್ಲಿ ಇಂಟ್ರೆಸ್ಟಿಂಗ್ ಅನ್ಸಿದ್ರೆ ರಿಪ್ಲೈ ಮಾಡ್ತೀನಿ. ಆಮೇಲೆ ಅವ್ರ ಪೋಸ್ಟ್ ನೋಡ್ತೀನಿ. ಈಗ ಯಾರನ್ನ ಸಾಂಗ್ ಬರೀತಾರೆ ಅಂದ್ರೆ ನಾನು ಹೋಗಿ ಅವ್ರ ಪೋಸ್ಟ್ಗಳು ನೋಡ್ತೀನಿ. ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ತೀರಾ? ಇಂಟ್ರೆಸ್ಟಿಂಗ್ ಅನ್ಸಿದ್ರೆ ನಾನೇ ರಿಪ್ಲೈ ಮಾಡ್ತೀನಿ. ನಾನು ಫೋನ್ ನಂಬರ್ ಕೊಟ್ಟಿದ್ದೀನಿ, ತುಂಬಾ ಜನ ಕೊಟ್ಟಿದ್ದೀನಿ, ಕೊಟ್ಟು ಮೀಟ್ ಆಗಿದ್ದೀನಿ. ಬಟ್ ತುಂಬಾ ಕನ್ವರ್ಟ್ ಆಗಿಲ್ಲ. ಗೊತ್ತಾಗುತ್ತೆ ಆರಂಭ ಶುರು ಅಂತ ಏನ್ ಹೇಳ್ತೀವಿ ಅಂದ್ರೆ, ಫಸ್ಟಿಗೆ ನಾನು ಫಸ್ಟ್ ಸ್ಕ್ರಿಪ್ಟ್ ಬರ್ದಾಗ ಇದು ಮುಂಗಾರು ಮಳೆನೆ ಅಂತ, ಇದು ಮುಂಗಾರ ಮಳೆ ಬೀಟ್ ಮಾಡುತ್ತೆ ಅಂತ. ಸೆಕೆಂಡ್ ಬರ್ದಾಗ ಗೊತ್ತಾಗುತ್ತೆ ಓ ಇದೇನು ಇಲ್ಲ ಅಂತ. ಆಮೇಲೆ ಥರ್ಡ್ ಅಂತ ಗೊತ್ತಾಗುತ್ತೆ ನನ್ನ ರೈಟಿಂಗ್ ಕ್ವಾಲಿಟಿ ತುಂಬಾ ಕೆಟ್ಟದಾಗಿದೆ ಅಂತ. ಸೊ ಹಂಗೆ ಹೋಗ್ತಾ ಆಗುತ್ತೆ. ಫಸ್ಟ್ ಕ್ವಶನ್ ಬರ್ತೀನಿ. ಸಿಂಪಲ್ ಆನ್ ಲವ್ ಸ್ಟೋರಿ ಏನಕ್ಕೆ ಡೈಲಾಗ್ಸ್ ಪಂಚಿಂಗ್ ಬರ್ದೆ ಅಂದ್ರೆ, ನಾವೊಂದಷ್ಟು ಶಾರ್ಟ್ ಮೂವೀಸ್ ಆದ್ಮೇಲೆ ಡಿಸೈಡ್ ಮಾಡ್ದೆ ಓಕೆ ನಾನು ಡೈರೆಕ್ಷನ್ ಮಾಡಬೇಕು ಅಂತ. ಸೊ ಫಸ್ಟ್ ಶಾರ್ಟ್ ಮೂವಿ ಮಾಡಿದಾಗ ನಾನು, ಸಚಿನ್, ಅವನೇಶ್ ಬಂದ ನನ್ನ ಡೈರೆಕ್ಟರ್, ಮತ್ತೆ ನಾಗರಾಜು ಅಂತ ಹ್ಯಾಪಿ ಬರ್ತ್ಡೇ ಅಂತ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಮಾಡಿದ ಆ ಮೂವಿ ಡೈರೆಕ್ಟರು. ನಾವೆಲ್ಲ ಜೊತೆಲಿದ್ದಾವಾಗ ಸೊ ನಾವಾಗೊಂದು 5D ಕ್ಯಾಮ್ರಾ ತಗೊಂಡು ಶಾರ್ಟ್ ಮೂವಿ ಮಾಡ್ದ. ಅದೇನಿತ್ತು ಕತೆ ಅಂದ್ರೆ, ಒಬ್ಬ ಫೇಲ್ ಆಗಿರ್ತಾನೆ. ಸೊ ಅವನು ಸೂಸೈಡ್ ಅಟೆಂಪ್ಟ್ ಮಾಡ್ಬೇಕು ಅಂತ ಹೋಗ್ತಾನೆ. ಅಂದ್ರೆ ತುಂಬಾ ಸಿಂಪಲ್ ಲೈನಲ್ಲಿ ಹೇಳ್ಬೇಕು ಅಂದ್ರೆ, ಸೊ ಅವ್ನು ಇನ್ನೇನು ಸೂಸೈಡ್ ಅಟೆಂಪ್ಟ್ ಮಾಡ್ಬೇಕು, ಅವಾಗ ಅಣ್ಣವ್ರು ಕಾಲ್ ಮಾಡ್ತಾರೆ. ಅಣ್ಣವರು ಸೊ ಕಾಲ್ ಮಾಡಿ, ಯಾಕಪ್ಪ ನೀನು 10th ತಾನೇ ಫೇಲ್ ಆಗ್ತಿರೋದು, ನಾನು 4 ಅಷ್ಟೇ ಓದಿರೋದು, ಸೊ ನೀನು ಯಾಕೆ ಮಾಡ್ಕೊತೀಯ ಅಂತ. ಇವನು ಏನು ನಡೀತಿದೆ ಅಂತ ಗೊತ್ತಾಗಲ್ಲ. ಅಷ್ಟರಲ್ಲಿ ಸಚಿನ್ ತೆಂಡೂಲ್ಕರ್ ಕಾಲ್ ಮಾಡ್ತಾನೆ, ನಾನು 10th ಫೇಲ್, ನೀನು ಯಾಕೆ ಇದು ಅಂತ. ಸೊ ಆ ರೀತಿ ಇರಲ್ಲ, ಇದು ಇವ್ರು ಹೆಂಗೆಲ್ಲ ಕಾಲ್ ಮಾಡ್ತಾ ಇದಾರೆ ಅಂತ ಅಂದ್ರೆ ಅಷ್ಟರಲ್ಲಿ ಅವ್ರ ಅಪ್ಪನೇ ಕಾಲ್ ಮಾಡ್ತಾರೆ. ಅವರಪ್ಪ ಮಿಮಿಕ್ರಿ ಆರ್ಟಿಸ್ಟ್ ಇರ್ತಾರೆ. 10th ಅಷ್ಟೇ ತಾನೇ ಫೇಲ್ ಆಗಿರೋದು, ಬಾ ಮುಚ್ಕೊಂಡು ಮನೆಗೆ. ಅವ್ನು ಲೆಟರ್ ಬರ್ದುಬಿಟ್ಟು ಹೋಗಿರ್ತಾನೆ. ಸೊ ಟ್ವಿಸ್ಟ್ ಸ್ಟಾರ್ಟಿಂಗ್ ಎಲ್ಲ ಏನೇನು ನೋಡ್ಬೇಕಾದ್ರೆ ಎಂಡಲ್ಲಿ ಪೇರೆಂಟ್ಸೇ ಅದು ಈ ತರ ನಿಂತ್ರೆ ಅಂತ ಒಂದು ಮೆಸೇಜ್ ಕೊಟ್ಟು ಸೊ ಈ ತರ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ರಿ. ಇದ್ರ ಮುಂಚೆ ಒಂದು ಮಾಡ್ದ, ಅದ್ರದ್ದೇನು ಹೇಳಲ್ಲ ನಾನು. ಇದೆ ಅಲ್ಲಿ ಕೊಟ್ಟು ಒಂದು ಗ್ಯಾಪ್ ಅಲ್ಲಿ ಹೇಳಲ್ಲ ಬಿಡಿ, ತಿಂದಿಗೆ ತಗೋತೀರಾ, ಅದು ಒಂದು ಸ್ಟೈಲ್ ನಿಮ್ದು. ಸೊ ಆ ಮೂವಿನ ಎಡಿಟ್ ಮಾಡಕ್ಕೆ ಆಗ್ಲಿಲ್ಲ ನಮ್ಗೆ, ಹಂಗೆ ಶೂಟ್ ಮಾಡಿದ ಕೆಟ್ಟದಾಗಿ. ಸೊ ನಾನು ಸಚಿನ್ ಡಿಸೈಡ್ ಮಾಡ್ದೆ, ಇದು ಆಚೆ ಬಂದ್ರೆ ನಮ್ಮಿಬ್ರಲ್ಲೇ ಫಿಲ್ಗೆ ಮುಗಿಯುತ್ತೆ ಅಂದ್ಬಿಟ್ಟು. ಸೊ ಈ ರೀತಿ ಒಂದಷ್ಟು ಎಕ್ಸ್ಪೀರಿಯನ್ಸ್ ಅದೇ ಈಗ ಹೇಳಿದ್ನಲ್ಲ, ಅದೇ ಇಂಪ್ರೆಸಿವ್ ಆಗಿತ್ತು. ಬಟ್ ನಮ್ಗೆ ಅವಾಗ ಯೂಟ್ಯೂಬ್ ಇರಲಿಲ್ಲ, ಇಲ್ಲ ಹಾಕ್ಬೇಕು ಅಂತ ಗೊತ್ತಿಲ್ಲ. ಸೊ ನಾವು ಒಂದ್ ಕಡೆ ಇಟ್ಕೊಂಡ ಪೆನ್ ಡ್ರೈವ್ ಕಳಿತ್ತು. ಸೊ ನಾವು ಮಾಡಿದ್ದೆಲ್ಲ ನೀರಲ್ಲಿ ಯಾಕಂದ್ರೆ ಅವಾಗ ಬೇರೆಯವ್ರ ಸಿಸ್ಟಮ್ ತಗೊಂಡು ನಾವು ಎಡಿಟ್ ಮಾಡ್ತಿದ್ದೋ. ಸೊ ಹಾಗಾಗಿ ನಮ್ಗೆ ಅದು ಆಚೆನೆ ತರಿಸ್ಲಿಲ್ಲ. ಸೊ ಅದು ಮಾಡಿದಾಗ ಬಟ್ ನೋಡಿದವ್ರಿಗೆ ಇದು ಚೆನ್ನಾಗಿದೆ ಅನಿಸ್ತಿತ್ತು. ಸೊ ಅವಾಗ ಕಾನ್ಫಿಡೆನ್ಸ್ ಬಂತು ಡೈರೆಕ್ಷನ್ಗೆ ಹೋಗೋಣ ಅಂತ. ಸರಿ ಶುರು ಮಾಡ್ದೆ. ಫಸ್ಟ್ ನಾನು ಡೈರೆಕ್ಷನ್ಗೆ ಹೋಗ್ಬೇಕತ್ತೆ ಬಹುಪರಾಕ್, ಅದನ್ನ ಕಲಾತ್ಮಕ ಅನ್ನೋ ಹೆಸರಲ್ಲಿ ಬರ್ದಿದ್ದೆ ನಾನು. ಸೊ ಅದನ್ನೊಂದಷ್ಟು ಫಸ್ಟ್ ಪ್ರೊಡ್ಯೂಸರ್ ನಾನು ಮೀಟ್ ಮಾಡಿದಾಗ ನನ್ಗೆ ಎಷ್ಟು ನರ್ವಸ್ ಆಯ್ತು ಅಂದ್ರೆ, ನಾನು ತುಟಿಯಿಂದ ಆಚೆ ಬರಲಿಲ್ಲ ಪದಗಳು. ಸೊ ಅಪಾಯಿಂಟ್ಮೆಂಟ್ ತಗೊಂಡು ಎಲ್ಲ ಕಾನ್ಫಿಡೆಂಟ್ ಬಯಾಟ್ ಮಾಡ್ಕೊಂಡಂಗೆ ಲೆವೆಲ್ ಇತ್ತು ನಂದು ಕಾನ್ಫಿಡೆನ್ಸ್. ಬಟ್ ಅವ್ರು ಸ್ಟಾರ್ಟಿಂಗ್ ಕೇಳಿದ್ರು ಏನ್ ಬಜೆಟ್ ಏರು, ಆ ಕ್ಯಾಮ್ರಾಮನ್ ಅಷ್ಟಕ್ಕೆ ಬರ್ತಾರ, ಹಂಗೆ ಹಿಂಗೆ ಅಂತ ಒಂದಷ್ಟು ಕೇಳಿದ್ರು. ನಾನು ನರ್ವಸ್ ಆದೆ, ನನ್ಗೆ ಹೇಳಕ್ಕಾಗ್ಲಿಲ್ಲ ಸ್ಕ್ರಿಪ್ಟ್ ಫಸ್ಟ್. ಸೊ ಹೋಗಿ ಬರ್ದೆ ಫಸ್ಟ್ ಪ್ರೊಡ್ಯೂಸರ್ ಅಂತೆಲ್ಲ ಬರ್ಕೊಂಡೆ ಏನೇನಾಯ್ತು ಅಂತ. ಸೊ ಆಮೇಲೆ ಒಂದಷ್ಟು ಕಾನ್ಫಿಡೆನ್ಸ್ ಬಂತು. ನರೇಶನ್ ಅಲ್ಲ, ನಾನು ಹೇಳಲೇ ಇಲ್ಲ ಸಬ್ಜೆಕ್ಟ್. 10 ನಿಮಿಷ ಆದ್ಮೇಲೆ ನನಗೆ ಗೊತ್ತಾಯ್ತು, ಸರ್ ಸಾರಿ ನಿಮ್ ಟೈಮ್ ವೇಸ್ಟ್ ಮಾಡಿದ್ಕೆ ನನಗೆ ಆಗ್ತಿಲ್ಲ ಅಂತ ಇದು ಬಂದೆ. ದೊಡ್ಡ ಪ್ರೊಡ್ಯೂಸರ್ ಹೆಸರು ಹೇಳಿದ್ರೆ ವೈರಲ್ ಇರ್ತೀವಿ, ಬಟ್ ಬೇಡ. ಸೊ ಅದಾದ್ಮೇಲೆ 1 2 3 4 ನಡೀತಿತ್ತು. ಒಂದು ಪಾಯಿಂಟಲ್ಲಿ ಕಾನ್ಫಿಡೆನ್ಸ್ ಬಂತು. ಒಂದಷ್ಟು ರಿಜೆಕ್ಷನ್ಸ್ ಎಲ್ಲ ಆದ್ಮೇಲೆ ರಪ್ಪ ಅಂತ ಹಿಂಗೆ ಹೇಳೋದು, ಹಿಂಗೆ ಬಿಸ್ನೆಸ್ ಹಿಂಗೆ ಅಂತೆಲ್ಲ ಹೇಳೋದಾಗ್ತಿತ್ತು. ಸೊ ಆಮೇಲೆ ಕೆಲವರು ಇಲ್ಲ ಈ ಬಜೆಟಲ್ಲೆಲ್ಲ ಹಿಂಗೆ ವರ್ಕ್ ಆಗಲ್ಲ, ನೀನು ಹೊಸಬ ಡೈರೆಕ್ಷನ್ ಅದು ಇದು, ಸರಿ ಈ ಬಜೆಟ್ ಮಾಡು ಅಂತ. ಸೊ ಒಬ್ರು ಪ್ರೊಡ್ಯೂಸರ್ ಸಿಕ್ಕಿದ್ರು. ಸೊ ಅವ್ರು ಆಫೀಸ್ ಮಾಡಿಕೊಟ್ರು. 1 ವರ್ಷ ಡ್ಯೂಟಿ ಮಾಡ್ದ, ಮನೆಯಿಂದ ಬಿಡೋದು. ನಾನು ಅವಾಗ ಅಂದ್ರೆ ಇದ್ರ ಮಧ್ಯೆ ಒಂದಷ್ಟು ಅಸಿಸ್ಟೆಂಟ್ ಡೈರೆಕ್ಟರ್ ಮಾಡ್ತಿದ್ದೆ. ತಿರ್ಗಾ ಫೈನಾನ್ಷಿಯಲ್ ಇಶ್ಯೂಸ್ ಆದಾಗ ಮನೇಲಿ ಕೇಳಿದ್ರೆ ಹಿಂಸೆ ಮಾಡ್ಕೊಂತಾರೆ. ಮನೇಲೆಲ್ಲ ಚೆನ್ನಾಗಿದ್ದೀವಿ ಅಂತ ತೋರಿಸ್ಕೊತಿದ್ದೆ ನಾವು, ಸಕದಾಗಿದ್ದೀವಿ ಅಂತ. ಬಟ್ ಬೈಕ್ ಇತ್ತು ನನ್ನ ಹತ್ರ. ನಮ್ಮ ತಂದೆಯವರು ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ರು. ಸೊ ಅವ್ರಿಗೆ ಡಿಪಾರ್ಟ್ಮೆಂಟ್ ಬೈಕ್ ಕೊಟ್ಟಿದ್ರು. ಸೊ ಅವ್ರ ಬೈಕ್ ನನ್ನ ಹತ್ರ ಇತ್ತು. ಸೊ ಅವ್ರಿಗೆ ಗೊತ್ತಿಲ್ಲದೆ ಒಂದಷ್ಟು ಪೆಟ್ರೋಲ್ ಎತ್ತುತ್ತಿದ್ದೆ. ಸೊ ನನ್ನ ಬೈಕ್ ಓಡಾಡಕ್ಕೂ ಪೆಟ್ರೋಲ್ಗೂ ನನಗೆ ಸಮಸ್ಯೆ ಇರ್ತಿರ್ಲಿಲ್ಲ. ಸೈಕಲ್ ನೋಡಿದಿರಾ? ಇನ್ನ ಮಿಕ್ಕಿದ್ದು ಸಮಸ್ಯೆ ಆದ್ರೆ
ಅದೇ ನಮ್ದು ಸಿನಿಮಾ ಊಟ ಈ ರೀತಿ ಒಂದಷ್ಟು ಮನೇಲೆಲ್ಲ ನಾವ್ ಹೆಂಗೆ ಅಂದ್ರೆ ಚೆನ್ನಾಗಿದೆ ಲೈಫ್ ಅಲ್ಲಿ ಸಖತ್ತಾಗಿದೆ ಅಂತ ಅವ್ರಿಗೊಂದು ಇಮೇಜ್ ಕ್ರಿಯೇಟ್ ಮಾಡಕ್ಕೆ ಅವಾಗ ಒಂಚೂರು ಕಷ್ಟ ಆಗುತ್ತೆ. ಹಂಗಾದಾಗ ಒಂದು 3 months ಈ ಲೋನ್ ರಿಕವರಿ, ಸೀಸಿಂಗು, ಇನ್ಶೂರೆನ್ಸ್ ಏಜೆಂಟ್ ಈ ರೀತಿವೆಲ್ಲ ಕನ್ವರ್ಟ್ ಆಗ್ತಿದ್ದ. ಅವಾಗ ತುಂಬಾ ಚಿಕ್ಕ ಲೈಫ್ ಅಲ್ವಾ, ಸೊ 20,000 ಸಾಲ ಆದ್ರೂ ಒಂಚೂರು ಭಯ ಆಗೋದು. ಸೊ ಆ ಕಡೆ ಶಿಫ್ಟ್ ಆಗ್ತಿದ್ದ. ಅವಾಗ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಎಲ್ಲ ದುಡ್ಡು ನೋಡೇ ಇಲ್ಲ. ನೋಡಿಲ್ಲ ಅಂತ ಹೇಳಿಲ್ಲ ಪಾಪ. ಅಂದ್ರೆ ಈಗ ರಮೇಶ್ ಯಾದವ್ ಸರ್ ಕೊಟ್ಟಿದ್ದಾರೆ. ಹೊರಟ ಐ ಲವ್ ಯು ಪ್ರೊಡ್ಯೂಸರ್, ಇದು ವಿಲನ್ ಪ್ರೊಡ್ಯೂಸರ್ ಸಿ ಆರ್ ಮನೋಹರ್ ಸರ್. ಅವ್ರದ್ದು ಫಸ್ಟ್ ಫಿಲ್ಮ್ ಜನಮದ ಹೊರಟ ಐ ಲವ್ ಯು ಆದ್ಮೇಲೆ ಸೆಕೆಂಡ್ ಫಿಲ್ಮ್ ಜನಮದ ಹೇಳುತ್ತೆ. ಅವರು ಪೇಮೆಂಟ್ ಕೊಟ್ಟಿದ್ದಾರೆ. ಪೇಮೆಂಟ್ ಎಲ್ಲ ಕೊಡೋರು, ಬಟ್ ಅವಾಗ ನಮ್ದು ಅಪ್ರೋಚ್ಮೆಂಟೇ ಕಮ್ಮಿ ಇರೋದು. ನಮ್ಗೇನು ವರ್ಕಿಂಗ್ ಚಾನ್ಸ್ ಸಿಗ್ಬೇಕಷ್ಟೇ, ಅದಿತ್ತು ಮೇನ್ ಇಂಪಾರ್ಟೆನ್ಸ್. ಇಲ್ಲಿ ನೀವು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದು ದಿನಗಳು ಅಂತ ಬಂದಾಗ ನಾನು ಮಾಡಿರೋ ಒಂದು ರಿಸರ್ಚ್ ಪ್ರಕಾರ ದಿನೇಶ್ ಬಾಬು ಅವರು ಆಗಲೇ ವಿಷ್ಣುವರ್ಧನ್ ಅವರ ಸುಪ್ರಭಾತ ಆಗಿರಲಿ, ಲಾಲಿ, ಈ ಥರ ಪ್ಲಸ್ ತಮಿಳು ಮತ್ತು ಮಲಯಾಳಮಲ್ಲಿ ಭಾಳ ದೊಡ್ಡ ಹೆಸರು 80s 90s ಅಂತ ಇಲ್ಲಿವರೆಗೂ, ಅಫ್ಕೋರ್ಸ್ 2010-12 ಇಲ್ಲಿವರೆಗೂ ಮಾಡಿದ್ದಾರೆ. ಅಮೃತ ವರ್ಷಿಣಿ ಯಾರು ಮರೆಯಕ್ಕೆ ಸಾಧ್ಯ? ಲಾಲಿ, ಸ್ಟೇಟ್ ಅವಾರ್ಡ್ ಲಾಲಿ. ಹೌದು, ಅವ್ರದ್ದು ಮೂವೀಸ್ ಎಲ್ಲ. ಇಂಥ ಡೈರೆಕ್ಟರ್ ಜೊತೆಗೆ ಸುನಿ ಕಲ್ತಂತ ಪಾಠಗಳೇನು, ಅಂದ್ರೆ ಅಬ್ಸರ್ವೇಷನ್ಸ್ ಏನೇನು ನೋಡ್ತಾ ಇದ್ರಿ, ಏನೇನು ಕಲಿದಿರೋ ಪಾಠಗಳು ಹೇಳ್ತೀನಿ ಕೇಳಿ. ಸರ್ 5:30 ಎಕ್ಸಾಕ್ಟ್ ಸ್ಪಾಟ್ ಅಲ್ಲಿ ಇರೋರು. ನಾನು ಎವ್ರಿ ಡೇ ನನಗೆ ಹಿಂಸೆ ಆಗೋದು. 5:30 ಬೆಳಿಗ್ಗೆ ಇರೋರು. ಸೊ ನಾ 5:15 ಇರಬೇಕಾಯ್ತು ಎವ್ರಿ ಡೇ. ನನ್ ಏನೇ ಮಾಡಿದ್ರು ನಮ್ಗೆ ಲೇಟ್ ಇದಾಗೋದಲ್ಲ. ಸೊ ಸರ್ ಏನ್ ಮಾಡೋರು, ಇಂಗ್ಲೀಷಲ್ಲಿ ಬರೆಯೋರು ಸ್ಕ್ರಿಪ್ಟ್, ಅದನ್ನ ಕನ್ನಡಕ್ಕೆ ತರ್ಜುಮೆ ಮಾಡಿರೋರು ಒಬ್ರಿದ್ರು. ಸೊ ಅವರಿಂದ ಬರೋದು. ಆಗ ಪ್ರಾಪರ್ಟಿ ಅದೆಲ್ಲ ಕೆಲವೊಂದ್ಸಲ ಆ ತರ್ಜುಮೆಲೆ ಒಂಚೂರು ಚೇಂಜ್ ಆಗೋದು. ಆಮೇಲೆ ಸರ್ ಕಲರ್ ಎಲ್ಲ ಪರ್ಟಿಕ್ಯುಲರ್ ಇರೋರು. ಈ ರೀತಿ ಟೇಬಲ್ ಲ್ಯಾಂಪ್ಸ್, ಸ್ಕ್ರೀನ್ಸ್ ಎಲ್ಲ ಪರ್ಟಿಕ್ಯುಲರ್ ಇರೋರು. ಸೊ ಅವ್ರ ಆರ್ಟ್ ಡೈರೆಕ್ಟರ್ ಜೊತೆ ಕಮ್ಯುನಿಕೇಟ್ ಮಾಡಿ, ನಾವು ಅಸಿಸ್ಟೆಂಟ್ ಇದ್ದ ಅಸೋಸಿಯೇಟ್ ಮೇನ್ ನೋಡ್ಕೊಳ್ಳೋರು, ಆದ್ರೂ ಅಸೋಸಿಯೇಟ್ ನಮ್ಗೆ ಹೇಳಿರೋರು. ಸೊ ಇದೆಲ್ಲ ಮಾಡ್ಕೊಂಡು ಬಂದು ಇದಾಗೋಷ್ಟರಲ್ಲಿ ನಾನು ಅದ್ರಲ್ಲಂತೂ ಯಾವಾಗ್ಲೂ ಹೋಗಿಸ್ಕೊಳ್ತಿದ್ದೆ. ಬೆಳಗ್ಗೆ ಟೈಮಿಗೆ ಬಂದಿಲ್ಲ ಅಂತನಾ? ಮತ್ತೆ ಸರ್ದು ಡ್ರೆಸ್ ಸೆನ್ಸ್ ಇದೆಯಲ್ಲ, ಇವತ್ತಿಗೂ ನಾನು ಯಾವ ಆರ್ಟಿಸ್ಟ್ ನೋಡಿಲ್ಲ. ನಮ್ ಡೈರೆಕ್ಟರ್ ಸರ್ ದಿನೇಶ್ ಬಾಬು ಸರ್ ಡ್ರೆಸ್ಸಸ್ ತರ ಆರ್ಟಿಸ್ಟ್ ನೋಡಿಲ್ಲ. ಕ್ಯಾಪ್ ಇಂದ ಶೂಸ್ ಇಂದ ಹಿಡಿದು ಖರ್ಚೀಫ್ವರೆಗೂ ಮ್ಯಾಚಿಂಗ್ ಇರೋದ ಸರ್ದು. ಅಂದ್ರೆ ಅವ್ರು ಕುರ್ತಾದಲ್ಲಿ ಬರೆದ್ರೆ ಅದಕ್ಕೊಂದು ಸಪ್ರೇಟ್ ಕೊಲ್ಹಾಪುರಿ ಸ್ಟೈಲ್ ಸ್ಲಿಪ್ಪರು, ಒಂದು ಸೂಟ್ ಬಂದ್ರೆ ಆಫ್ ಕೋಟ್, ಆ ಫೋಟೋಗ್ರಫಿ ಸ್ಟೈಲಲ್ಲಿ ಒಂದು ಈ ರೀತಿ ಎಲ್ಲ ಎಕ್ಸ್ಟ್ರಾರ್ಡಿನರಿ. ಅವೆರಡು ಎಕ್ಸ್ಟ್ರಾರ್ಡಿನರಿ. ಡೌಟ್ಸ್ ಎಲ್ಲ ಕೇಳ್ತಾ ಇದ್ರ? ಫಾರ್ ಎಕ್ಸಾಂಪಲ್ ಈಗ ನಾನು ಹಿಂಗೆ ಅವಕಾಶ ಸಿಕ್ಕಿದ್ರೆ, ನಾನು ವಿಷ್ಣುವರ್ಧನ್ ಅವ್ರ ದೊಡ್ಡ ಫ್ಯಾನ್ ಸರ್ದು. ಆಬ್ವಿಯಸ್ಲಿ ನಾವೆಲ್ಲ ಬರೀ ಸ್ಕೂಲ್ ಮಾಸ್ಟರ್ ವರ್ಕ್ ಮಾಡಿದ್ದೆ ಸರ್ ಹತ್ರ. ಸರ್ ಒಂದ್ಸಲ ಹೆಗ್ಲ ಮೇಲೆ ಕೈ ಹಾಕೊಂಡು ಅವರೇನೆ, ಅಂದ್ರೆ ಫೋಟೋಗೆ ಅವ್ರಿಗೆ ಗೊತ್ತಾಗೋದು ನಾವು ಅಪ್ರೋಚ್ ಮಾಡಿ. ಬಟ್ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಅಲ್ವಾ, ನಾವ್ ಹಂಗೆ ಫ್ರೀಲಿ ಇರ್ತಿರ್ಲಿಲ್ಲ ಒಂದು ಫೋಟೋ ಅಂತ. ಸೊ ಒಂದಿಬ್ರು ತೆಗೆಸ್ಕೋಬೇಕಾದ್ರೆ ನಾನು ಸೈಡಲ್ಲಿ ನಿಂತಿದ್ದೆ. ಒಮ್ಮೆ ದಿನೇಶ್ ಬಾಬು ಸರ್ ಕರೆದ್ಬಿಟ್ಟು, ಅಲ್ಲ ಸರಿ ವಿಷ್ಣು ಸರ್ ಕರೆದ್ಬಿಟ್ಟು ಅವ್ರ ಹೆಗ್ಲ ಮೇಲೆ ಕೈ ಹಾಕಿ ಒಂದು ಫೋಟೋ ತೆಗೆಸ್ಕೊಂಡು. ಹೇಗಿತ್ತು ಆ ಫೀಲಿಂಗು? ತುಂಬಾ ಸ್ಪಿರಿಚುವಲ್ ದಿನಗಳ ಸ್ಕೂಲ್ ಮಾಸ್ಟರ್ ಟೈಮಲ್ಲೆಲ್ಲ. ಹೌದೌದು. ಅವ್ರು ಆಲ್ಮೋಸ್ಟ್ ಪ್ಯಾಕಪ್ ಆದ್ಮೇಲೆ, ಅಂದ್ರೆ ಹೋಗ್ಬೇಕಾದ್ರೆ ಅವ್ರ ಫ್ಯಾನ್ಸ್ ಎಲ್ಲ ಇರೋರಲ್ಲ. ಸೊ ಹೋಗ್ಬೇಕಾದ್ರೆ ಅವ್ರೆಲ್ಲಾರು ಫ್ಯಾನ್ಸ್ ಎಲ್ಲ ಸರ್ನ ಸಾಯಿಬಾಬಾ ಹತ್ರನೇ ನೋಡೋರು. ಅವ್ರ ಮತ್ತೆ ಮಾಲೆಗಳೆಲ್ಲ ಕೆಲವರು ಬಾಬಾ ಸೊ ಹೀಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆದ ದಿನಗಳ ಬಗ್ಗೆ ಎಲ್ಲ ಇಷ್ಟೆಲ್ಲ ಹೇಳಿದ್ರಿ. ಎಷ್ಟೋ ಜನ ನೋಡ್ತಾ ಇರೋರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗ್ಲೇಬೇಕಾ? ಯಾಕಂದ್ರೆ ಡೈರೆಕ್ಷನ್ಗೆ ಬರೋಕ್ಕೂ ಮುಂಚೆ ಬಟ್ ಪ್ರಾಕ್ಟಿಕಲ್ ಫೀಲ್ಡ್ ತುಂಬಾ ಒಳ್ಳೇದು ಎಲ್ಲಾರ್ಗೂ. ಈಗ ಮಣಿರತ್ನಂ ಸರ್ ಮಾಡಿಲ್ಲ ಅಥವಾ ಪ್ರಶಾಂತ್ ನೀಲ್ ಸರ್ ಮಾಡಿಲ್ಲ, ಈ ರೀತಿ ಕೆಲವರು ತುಂಬಾ ದೊಡ್ಡ ಗೆದ್ದಿರೋರು ಇದಾರೆ, ಇದು ಗೆದ್ದಿದವ್ರು ಇದಾರೆ. ಈವನ್ ಅನೂಪ್ ಭಂಡಾರಿನೂ ಮಾಡಿಲ್ಲ ಅನ್ಸುತ್ತೆ. ಬಟ್ ನಿಮ್ಗೆ ಪ್ರಾಕ್ಟಿಕಲ್ ಗೊತ್ತಿರ್ಲೇಬೇಕು. ನಿಮ್ಗೆ ಬಜೆಟ್ ವೈಸ್ ಆದ್ರೂ ಮಿನಿಮಮ್ ಆಗೇ ಆಗುತ್ತೆ. ಕೆಲವು ಪ್ರಾಕ್ಟಿಕಲ್ಗಳು, ಕೆಲವು ಒಂದಷ್ಟು ಜ್ಞಾನ ತಿಳ್ಕೊಳ್ಳೋದಕ್ಕೆ ಯಾವ ತಪ್ಪುಗಳನ್ನ ಬಹುಶಃ ಮಾಡಬಾರ್ದು. ಮತ್ತೆ ಇನ್ನು ಒಂದಷ್ಟು ಲರ್ನಿಂಗ್ಸ್ ಇರತ್ತಲ್ಲ ಪ್ರತಿಯೊಬ್ಬರದು, ಅದಕ್ಕೆ ಒಂದ್ ಕೈ ಇದ್ರೆ ಚಂದ ಅಂತಾನೆ. ಅದು ಎಲ್ಲಾರ್ಗು ಪ್ರಾಕ್ಟಿಕಲ್ ನಂಗೆ ಗೊತ್ತಾದ್ರೇ ಚಂದ. ಈವನ್ ಎಷ್ಟೇ ಅಸಿಸ್ಟೆಂಟ್ ಡೈರೆಕ್ಟರ್ ಆದ್ರೂ ತಿರ್ಗಾ ನಮ್ ಫಸ್ಟ್ ಮೂವಿ ಬಂದಾಗ ನಮ್ಗೆ ಆಗೋ ಸೈಕಲ್ಗಳಿದ್ದೇ ಇರತ್ತೆ. ಟಾಕಿಂಗ್ ಅಬೌಟ್ ಈ ಡೈರೆಕ್ಷನ್ ಅನ್ನೋ ಫೇಸ್, ಇವತ್ತೆಲ್ಲ ನಾವು ಬಾಲಿವುಡ್ ಸೆಲೆಬ್ರಿಟೀಸ್ ಇಂಟರ್ವ್ಯೂ ಕೊಡ್ಬೇಕಾದ್ರೆ ನೀವು ನೋಡಿರ್ತೀರಾ ಸೋನಿ ಅವರೇ. ಈಗ ರಣಬೀರ್ ಕಪೂರ್, ಸಂಜಯ್ ಲೀಲಾ ಬನ್ಸಾಲಿ ಅವ್ರದ್ದು ಬ್ಲ್ಯಾಕ್ ಟೈಮಲ್ಲಿ ಆ್ಯಕ್ಟರ್ಸ್ಗಳು AD ಆಗಿ ಕೆಲಸ ಮಾಡಿರೋದು, ಸೋನಮ್ ಕಪೂರ್, ಅರ್ಜುನ್ ಕಪೂರ್, ಈ ಥರ ಬಾಲಿವುಡ್ ಲೆವೆಲಲ್ಲಿ ತುಂಬ ಜನ ಆಚೆಗೆ ಬಂದು ಹೇಳ್ಕೊಳ್ತಾರೆ ನಾವು ಈ ಡೈರೆಕ್ಟರ್ಗೆ ಹಿಂಗೆ ಇದು ಮಾಡಿದ್ರಿ ಅಂತ. ಸೊ ನಮ್ಮ ಸ್ಯಾಂಡಲ್ವುಡಲ್ಲಿ ಟ್ರೆಂಡ್ ಹೇಗಿದೆ ಅಂದರೆ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ಗಳು, ಅಫ್ಕೋರ್ಸ್ ನಾವು ಅಪ್ಪು ಸರ್ ಬಗ್ಗೆ ಕೇಳಿದ್ದೀವಿ, ಅವ್ರ ಸೆಟ್ಟಲ್ಲೆಲ್ಲ ಕೆಲವು ಸತಿ ಅಣ್ಣವ್ರದ್ದು ಸಿನಿಮಾಗಳಲ್ಲೆಲ್ಲ ಇರ್ತಿದ್ರು ಅಂತ. ಸೊ ಈ ಥರದೇನಾದ್ರು ಇತ್ತೀಚಿನ ದಿನ ಇವತ್ತಿನ ಸ್ಯಾಂಡಲ್ವುಡಲ್ಲಿ ಹೇಗಿದೆ ಆ್ಯಕ್ಟರ್ಸ್ಗಳು ಈ ಥರ AD ಆಗಿ ಕೆಲಸ ಮಾಡೋ ಒಂದಷ್ಟು ಎಕ್ಸಾಂಪಲ್ಸ್ಗಳು ನೀವು ನೋಡಿದ್ದೀರಾ, ಕೇಳಿದ್ದೀರಾ, ಅಥವಾ ಯು ಥಿಂಕ್ ದಟ್ ಹೆಲ್ಪ್ಸ್ ಆ್ಯಕ್ಟರ್ಸ್
ಅಫ್ಕೋರ್ಸ್ ನೀವು ಸಿನಿಮಾ ಶೂಟಿಂಗ್ ಅಟ್ಮಾಸ್ಫಿಯರ್ ಅಲ್ಲಿ ಇರೋದು ಎಂಥವ್ರಿಗೂ ಅಂದ್ರೆ ನೆಕ್ಸ್ಟ್ ಸಿನಿಮಾ ಫೀಲ್ಡಿಗೆ ಬರ್ತೀವಿ ಅಂದ್ರೆ ಹೆಲ್ಪ್ ಆಗೇ ಆಗುತ್ತೆ. ಈವನ್ ಆರ್ಟಿಸ್ಟ್ ಆಗಿರ್ಬೋದು, ಡೈರೆಕ್ಷನ್ ಇರ್ಬೋದು, ಸಿನಿಮಾಟೋಗ್ರಫಿ ಇರ್ಬೋದು, ಡಿಪಾರ್ಟ್ಮೆಂಟ್ ಸೆಕೆಂಡ್ರಿ, ಬಟ್ ನೀನು ಆ ಅಟ್ಮಾಸ್ಫಿಯರ್ ಅಲ್ಲಿರೋ ತುಂಬಾ ಹೆಲ್ಪ್ ಆಗುತ್ತೆ ಎಲ್ಲರಿಗೂ. ಆರ್ಟಿಸ್ಟ್ ಆಗಿ ಈಗ ಅಸಿಸ್ಟೆಂಟ್ ಡೈರೆಕ್ಟರ್ ಆದ್ರೆ ಅವನಿಗೆ ಒಂದು ಕ್ಲಾರಿಟಿ ಬಂದ್ಬಿಡುತ್ತೆ, ಯಾವ ಪೊಸಿಷನ್ ನಿಂತ್ಕೋಬೇಕು, ಯಾವ ಲೈಟಿಂಗ್ ಹೆಂಗ್ ತಗೋಬೇಕು ಅಂತ. ಯಾಕಂದ್ರೆ ನಾವು ಹೇಳ್ತಿರ್ತೀವಲ್ಲ, ನಾವು ಲೆಕ್ಚರ್ ಪೊಸಿಷನ್ ಇರ್ತೀವಿ, ಗುರು ಈ ಕಡೆ ಫೇಸಲ್ಲಿ ಮಾತಾಡು, ಅದು ಇದು ಅಂತೆಲ್ಲ ಹೇಳ್ತೀವಿ. ಯಾವತ್ತು ಈ ಕಡೆ ಇರೋದಕ್ಕಿಂತ ಹೆಚ್ಚಾಗಿ ಬಹುಶಃ ಆ ಕಡೆ ಇದ್ದಾಗ ನಾವು 100 ಮಾತು ಹೇಳೋದು ಒಂದೇ, ನೀವೇ ಕಣ್ಣಾರೆ ಅದನ್ನ ಎದುರಿಸ್ಬಿಡೋದು ಒಂದೇ ಅನ್ನೋದು ನಿಮ್ಮ ಇದು. ಓಕೆ, ಸೊ ಇದೆಲ್ಲ ಸ್ಟಾರ್ಟ್ ಆಗಿದ್ದು ಒಂದು ಸಿಂಪಲ್ ಆಗಿರೋ ಒಂದು ಲವ್ ಸ್ಟೋರಿ ಮ್ಯಾಟ್ರ್ ನೋಡಿ. ಸಿಂಪಲ್ ಆಗಿರೋದು ಎಷ್ಟು ದೂರ ಒಂದ್ ಮಾತಿಗೆ ಆಳ ಕರ್ಕೊಂಡು ಹೋಯ್ತು. ಫಸ್ಟ್ ಕ್ವಶನ್ಗೆ ಆನ್ಸರ್ ಮಾಡ್ತೀನಿ, ನೀವ್ ಯಾಕೆ ಪಂಚಿಂಗ್ ಬರ್ದ್ರಿ ಅಂತ. ಸೊ ಕೊನೆಗೆ ಹಿಂಗ್ ಸಿನಿಮಾ ಅದೇ ಒಬ್ರು ಆಫೀಸ್ ಹಾಕೊಟ್ರು, ಒಂದು 1 year ಡ್ಯೂಟಿ ಮಾಡ್ದು ಅಂತ ಹೇಳಿದ್ವಲ್ಲ. ಸೊ ಅವ್ರ ಕೊನೆಗೆ ಫಸ್ಟ್ ಒಂದು 3 CR ಇದ್ದಿದ್ದು, ಇಲ್ಲ ನೀನೊಂದು 2 CR ಮಾಡು, 1 CR ಮಾಡು, ಲಾಸ್ಟಲ್ಲಿ ಒಂದು 50-30 ಮಾಡು ಅಂತ ಬಂದಾಗ ನಾವು ಅನ್ಕೊಂಡು ಸೀರಿಯಸ್ಲಿ 3 ಕೋಟಿಯಲ್ಲಿ 50. ಸೊ ಕತೆ ಚೇಂಜ್ ಮಾಡ್ತಿದ್ದೆ ಬಜೆಟ್ ವೈಸು. ಸೊ ಒಂದು ಪಾಯಿಂಟಲ್ಲಿ ಅನ್ಕೊಂಡೆ ಇದು ನಾವೇ ಮಾಡೋದು 30 ಲಕ್ಷ. ಬಟ್ ಅವ್ರೇನು ನಮಗೆ ಕಲ್ಸ್ಕೊಟ್ರು ಅಂದ್ರೆ, ಆ ಪರಿಸ್ಥಿತಿ ನಮಗೆ ಓಕೆ, ಬಜೆಟ್ ಹೆಂಗ್ ಜಾಸ್ತಿ ಆಗುತ್ತೆ, ಲೊಕೇಶನ್ಸ್ಗಳು ಜಾಸ್ತಿ ಶಿಫ್ಟ್ ಆದಾಗ, ಜಾಸ್ತಿ ಆರ್ಟಿಸ್ಟ್ ಇದ್ದಾಗ. ಸೊ ಒಂದೇ ಲೊಕೇಶನ್ ಅಲ್ಲಿ ಕಮ್ಮಿ ಇದೆ. ಕೆಲವೊಂದು ಆ ರೀತಿ ಫಿಲಮ್ಗಳು ನಡೆದಿದೆ. ಯಾವುದೋ ಒಂದು ಫಿಲಮ್ ನೋಡಿದೆ, ಒಂದು ಎಕ್ಸಾಮ್ ಅಲ್ಲಿ ಹಿಂಗ್ ಫ್ರೇಮ್ ಇಟ್ರೆ ಆ ಎಕ್ಸಾಮ್ ಅಲ್ಲಿ ಮುಗಿಯೋದು. ಸೊ ಏನ್ ಚಿಕ್ಕ ಬಜೆಟ್ ಅಲ್ಲಿ ಹೊಡೆದವ್ರಲ್ವಾ ಇವರು ಅಂತ. ಸೊ ಆ ರೀತಿ ಬಂದಾಗ ಓಕೆ, 2 ಕ್ಯಾರೆಕ್ಟರ್ ಒಂದೇ ಮನೆ, ಒಂದು ಲವ್ ಸ್ಟೋರಿ ಬರೆಯೋಣ ಅಂತ. ಫಸ್ಟ್ ಹಾರರ್ ಲವ್ ಸ್ಟೋರಿ ಬರೆಯೋಣ. ಸೊ ಹಾರರ್ ಅಂದ್ರೆ ಸ್ವಲ್ಪ ಥ್ರಿಲ್ ಇರುತ್ತೆ ಹಾಗೆ. ಸೊ ಬರ್ದು ಅವಾಗ ನಾನು ಒಂದು ಸರಳ ಪ್ರೇಮ ಕತೆ ರಿಜಿಸ್ಟರ್ ಮಾಡಿ ಟೈಟಲ್, ವಿಚ್ ಇವಾಗ ರಿಲೀಸ್ ಆಯ್ತು. ಕತೆ ಬೇರೆ ಟೈಟಲ್ ಗಾಟ್ ಇಟ್ ಆಫ್ ಕೋರ್ಸ್. ಸೊ ಆಡಿಯನ್ಸಿಗೆ ಫಸ್ಟೇ ಹೇಳೋಣ, ಇದೊಂದು ಸಿಂಪಲ್ ಲವ್ ಸ್ಟೋರಿ, ನೀವು ಬಂದು ನೋಡಬೇಕು ಅಂತ. ಸೊ ಅವಾಗ ಏನೇನೋ ಸೀನ್ಗಳು, ಕೆಲವೊಂದು ಈಗ ಕಾಲ್ ತೊಳೆದು ಬೀಳ್ಕೊಡೋಣ ಅದು ಇದೆಯಲ್ಲ, ನೀವು ಹೇಳಿದ್ರಲ್ಲ, ಅಂದ್ರೆ ಕಲ್ಯಾಣಿ ಹತ್ರ ಇನ್ವಿಟೇಷನ್ ಕೊಡೋ ಸೀನ್ ಇದೆಯಲ್ಲ, ಆ ಸೀನ್ ಬೇರೆ ಒಂದು ಲವ್ ಸ್ಟೋರಿಗೆ ಬರ್ದಿದ್ದಂಥ ಸೀನು. ಸೊ ಬರ್ದು ಈಗ ಯಾವಾಗ ನಾವೇ ಪ್ರೊಡ್ಯೂಸರ್ ಆದ್ರು, ಅದಕ್ಕೂ ಮುಂಚೆ ಬಹುಪರಾಕ್ ಅಂದ್ರೆ ಕಲಾತ್ಮಕ ಅಂತ ಬರ್ತಿದ್ನಿಲ್ಲ, ಅದು ನಾನು ಸ್ಕ್ರಿಪ್ಟ್ ಇಟ್ಕೊಂಡಿದ್ದೆ. ನಾವು ಬೇರೆಯವ್ರಿಗೆ ಡೈಲಾಗ್ ರೈಟಿಂಗ್ ಕೊಡ್ತೀವಿ ಅಂತ ನನ್ನ ಮೈಂಡಲ್ಲಿ. ಯಾಕಂದ್ರೆ ದಿನೇಶ್ ಬೋಸ್ರ ಹಂಗ್ ಮಾಡೋರಲ್ವಾ. ಸೊ ರೈಟರ್ಸ್ನ ನಾವು ಬೇರೆಯವ್ರನ್ನ ಕರ್ಸೋಣ ಅಂತ. ಪ್ರೊಡ್ಯೂಸರ್ ಬಂದ್ಮೇಲೆ ಬೇರೆಯವ್ರನ್ನ ಕರ್ಸೋಣ ರೈಟರ್ಸ್, ಅವ್ರಿಗೆ ಕೊಟ್ಟು ಇನ್ನೂ ಚೆನ್ನಾಗಿ ಬೆಳೆಸೋಣ ಅಂತ. ಸೊ ಈಗ ನಾವೇ ಪ್ರೊಡ್ಯೂಸರ್, ಸೊ ನಾವೇ ಬರಿಬೇಕು. 2 ಕ್ಯಾರೆಕ್ಟರ್ ಒಂದೇ ಮನೆ. ಸೊ ನಮಗೆ ಗೊತ್ತಿಲ್ದಂಗೆ ಒಂದು ಚಾಲೆಂಜಿಂಗ್ ಬಂದ್ಬಿಡ್ತು ನಮಗೆ. ಸೊ 2 ಕ್ಯಾರೆಕ್ಟರ್ ಇದ್ದಾಗ ಪಂಚಿಂಗ್ ಬರೀಲೇಬೇಕು, ಜನ ನಗ್ಲೇಬೇಕು. ಹಿಂಗೆ ಶುರು ಮಾಡಿದ್ದು. ಬಟ್ 2 ಕ್ಯಾರೆಕ್ಟರ್ ಆಮೇಲೆ ಒಂದೇ ಲೊಕೇಶನ್ ಆಗಲ್ಲ ಅಂತ ಗೊತ್ತಾಯ್ತು ತುಂಬಾ. ಸೊ ಆದ್ರೂ ಸಿಂಪಲ್ ಆಗಿ ಸ್ಟೋರಿ, ಕತೆ ನೋಡಿದ್ರೆ ಒಂದು ಮನೆಯಲ್ಲೇ ನಡೆಯುತ್ತೆ. ಒಂದು ಹುಡುಗ ಒಂದು ಹುಡುಗಿನ ಮೀಟ್ ಆಗೋಕೋತಾನೆ, ಅಲ್ಲಿ ಏನಾಗುತ್ತೆ ಕತೆ. ಬಟ್ ಜಾಸ್ತಿ ಒಂದೇ ಆದಾಗ ಸರಿ ಫ್ಲಾಶ್ ಬ್ಯಾಕ್ ಹಾಕೊಂಡು ಬೇರೆ ಹುಡುಗಿ ಬರಬೇಕಾಯ್ತು ಒಂದು ಲೈಫಲ್ಲಿ. ಫ್ಲಾಶ್ ಬ್ಯಾಕಲ್ಲಿ ಬೇರೆ ಹುಡುಗಿ ಬರೋಕಾಯ್ತು, ಬೇರೆ ಹುಡುಗಿಗೆ ತಿರ್ಗಾ ಅವ್ರಿಗೆ ಪೇಮೆಂಟ್ ಕೊಟ್ಟು ಹಾಕ್ತಿರೋದು ಅಂತ. ಓಕೆ, ಇವ್ರನ್ನೇ ಆ ಇಮ್ಯಾಜಿನರಿ ಕರ್ಸ್ಕೊಳ್ಳೋಣ ಅಂತ. ಮತ್ತೆ ಇದೇ ಕ್ಯಾರೆಕ್ಟರ್ ದೇವಿ ರೋಲ್ ಅಲ್ಲ, ಫ್ಲಾಶ್ ಬ್ಯಾಕಲ್ಲಿ ಈಗ ನಿಮ್ನೇ ನೆನ್ಸ್ಕೊಂತೀನಿ, ಓಕೆ ನೀವ್ ಕತೆ ಹೇಳಿ ನನ್ನೇ ಆ ಪಾತ್ರ ನೆನ್ಸ್ಕೊಂತೀನಿ ಅಂತ ಹೇಳ್ತಾರೆ. ಸೊ ಇವನ್ ಫ್ಲಾಶ್ ಬ್ಯಾಕ್ ಅಲ್ಲೂ ಆ ಹುಡುಗಿ ಕಲೆ ಕ್ರಿಯೇಟಿವ್ ಆಗಿ ಇಷ್ಟೆಲ್ಲ ಆಟ ಆಡಿದೀರಾ. ಅದು ಎಷ್ಟೊಂದ್ ಜನ ಡೈರೆಕ್ಷನ್ ನಲ್ಲಿ ಏನಾದ್ರು ಮಾಡ್ಬೇಕು ಅಂತ ಅನ್ಕೊಂಡಿರೋರು ಒಂದಷ್ಟು ಟಿಪ್ಸ್ ಕೂಡ. ಅಂದ್ರೆ ಕೆಲವು ಸತಿ ಕೆಲವುದನ್ನ ವೀಕ್ನೆಸ್ ಅನ್ನ ಹೈಡ್ ಮಾಡೋದಕ್ಕೆ ಯಾವ ಸ್ಟ್ರೆಂಗ್ತ್ ಅನ್ನ ಹೆಚ್ಚು ಮಾಡಬಹುದು ಅಂತ. ಸೊ ಈಗ ಡೈಲಾಗ್ಸ್ ಇಂದ ಶುರು ಆಗಿದ್ದು. ಸುನಿ ಅವರೇ, ನಮ್ಮ ಕನ್ನಡ ಇಂಡಸ್ಟ್ರಿ ಹೇಗೆ ಅಂತಂದ್ರೆ, ಅಣ್ಣವ್ರ ಕಾಲದಲ್ಲಿ ಮೀನಾಕ್ಷಿ ಆ ಡೈಲಾಗನ್ನು ನೋಡಿದೀವಿ. ಬಬ್ರು ವಾಹನ ಅಂದ್ರೆ ಏನು ಮೈಥಾಲಜಿ, ಪರಕಾಯ ಪ್ರವೇಶ ಮಾಡಿಕೊಂಡು ಫೇಮಸ್ ಆಗಿರೋ ಡೈಲಾಗ್ಸ್ಗಳು ಇದೆ. ಇತ್ತೀಚೆಗೆ ಬಂತು ಅಂದರೆ ಅಫ್ಕೋರ್ಸ್ ಮುಂಗಾರು ಮಳೆ, ಪೇಜ್ ಗಟ್ಟಲೆ, ಪ್ಯಾರಾಗ್ರಾಫ್ ಗಟ್ಟಲೆ ಹೊಡೆದಿರೋ ಡೈಲಾಗ್ಸ್ಗಳು, ಕಟ್ ಆದರೆ ನಿಮ್ಮದು ಪಂಚಿಂಗ್ ಡೈಲಾಗ್ಸು. ಸೊ ಹೀಗೆ ಕನ್ನಡ ಚಿತ್ರರಂಗದಲ್ಲಿ ಈ ಥರ ಎಲ್ಲ ಡೈಲಾಗ್ಸ್ಗಳು. ಇದ್ರ ಮಧ್ಯೆ ಇನ್ನೊಂದು ಇದೆ, ಡಬಲ್ ಮೀನಿಂಗ್ ಡೈಲಾಗ್. ಅಫ್ಕೋರ್ಸ್ ನಮ್ಮ ಕಾಶಿನಾಥ್ ಸರ್ನ ನೆನೆಸ್ಕೋಬೇಕು ಕೆಲವು ವಿಚಾರಗಳಲ್ಲಿ. ಅದು ಯಾವುದದು, ತೂತು ಉಂಟು ತಾಳವಿಲ್ಲ ಎಕ್ಸಾಂಪಲ್ಲು. ಆಮೇಲೆ ನಿಮ್ಮ ಟ್ರೈಲರಲ್ಲೂ ಒಂದಿದೆ ನೋಡಿದಿರಾ, ರಾತ್ರಿ ಎಲ್ಲ ಹೊಡೆದು ಬೆಳಗ್ಗೆ ಬಂತು ಅಂತ ಒಂದು ಪಾಸ್ ಕೊಡ್ತೀರಾ. ಅದು ಇಮ್ಯಾಜಿನೇಷನ್ಗೆ ಹೆಂಗಾರು ತಗೊಳ್ಳಿ, ಆಮೇಲೆ ರಿಸಲ್ಟ್ ಅಂತ ಬಿಡ್ತೀರಾ. ಆಸ್ ಅ ಡೈರೆಕ್ಟರ್, ಕನ್ನಡ ಇಂಡಸ್ಟ್ರಿ ಇಷ್ಟೆಲ್ಲ ಒಂದು ಡೈಲಾಗಲ್ಲಿ ಟ್ರಾನ್ಸ್ಫಾರ್ಮೇಷನ್ ಚೇಂಜ್ ಆಗುತ್ತಲ್ಲ, ಇದು ಹೇಗಾಗುತ್ತೆ ಆ್ಯಂಡ್ ಹೂ ಡಿಸೈಡ್ಸ್ ಈ ಟ್ರೆಂಡ್ಸ್ ನಿಮ್ಮ ಪ್ರಕಾರ? ಆಡಿಯನ್ಸ್ ಅಫ್ಕೋರ್ಸ್. ಅಂದರೆ ಅವ್ರು ಯಾವುದನ್ನ ಇಷ್ಟಪಡ್ತಾ ಇದ್ದಾರೆ ಆ ಕಡೆನೇ ಹೋಗ್ತಾ ಇರ್ತಾರೆ. ಬಟ್ ಕೆಲವು ಡೈರೆಕ್ಟರ್ಸ್ ಮ್ಯಾನಿಪುಲೇಟ್ ಮಾಡ್ತಾರೆ, ಅಂದ್ರೆ ಅವ್ರು ಕಂಟ್ರೋಲ್ ಮಾಡ್ತಾರೆ ಆಡಿಯನ್ಸ್ ಮಾಡ್ತಾರೆ. ಸೊ ಯಾವತ್ಕೋ ರೆಟ್ರೋ ಹಳೆದೆ, ನಾವೆಲ್ಲ ಟ್ರೆಂಡಿಗೆ ತಕ್ಕನಾಗಿ ಬರಿತಾ ಇದೀವಿ. ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಏನು ಇಷ್ಟಪಡ್ತಾರೆ ಜನ, ಸ್ವಲ್ಪ ಆ ರಿಲೇಟೆಡ್ ಹೋಗ್ತೀವಿ. ಆಮೇಲೆ ಅಫ್ಕೋರ್ಸ್ ಸಿಚುವೇಶನ್ ಡಿಮ್ಯಾಂಡ್ಸ್, ಅದ್ ಬಿಟ್ರೆ ಅವಾಗೆಲ್ಲ ಒಂದು ಸಾಹಿತ್ಯಕ್ಕೆ ಒಲವಿತ್ತು. ಸೊ ಅದ್ರ ಪ್ರಕಾರ ಹೋಗೋದು.
ಅವತ್ತಿನ ಟ್ರೆಂಡ್. ಈಗಿನ ನೋಡಿದ್ರೆ ಸ್ವಲ್ಪ ಟಾಕ್ಸಿಕ್ ಇಷ್ಟಪಡ್ತಾರೆ ಈಗ. ಕೆಲವು ಡೈರೆಕ್ಟರ್ಗಳು ಅದನ್ನ ಕಂಟ್ರೋಲ್ ಮಾಡ್ತಾರೆ ಅಂತ ಹೇಳಿದ್ರಿ. ಸೊ ಎನಿ ಡೈರೆಕ್ಟರ್ ದಟ್ ಯು ಥಿಂಕ್ ಈ ತಲೆಗೆ ಬರ್ತಾ ಇರೋದು? ಫಾರ್ ಎಕ್ಸಾಂಪಲ್ ಮಾರ್ಕೆಟಲ್ಲಿ ಟ್ರೆಂಡ್ಸ್ ಚೇಂಜ್ ಮಾಡೋದು. ಈ KGF ಬಂದ್ಮೇಲೆ ಉಪ್ಪಿ ಸರ್ ಅಫ್ಕೋರ್ಸ್ ಅವ್ರದ್ದೇ ಸ್ಟೈಲ್ ಡೈಲಾಗ್ಸ್ ಬಂತು, ಅದನ್ನ ಕೆಲವ್ರು ಮಿಮಿಕ್ ಮಾಡಕ್ ಹೋದ್ರು ಆಗ್ಲಿಲ್ಲ, ಅದು ಅವ್ರ ಕೈಯಲ್ಲೇ. KGF ಅಂದ್ರೆ ಒಂದು ಕೆಲವು ಇದೆಯಲ್ಲ ಹೀರೋಯಿಸಮ್, ಅದಕ್ಕೆ ಸ್ಟೇಟ್ಮೆಂಟ್ಸ್ ಕೊಡೋದು ಇದೆಯಲ್ಲ, ಅಂದ್ರೆ ಪವರ್ಫುಲ್ 1000 ಜನ ಇದಾರೆ ಅಂತ ನೀನ್ ಹೋದ್ರೆ ಅದು ಯುದ್ಧ ಗೆಲ್ಲಕ್ಕಾಗಲ್ಲ, ನೀನ್ ಇದೆಯಾ ಅಂತ 1000 ಜನ ಇದಾರೆ ಅಂದ್ರೆ ಆ ಸ್ಟ್ಯಾಂಡರ್ಡ್ಸೇ ಬೇರೆ ಆ ಡೈಲಾಗ್ಸ್. KGF ಸಿಂಪಲ್ ಅಲ್ಲ, ಅಂದ್ರೆ ಒಂದನ್ನೇ ಈ ಕಡೆಯಿಂದ ನೋಡಿದ್ರೆ ಆಂಗಲ್ ಅಂದ್ರೆ ಆ ಶಕ್ತಿನೇ ಬೇರೆ. 1000 ಜನ ಇದಾರೆ ನಾನು ಗೆಲ್ಬೋದು ಅಂತ ಹೋಗೋದಕ್ಕೂ ನೀನ್ ಇದೆಯಾ ಅಂತ 1000 ಜನ ಬಂದ್ರೆ ಅಂದ್ರೆ ಅದು 1,00,000 ಸಮ ಆಗುತ್ತೆ. ಇದರಿಂದ ನನ್ಗೆ ಇದ್ರ ಇಂಪ್ಯಾಕ್ಟ್ ಏನಿರುತ್ತೆ ಅಂತ ಯೋಚನೆ ಮಾಡಿದಾಗ, ಇದು ಕೇಳಿದಾಗ ಒಂಥರ ನಮ್ಗೆ ಒಂಥರ ಏನೋ ರೋಜ್ ಜೋಶ್ ಬರುತ್ತೆ, ಮೋಟಿವೇಶನ್ ಅಂತ ಅನ್ಸುತ್ತೆ. ಎಲ್ಲೊಂದ್ ಕಡೆ ಈ ಕಡೆ ಟ್ರೆಂಡ್ ಹೋಗ್ತಾ ಇದೆಯಾ? ಒಂದ್ ಸಿನಿಮಾ ನೋಡಿ ಆಚೆಗೆ ಬಂದ್ರೆ ಎಲ್ಲಾರ್ಗು ಬರುತ್ತೆ. ನನ್ನ ಫ್ರೆಂಡ್ ಒಬ್ಬ ವೀರ ಕನ್ನಡಿಗ ಫಿಲಮ್ ನೋಡ್ಕೊಂಡು ಆಚೆ ಒಂದು ಪಕ್ಕದಲ್ಲಿ ಗುದ್ದಿಯವ್ರಿಗೆಲ್ಲ ಲುಕ್ಸ್ ಕೊಡ್ತಿದ್ದ, ಅಂದ್ರೆ ಅವ್ನು ಆ ಜೋಶಲ್ಲಿ ಇದ್ದ. ಸೊ ಎಲ್ಲರಿಗೂ ಫಿಲಮ್ ಆಚೆ ಬಂದ್ಮೇಲೆ ನಮಗೂ ತುಂಬಾ ಸಲ ಅನ್ಸುತ್ತೆ, ಇವ್ರು ಮಾಡಿದ್ರೆ ಹಿಂಗ್ ಮೂವಿ ಮಾಡ್ಬೇಕು, ಸುಮ್ನೆ ಯಾಕೆ ಮಾಡ್ತಾ ಇದೀವಿ ಅಂತ ನಮಗೂ ಅನ್ಸುತ್ತೆ. ಡೈಲಾಗ್ಸ್ ಬಗ್ಗೆ ಮಾತಾಡ್ತಾ ನೀವು ಚೌಕ ಮತ್ತೆ ಹ್ಯಾಪಿ ನ್ಯೂ ಇಯರ್ ಅದು ಸಾಕಷ್ಟು ಅಟೆನ್ಷನನ್ನು ತೊಗೊಂಡಂಥ ಸಿನಿಮಾ. ಮೊದಲು ಚೌಕ ಬಗ್ಗೆ ಮಾತಾಡೋಣ. ತರುಣ್ ಸುಧೀರ್ ಅವರು, ನೀವೇ ಒಬ್ಬರು ಡೈರೆಕ್ಟರ್ ಆಗಿ ಬೇರೆ ಡೈರೆಕ್ಟ್ರಿಗೆ ಡೈಲಾಗ್ ಅಂತ ಬರಿಬೇಕಾದಾಗ ಹಿಂದೆ ಏನೆಲ್ಲ ನಡೆಯುತ್ತೆ? ಅಂದ್ರೆ ಸ್ವಲ್ಪ ಪ್ರೆಷರೈಸ್ಡ್ ಇರ್ತೀವಿ. ನನಗೆ ಬರೀಬೇಕಾದ್ರೆ ನಾನು ಫುಲ್ ಫ್ರೀ ಆಗಿರ್ತೀನಿ, ಬೇರೆಯವ್ರು ಬರೀಬೇಕಾದ್ರೆ ನಾನು ಡೈಲಾಗ್ಸ್ ಒಪ್ಕೊಳ್ಳಲ್ಲ. ಬಟ್ ಚೌಕದಲ್ಲಿ ಪಾಪ ಅವ್ರ ಸರ್ ಕಾನ್ಸೆಪ್ಟ್ ಏನಿತ್ತು ಅಂದ್ರೆ ಅಲ್ಲಿ 4 ಸ್ಟೋರೀಸ್ ಇತ್ತು, 4 ಸ್ಟೋರಿ ಫೈನಲ್ 1 ಸ್ಟೋರಿ. ಸೊ ಫಸ್ಟ್ ಆಫ್ ಆಲ್ 4 ಸ್ಟೋರಿ ಬರುತ್ತೆ. ಆ 4 ಸ್ಟೋರಿನ ಒಬ್ಬೊಬ್ಬ ಡೈರೆಕ್ಟರ್, ಒಬ್ಬೊಬ್ಬ ಸಿನಿಮಾಟೋಗ್ರಫರ್ ಈ ರೀತಿ ಇತ್ತು ಅವ್ರದ್ದು ಕಾನ್ಸೆಪ್ಟ್. ಸೊ ತರುಣ್ ಸರ್ಕಾರದಾಗ ಹೋದೋ ಕೇಳಿದೆ, ನನ್ಗೇನು ಸಬ್ಜೆಕ್ಟ್ ಇತ್ತು ಅದು ತುಂಬ ಇಷ್ಟ ಆಯ್ತು ನನಗೆ, ನಾನು ಒಪ್ಕೊಂಡೆ, ಸರಿ ಸರ್ ಬರೀತೀನಿ ಅಂತ. ಸೊ ಅಂದರೆ ಸ್ವಲ್ಪ ನನ್ನ ವೇಲೇ ಇತ್ತು, ಆ ಲವ್ ಸ್ಟೋರಿ ಇತ್ತು, ಒಂದು ಫನ್ ಇತ್ತು, ಚಳಿಗಾಲ ಸಮಥಿಂಗ್ ಈ ರೀತಿ ಇತ್ತು. ಸೊ ಬರ್ದು ಒಂದಷ್ಟು ಹೇಳಿದ್ರು ಈ ಟ್ರ್ಯಾಕಲ್ಲಿ ಇರಲಿ ಹೀಗೆ ಅಂತ. ಸೊ ಅದು ಆಲ್ಮೋಸ್ಟ್ ಒಂದು 2 ಸಿಟ್ಟಿಂಗ್ಸ್ಗೆ ಓಕೆ ಆಯ್ತು. ಸೊ ಬಟ್ ತುಂಬಾ ಡೈಲಾಗ್ಸ್ ಟ್ರಿಮ್ ಆಗಿತ್ತು. ಹೌದಾ? ಸೊ ಎಷ್ಟೊತ್ತು ಅಂದ್ರೆ ಡೈಲಾಗ್ ಬರೀಬೇಕಾದ್ರೆ ಯಾವ್ಯಾವ ಫ್ಯಾಕ್ಟರ್ಸ್ ನ ಮನಸ್ಸಲ್ಲಿ ಇಟ್ಕೋತೀರಾ? ಫಾರ್ ಎಕ್ಸಾಂಪಲ್ ಈಗ ಮೋಟಿವೇಶನ್ ಅಂತ ಮಾತಾಡಿದ್ವಿ, ಫನ್ ಅಂತ ಮಾತಾಡಿದ್ವಿ, ಇನ್ಸ್ಪಿರೇಷನ್ ಎಲ್ಲಿಂದ ತಗೊಂತೀರಾ? ಯಾಕೆಂದ್ರೆ ಇವಾಗ ಒಂದ್ ಇಲ್ಲಿ ಕೂತಿದ್ದೀವಿ, ಒಂದು ಸಡನ್ ಆಗಿ ಡೈಲಾಗ್ ಬರೀರಿ ಹೆಂಗೆ ಯೋಚನೆ ಮಾಡೋದು? ಅದೇ ಅದು ನಿಮಗಿರೋ ಚಾಲೆಂಜ್. ರೇಡಿಯೋಲ್ಲಿ ನೀವು ಸಡನ್ ಆಗಿ ಹೇಳೋಕೆ, ನಮಗೆ ಸಡನ್ ಆಗಿ ಹೇಳೋದಿರಲ್ಲ, ನಾವು ಜಸ್ಟ್ ಆ ಸಿಚುವೇಶನ್ ಥ್ರೂನೇ ಹೋಗ್ತೀವಿ. ಸೊ ಸಿನಿಮಾ ಪೀಪಲ್ಗೆ ಅದೊಂದು ಬ್ಲೆಸ್ಡ್. ಅಂದ್ರೆ ನಮ್ಗೆ ಎಷ್ಟು ಟೈಮ್ ಬೇಕಾದ್ರೂ ತಗೋದು ಪ್ರೀ ಪ್ರೊಡಕ್ಷನ್ ಅಲ್ಲಿ. ಸುಮ್ಮನೆ ಕೆಲವು ಪ್ರೊಡ್ಯೂಸರ್ಸ್ ಅರ್ಜೆಂಟ್ ಮಾಡ್ತಾರೆ, ಅವಾಗ ಒಂದು ಚಾಲೆಂಜಿಂಗ್ ಆಗುತ್ತೆ, ಅಯ್ಯೋ ಇಲ್ಲಿ ಶೂಟಿಂಗ್ ಮತ್ತು ಡೈಲಾಗ್ಸೇ ಬರ್ದಿಲ್ಲ ಅಂತ. ಅವಾಗ ಏನೋ 1-2 ಫಿಲಪ್ ಇದೆ. ಕೆಲವೊಂದ್ಸಲ ಲೊಕೇಶನ್ ಚೇಂಜ್ ಆದಾಗ ಬೇರೆ ಲೊಕೇಶನ್ಗೆ ತಕ್ಕನಾಗಿ ಬರ್ದಿರ್ತೀವಿ, ಆರ್ಟಿಸ್ಟ್ ಆ ರೀತಿ ಆದಾಗ ಕೆಲವು ಸ್ಮಾಲ್ ಚಾಲೆಂಜಸ್ ಬರುತ್ತೆ. ಬಟ್ ಅದು ಬಿಟ್ಟರೆ ನಮಗೆ ಫ್ರೀಡಮ್ ಇದ್ದೇ ಇರುತ್ತೆ. ಸೊ ಇನ್ಸ್ಪಿರೇಷನ್ ಹೌ ಡು ಯು ಟೇಕ್? ಫಾರ್ ಎಕ್ಸಾಂಪಲ್ ಅಂದ್ರೆ ಏನೋ ಒಂದು ಫ್ರೇಮ್ ಆಫ್ ಮೈಂಡ್ ಫೋನ್ ಸೈಡ್ಗೆ ಇಡೋದು, ಅಥವಾ ಏನಾದ್ರು ವಾಟ್ ಆರ್ ರಿಚುವಲ್ಸ್ ಆಫ್ ರೈಟ್ ಡೈಲಾಗ್? ಅವಾಗ ಇತ್ತು, ಅವಾಗೆಲ್ಲರೂ ಆಚೆಗಡೆ ಹೋಗೋರು, ಒಂದು ಗ್ರೀನ್ರಿ ಮಧ್ಯೆ ಬರೆಯೋದು ರೂಮ್ ಹಾಕೊಂಡು, ಅವಾಗೆಲ್ಲ ಇತ್ತು. ಈಗೇನಿಲ್ಲ, ಆಫೀಸಲ್ಲೇ ನಮ್ಮ ಕಂಫರ್ಟಬಲ್ ಸ್ಪೇಸಲ್ಲೇ ನಾವು ಬರಿತಾ ಇರ್ತೀವಿ. ಮತ್ತು ನಾನು HK ಡಿಸ್ಕಷನ್ಗೆ ಹೋಗ್ತೀನಿ. ಅಂದರೆ ಫಸ್ಟ್ ನನ್ನ ಮೈಂಡಲ್ಲಿ ಏನೇನು ಬರುತ್ತೋ ಅವೆಲ್ಲ ಗೀಚ್ತೀನಿ. ಅಂದರೆ 1ಕ್ಕೆ 3 ಆಪ್ಷನ್ ಥರನೂ ಬರೆದಿರ್ತೀನಿ. ಸೊ ಆ ರೀತಿ ಎಲ್ಲ ಗೀಚ್ತೀನಿ. ಸೊ ರೀಡಿಂಗ್ ಕೊಡಬೇಕಾದ್ರೆ ನನಗೆ ಏನು ಬೆಟರ್ ಅನಿಸುತ್ತೆ ಮತ್ತು ಹುಡುಗರು ಏನು ಬೆಟರ್ ಹೇಳ್ತಾರೆ, ಸೊ ಅದನ್ನು ಚೂಸ್ ಮಾಡ್ಕೊತೀವಿ. ಬಟ್ ಕೆಲವು ಚಾಲೆಂಜಸ್ ಇಟ್ಕೊಂಡಿರ್ತೀವಿ. ಈ 3 ಸೀನ್ಗಳು ಓಕೆ ವಿಷಯನೇ ಹೇಳ್ತಿದೆ, ಕೆಲವು ಸೀನ್ಗಳು ವಿಷಯನೇ ಹೇಳ್ಬೇಕಾಗುತ್ತೆ. ಈಗ ಅಪ್ಪ ಮಗನ ಕಾನ್ವರ್ಸೇಷನ್ ಅಂದಾಗ ಅಲ್ಲಿ ವಿಷಯನೇ ಹೇಳ್ಬೇಕಾಗುತ್ತೆ, ಆಡಿಯನ್ಸಿಗೆ ಮುಟ್ಟಿಸ್ಬೇಕಾಗುತ್ತೆ. ಅಂದ್ರೆ ಸೊ ಆ ಟೈಮ್ಗಳಲ್ಲೆಲ್ಲ ಸುಮ್ಮನೆ ಪಂಚ್ಗಳು ಬರೆಯೋಕ್ಕಾಗಲ್ಲ. ಬಟ್ 3 ಸೀನು ವಿಷಯ ಹೇಳ್ತಿದೆ ಅಂದ್ರೆ 4ನೇ ಸೀನ್ ನಗಿಸ್ಲೇಬೇಕು ಅನ್ನೋದೊಂದು ಚಾಲೆಂಜ್ ಬರುತ್ತೆ. ಇಲ್ಲಿ ಆಡಿಯನ್ಸ್ಗೆ ಓಕೆ ಇದು ಎಳೆಯುತ್ತೆ ಅಂತ ಸೊ ಬರ್ದಿರ್ತೀವಿ. ಯಾವಾಗ ಸಿನಿಮಾ ಆದಾಗ ತಪ್ಪುತ್ತೆ ಅಂದ್ರೆ ಇದು ವರ್ಕ್ ಆಗ್ತಿದೆ ಅಂತೀವಿ, ಶೂಟಿಂಗಲ್ಲೂ ನಮ್ ಲಾಫ್ ಆಗಿರುತ್ತೆ, ಎಡಿಟು, ಟ್ರಿಮ್ಮಿಂಗು, ಇನ್ನೊಂದು ರೀರೆಕಾರ್ಡಿಂಗು, ಇವೆಲ್ಲ ವರ್ಕ್ ಆಗಿದೆ ಅನ್ಸ್ತೀವಿ. ಬಟ್ ಆಡಿಯನ್ಸ್ ಫೈನಲ್ ಬರೋನು ಅವನಿಗೆ ವರ್ಕ್ ಆಗಲಿಲ್ಲ ಅಂದ್ರೆ ಅದು ಲ್ಯಾಗ್ ಆಗಿಬಿಡುತ್ತೆ ಆ ಸೀನ್. ಸೊ ಈ ರೀತಿ ಆಗುತ್ತೆ. ಇತ್ತೀಚೆಗೆ ತರುಣ್ ಅವ್ರದ್ದು ಕಾಟೇರ ನೋಡಿರ್ತೀರಾ, ಹೇಗನ್ನಿಸ್ತು ಫಸ್ಟ್ ನಿಮಗೆ? ತುಂಬ ಇಷ್ಟ ಆಯಿತು. ಮತ್ತು ಕನ್ನಡಕ್ಕೆ ಸಿಕ್ಕಾಗಿಲ್ವ ಅದು, ಯಾಕಂದರೆ ತುಂಬ ಫಿಲಮ್ಸ್ ಎದ್ದಿರಲಿಲ್ಲ. ಸೊ ಖುಷಿ ಆಯಿತು. ಆಮೇಲೆ ಅಲ್ಲಿ ಎಲ್ಲರೂ ಮಾತಾಡಿದ್ದು ಅಂಶ, ನಿಮ್ಮಲ್ಲೂ ಸಾಕಷ್ಟು ಡಿಸ್ಕಷನ್ಸ್ ನಡೆದಿರುತ್ತೆ. ಸೂಪರ್ ಸ್ಟಾರನ್ನು ಸ್ವಲ್ಪ ಅಂಡರ್ ಪ್ಲೇ ಮಾಡಿ ಕಥೆನಲ್ಲಿರೋ ಹೀರೋ ಎಲಿಮೆಂಟನ್ನು ಹೆಚ್ಚು ಮಾಡಿ, ಐ ಥಿಂಕ್ ಅದು ದರ್ಶನ್ ಅವರ ಕಾಂಬಿನೇಷನ್ಗೆ ಎಲ್ಲೋ ಒಂದು ವರ್ಕೌಟ್ ಆಗಿದೆ. ಸೊ ಈ ಥರ ಬೇರೆಯವ್ರ ಸಿನಿಮಾ ಎಲ್ಲ ನೋಡಿದಾಗ ಸುನಿ ಅವರು ಏನೇನು ಒಂದೊಂದು ಸಿನಿಮಾದಲ್ಲೂ ಹೇಳ್ಕೋತಾರೆ,
ಅಲ್ಲ ಇಟ್ ಡಿಪೆಂಡ್ಸ್ ಆ ಸಬ್ಜೆಕ್ಟ್. ಅಂದರೆ ಜನರಲ್ ಕಾಟೇರ ಒಂದು ನಮ್ಮ ಮಣ್ಣಿನ ಕತೆ, ನಮ್ಮ ಜನಗಳ ಕತೆ. ಫಾರ್ ಎಕ್ಸಾಂಪಲ್ ಕಾಟೇರ ಮಾತಾಡೋದಾದ್ರೆ ಅದು ಆಲ್ ಓವರ್ ಇಂಡಿಯಾ ಸದ್ದು ಮಾಡಿದಂಥ ಕತೆ. ಅಂದ್ರೆ ಅವ್ರು ಪ್ಲಾಟ್ ಮುಟ್ಟಾಗೆ ಅರ್ಧ ಗೆದ್ದಿದ್ರು. ಇಂದಿರಾ ಗಾಂಧಿದು ಉಳುವನೆ ಭೂಮಿ ಹೊಡೆಯೋದಿಲ್ಲ. ಸೊ ನಾವೆಲ್ಲರೂ ಓದಿರೋದು ಮತ್ತೆ ಎಲ್ಲರಿಗೂ ಅವ್ರ ತಾತಂದಿರ ಲೈಫಲ್ಲಿ ನಡೆದಿರುತ್ತೆ ಅದು ಯೂಶಲಿ. ಸೊ ಅದು ಮತ್ತೆ ಆ ಮಾರಿ ಹಬ್ಬ ನನಗೆ ಗೊತ್ತಿರಲಿಲ್ಲ, ಅದು ನನಗೆ ತುಂಬ ಹೊಸದು ಅನಿಸ್ತು, ಖುಷಿ ಅನಿಸ್ತು. ಮತ್ತು ಅದು ಟ್ರೈಲರಲ್ಲಿ ಬಂದಾಗಲೇ ನಾನು ನಮ್ಮ ಹುಡುಗ ಹೇಳ್ದೆ ಇದು ನಮ್ಮೂರಲ್ಲಿ ನಡೆಯುತ್ತೆ ಅಂತ. ಸೊ ಹಂಗೆ ಎಲ್ಲರೂ ಒಂದೊಂದು ಕನೆಕ್ಟ್ ಅಂತ ತಗೊಂಡ್ರು. ಲೋಕಲ್ ಮಣ್ಣಿನ ಕಥೆಗಳು. ಮತ್ತೆ ಅದು ಅಂಡರ್ ಪ್ಲೇ ಅಂತಿಲ್ಲ, ಹೀರೋಯಿಸಮ್ ತುಂಬಾ ಸ್ಟ್ರಾಂಗ್ ಇದೆ ಮೂವಿಲಿ. ಜಸ್ಟ್ ಏನು ಅಂದ್ರೆ ಸ್ಟಾರ್ಟಿಂಗ್ ಒಂದು ಇಂಟ್ರೊಡಕ್ಷನ್ ಸಾಂಗ್ ಇಲ್ಲ, ಆ ಪ್ಯಾಟರ್ನ್ ಬ್ರೇಕ್ ಮಾಡಿದ್ದಾರೆ. ಬಟ್ ಎಕ್ಸ್ಟ್ರಾರ್ಡಿನರಿ. ನೋ ಅಫ್ಕೋರ್ಸ್ ಅವರ ಹೆಣ್ಣಿನ ಗೌರವಕ್ಕೆ ನಿಲ್ಲೋ ರೀತಿಯಾಗಲಿ, ಬೇರೆ ಕಡೆ ಒಂದು ಊರಿನ ಗೌರವ, ಅದರಲ್ಲೆಲ್ಲ ಅಫ್ಕೋರ್ಸ್ ಹೀರೋಯಿಸಮ್ ಇದ್ದೇ ಇದೆ. ನಾನು ಹೇಳಿದ್ದು ಈಗ ಚಾಲೆಂಜಿಂಗ್ ಸ್ಟಾರ್ ಅಂದ್ರೆ ನೀವೇ ಹೇಳಿದ್ರಲ್ಲ, ಒಂದು ಓಪನಿಂಗ್ ಸಾಂಗು ಅಥವಾ ಆಕ್ಟರ್ಸ್ ಗಳ ರಿಯಲ್ ಲೈಫ್ ಇಮೇಜ್ ಅನ್ನು ಇಟ್ಕೊಂಡು ಸಾಂಗ್ಸ್ ಗಳಲ್ಲಿ ಡೈಲಾಗ್ಸ್ ಗಳಲ್ಲಿ ಬಿಲ್ಡಪ್ ಕೊಡೋದು, ಅವೆಲ್ಲ ಇದಿದೆ. ಆ ರೊಟೀನ್ ಬ್ರೇಕ್ ಮಾಡಿರೋದು ತುಂಬಾ ಖುಷಿ ಅನ್ಸುತ್ತೆ. ಅಂದ್ರೆ ಅದೇನಂದ್ರೆ ಒಂದಷ್ಟು ಅವ್ರಿಗೆ ಹ್ಯೂಜ್ ಫ್ಯಾನ್ ವರ್ಗ ಇದೆಯಲ್ಲ, ಅವ್ರು ಪ್ರಿಪೇರ್ ಇರ್ತಾರೆ ಯಾವತ್ತೂ. ಅಂದ್ರೆ ಫಸ್ಟ್ ಒಂದು ಸಾಂಗ್ ಬರುತ್ತೆ, 5 ನಿಮಿಷ ಆದ್ಮೇಲೆ ನಾವು ಅದಕ್ಕೊಂದು ಸ್ಟೆಪ್ ಆಗ್ಬೇಕು ಅಥವಾ ವಿಸಲ್ಸ್ ಹೊಡಿಬೇಕು ಅಂತ. ಸೊ ಅದು ವರ್ಕ್ ಆಗಿದೆ. ಬೇರೆ ಎಲ್ಲಾರು ಡೈರೆಕ್ಟರ್ಸ್ ಏನ್ ಓಪನಿಂಗ್ ಒಂದು ಸಾಂಗ್ ಇಡ್ತಾರೆ ಅಂದ್ರೆ ಓಪನಿಂಗ್ ಹೋಗಿ ಸಿನಿಮಾ ಮೂಡ್ ಕೂತ್ಕೊಂತಿದ್ದಂಗೆ ಅಷ್ಟು ಹ್ಯೂಜ್ ಫ್ಯಾನ್ಸ್. ನಿಮ್ ಸಿಂಗಲ್ ಥಿಯೇಟರ್ಗಳಲ್ಲಿ ಹೋಗಿದ್ರೆ ಆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಆ ಸ್ಟಾರ್ಟಿಂಗ್ 10 ಮಿನಿಟ್ಸ್ ಇಲ್ಲಿಗೆ ತಗೊಂಡೋಗುತ್ತೆ, ತಗೊಂಡೋಗುತ್ತೆ. ಓಪನಿಂಗ್ ಸಾಂಗ್ ಇದ್ದಾಗ ಅವರೆಲ್ಲ ವಿಸಲ್ಸ್ ಹೊಡಿತಲ್ಲ. ಸೊ 10 ಜನ ರಿಯಲ್ ಫ್ಯಾನ್ಸ್ ಹೊಡೆದ್ರು, ಇನ್ನು 10 ಜನ ನಾರ್ಮಲ್ ಆಡಿಯನ್ಸ್ ಬಂದಿದ್ರು, ಅವ್ರಿಗೂ ಏನೋ ಎಕ್ಸ್ಟ್ರಾರ್ಡಿನರಿ ಆಗಿ ಟೇಕ್ ಸೂಪರ್ ಆಗಿದೆ ಅಂತ ಅನ್ಸುತ್ತೆ. ಸೊ ಅದಕ್ಕೆ ಆ ರೀತಿ ಇಡ್ತಾರೆ. ಬಟ್ ಈಗ ತುಂಬಾ ಮಲ್ಟಿಪ್ಲೆಕ್ಸ್ ಆಡಿಯನ್ಸ್ ಇವರು ಸ್ವಲ್ಪ ಆಫ್ಟರ್ OTT ಕಂಟೆಂಟ್ ಡ್ರಿವನ್ ಅಂತ ಹೋಗಿ ಮೇ ಬಿ ಆ ಸಾಂಗ್ಸ್, ಆಮೇಲೆ ಸಾಂಗ್ಸ್ ಫಸ್ಟ್ ಆಚೆ ಬಿಡ್ತೀವಿ. ಸೊ ಆ ಎಲ್ಲ ಕಾರಣಗಳಿಂದ ಓಕೆ. ಮುಂದೆ ನಿಮ್ಮ ಡೈಲಾಗ್ ಇದರಲ್ಲಿ ಹ್ಯಾಪಿ ನ್ಯೂ ಇಯರ್, ಅದರಲ್ಲೂ OTT ಅಂತ ಹೇಗೆ ಮಾತಾಡಿದ್ರೆ ಅದು ಪಕ್ಕ OTT ಫಿಲ್ಮ್ ಅಂತ ಒಂದು ಸ್ಟ್ಯಾಂಪ್. ಅಂದರೆ ಇತ್ತೀಚೆಗೆ ನೀವೇ ನೋಡ್ತಾ ಇದ್ದೀರಾ, ಐ ಥಿಂಕ್ ಒಂದು 15 years ನಿಮ್ಮ ಇಂಡಸ್ಟ್ರಿನಲ್ಲಿ OTT ಸಿಂಗಲ್ ಸ್ಕ್ರೀನು ನಮ್ಗೆ ಇಷ್ಟನೋ ಕಷ್ಟನೋ ಅದು ಬಿಸಿ ತುಪ್ಪ, ಅದು ನುಂಗಂಗಿಲ್ಲ ಉಗುಳಂಗಿಲ್ಲ. ಆಸ್ ಅ ಡೈರೆಕ್ಟರ್ ನೀವು ಒಂದು ಕತೆ ಕೈ ಹಾಕಬೇಕಾದ್ರೆ ಈ ಥರ ಯಾವ್ಯಾವ ಪ್ರೆಷರ್ಸು, ಯಾವ್ಯಾವ ಬೌಂಡ್ರೀಸ್ಗಳನ್ನು ಹಾಕೋತೀರಾ, ಹೇಗೆ ಯೋಚನೆ ಮಾಡ್ತೀರಾ, ಹೇಗೆ ಇದನ್ನೆಲ್ಲ ಹ್ಯಾಂಡಲ್ ಮಾಡ್ತೀರಾ? ಅದೇ OTT ಅಂತ ಚಾಲೆಂಜ್ ಬಂದಿರೋದು ಈಗ 3-4 ವರ್ಷದಿಂದ. ಸೊ ನಾನು ಅವತಾರ ಪುರುಷ ಬರ್ದಿದ್ದು OTTಗೆ, ಅಂದ್ರೆ ವೆಬ್ ಸೀರೀಸ್ ಮಾಡೋಣ ಅಂತ ಬರ್ದಿದ್ದು. ಸೊ ವೆಬ್ ಸೀರೀಸ್ಗೆ ಏನು ಅಂದ್ರೆ ಪಂಚಿಂಗ್ ಡೈಲಾಗ್ಸ್ ಬೇಕಾಗಿಲ್ಲ, ನೀವು ಎಂಟರ್ಟೈನಿಂಗ್ ಇಂತ ಜಾಸ್ತಿ ಎಂಗೇಜಿಂಗ್ ಆಗಿಡಬೇಕು. OTTಲಿ ಯೂಶಲಿ ನೋಡಿದ್ರೆ ಥ್ರಿಲ್ಲರ್ಸ್ ಜಾಸ್ತಿ ಪಾಸ್ ತಗೋಬೇಕು. ಯು ಹ್ಯಾವ್ ಟು ನೋಟ್ ಇಟ್, ಎಂಟರ್ಟೈನಿಂಗ್ ಇಂತ ಎಂಗೇಜಿಂಗ್ OTTಲಿ. ಯಾಕಂದ್ರೆ OTTಲಿ ನೀವು ನಗ್ಸೋದು ಆ ರೀತಿದಿಲ್ಲ. ಥಿಯೇಟ್ರಲ್ಲಿ ಎಲ್ಲಾರು ನಗ್ತಾ ಖುಷಿ ಆಗುತ್ತೆ. OTTಲಿ ನಿಮ್ನ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿ ಕೊನೆವರೆಗೂ ಹಿಡಿದು ಯೂಶಲಿ ನೀವು ನೋಡಿದ್ರೆ ಥ್ರಿಲ್ಲರ್ಸೇ ಕ್ಲಿಕ್ ಆಗಿರೋದು. ಈ ರಾಬ್ರೀಸ್ ಅಥವಾ ವಿಂಟೇಜ್, ನೀವು ರಾಜರು ಕತೆ ಇಂಥವು, ಈ ಗೇಮ್ ಆಫ್ ಥ್ರೋನ್ಸ್ ಹೇಳ್ಬೋದು, ಅಥವಾ ಎಕ್ಸ್ಟ್ರೀಮ್ ವೈಲೆನ್ಸ್, ಎಕ್ಸ್ಟ್ರೀಮ್ ಸೆಕ್ಸ್, ಎಕ್ಸ್ಟ್ರೀಮ್ ಇದು ಎಲ್ಲ ಎಕ್ಸ್ಟ್ರೀಮ್ಸ್ ಇರುತ್ತಲ್ಲಿ. ಯಾಕೆ ಮನೇಲಿ ಇರ್ತಾರೆ, ಚೇಂಜ್ ಮಾಡ್ಬಿಡ್ರೆ ಅಂತ ಭಯನಾ? ಹೇಗೆ ನಿಮ್ಮ ಅಬ್ಸರ್ವೇಷನ್ ಏನು? ಎಲ್ಲಾನು ಜಾಸ್ತಿನೇ ಇರತ್ತಲ್ಲಿ, ಫ್ರೀಡಮು ಜಾಸ್ತಿ ಇರುತ್ತೆ. ಫ್ರೀಡಮ್ ಜಾಸ್ತಿ ಇರುತ್ತಲ್ಲ, ಅದಕ್ಕೆ ಈಗ ಥಿಯೇಟರ್ಗೆ ಬಂದ್ರೆ ನಿಮ್ಗೆ 2 hour ಬೌಂಡ್ರಿ ಹಾಕ್ಬಿಟ್ಟಿರ್ತೀವಿ, ಕತ್ಲು ರೂಮಲ್ಲಿ ಒಂದು ಬೌಂಡ್ರಿ ಹಾಕಿರ್ತೀವಿ. ಸೊ ನಿಮ್ಗೆ ಆ 2 hour ಏನ್ ಎಂಟರ್ಟೈನ್ಮೆಂಟ್ ಕೊಡ್ತೀಯ ಅದು ನಿಮ್ ಚಾಲೆಂಜಿಂಗ್. ಯಾಕಂದ್ರೆ ನೀನು ಓಕೆ ಎಂಟರ್ಟೈನ್ ಆದೆ ಅಂತ ನೀನ್ ವೀಕೆಂಡ್ಗೆ ಬಂದಿರ್ತೀಯ, ನೀನ್ ವಾರಕ್ಕೊಂದು ಸಿನಿಮಾ ಅಂತ ಅನ್ಕೊಂಡಿರ್ತೀಯ, ನಿನಗೆ ಖುಷಿ ಕೊಡ್ತು ಅಂತ ಅದನ್ನ. ಇದಾದ್ರೆ ನೀನ್ ತಿಂಗಳಿಗೂ ನೋಡ್ಬೋದು ವೆಬ್ ಸೀರೀಸ್. ಇದೆಲ್ಲ ಯಾವುದು ಮನಿ ಎಷ್ಟೇ ವರ್ಷ ಆದ್ರೂ ಅದು ಕ್ಯಾರಿ ಆಗ್ತಿತ್ತು ಅದ್ರದ್ದು. ಗೇಮ್ ಆಫ್ ಥ್ರೋನ್ಸ್ ಅಂದ್ರೆ ಅಳೋರಿದ್ರು, ಅದನ್ನ ಏನು ಸ್ಪಾಯ್ಲ್ ಮಾಡಿದ್ರೆ ಅಳೋರಿದ್ರು ಆ ಸ್ಟೋರಿಗೆ. ಅವ್ನ್ ಸತ್ತಾಗ್ತಾನೆ, ಇವ್ನ್ ಸತ್ತಾಗ್ತಾನೆ, ನೈಟ್ ವಾಚ್ಮನ್ ಸಮಥಿಂಗ್ ಎಲ್ಲ ಹೇಳೋರು. ನಾನು ಅವಾಗ ನೋಡ್ತಿರ್ಲಿಲ್ಲ, ನಮ್ಮ ಹುಡುಗರು ಯಾಕೆ ಹಿಂಗ್ ಆಡ್ತಾ ಇದಾರೆ ಇದಕ್ಕೆ ಅಂತೆಲ್ಲ ಅನಿಸೋದು. ಸೊ ಆ ರೀತಿ ಇತ್ತು. ಸೊ ಎಂಗೇಜಿಂಗ್ ಮಾಡ್ಬೇಕು, ಅದಕ್ಕೆ ಬ್ಲ್ಯಾಕ್ ಮ್ಯಾಜಿಕ್ ಕಾನ್ಸೆಪ್ಟ್ ಎತ್ಕೊಂಡು ನಾನು ಅವತಾರ ಪುರುಷ. ಬಟ್ ನಮ್ ಕನ್ನಡಕ್ಕೆ ಅಂದ್ರೆ ಮೇ ಬಿ ನನ್ನ ಕ್ಯಾಲಿಬರ್ಗೆ ಅಂದ್ರೆ ನಮ್ಮ ಪ್ರೊಫೈಲ್ಗೆ ಅವ್ರು ಒಪ್ಲಿಲ್ಲ. ನಾವೆಲ್ಲ ಅಪ್ರೋಚ್ ಮಾಡೋದು ಒಪ್ಲಿಲ್ಲ ಕನ್ನಡನ. ಸೊ ಸರಿ ಅಂದ್ಬಿಟ್ಟು, ಬಟ್ ಸ್ಕ್ರಿಪ್ಟ್ ಅಷ್ಟರಲ್ಲಿ ಎಲ್ಲರಿಗೂ ನರೇಷನ್ ಕೊಡ್ತಿಲ್ಲ. ಪುಷ್ಕರ್ ಸರ್ಗೆ ಇಷ್ಟ ಆಗಿತ್ತು. ಸೊ ಓಕೆ ಇದನ್ನ ಪಾರ್ಟ್ 1 ಪಾರ್ಟ್ 2 ಅಂದ್ರೆ ದೊಡ್ಡದು ಬರ್ದಿದ್ದ ನಾವು. ವೆಬ್ ಸೀರೀಸ್ ಅಲ್ವಾ, 10 episodes ಅಂತ ಕೊಡ್ತೀವಿ. ಪಾರ್ಟ್ 1 ಪಾರ್ಟ್ 2 ಮಾಡೋಣ ಅಂತ ಹೇಳಿ ಫಿಲಮ್ ಮಾಡ್ತೀವಿ. ಈಗ 2ಗೆ ರೆಡಿ ಆಗ್ತಾ ಇದೆ, ಅಂದ್ರೆ ಎಲ್ಲ ಫಿಲಮ್ ಮುಗಿದೋಗಿದೆ. ಓಕೆ. ಸೊ ಒಂದಷ್ಟು ವಿಚಾರಗಳನ್ನ ಮಾತಾಡಿದೀವಿ, ಎಲ್ಲ ಸಿನಿಮಾಗೆ ಸಂಬಂಧಪಟ್ಟಿದ್ದೀವಿ, ಎಲ್ಲ ಸೈಡ್ಗೆ ಇಡೋಣ. ಈಗ ಸಿಂಪಲ್ ಸುನಿ ಆಸ್ ಅ ವ್ಯಕ್ತಿ, ನಮ್ಮ ಕನ್ನಡದ ಕೆಲವು ಪದಗಳು, ಉದಾಹರಣೆಗೆ ಎಷ್ಟೋ ನಿಮ್ಮ ಹಿಂದೆ ಇರೋ ಕಥೆಗಳಿರತ್ತೆ, ಅದರಲ್ಲಿ ಅವಮಾನ, ಅನುಮಾನ,
ಅದಾದ್ಮೇಲೆ ಕೊನೆಗೆ ಬರೋದು ಬಹುಮಾನ ಎಲ್ಲರಿಗೂ ಕಾಣಿಸಿದೆ. ನಿಮ್ಮ ಒಂದು ಅನುಮಾನ ಅಥವಾ ಅವಮಾನ, ಕಷ್ಟಗಳು ಎಲ್ಲ ಅನುಭವ ಆಗಿದೆಯಾ? ಯಾವ್ಯಾವ್ದು ಆಗಿದೆ? ಅದು ಯು ಓಪನ್ ಎನಫ್ ಅದನ್ನೆಲ್ಲ ಹೇಳ್ಕೊಳಕ್ಕೆ? ಯಾಕೆಂದರೆ ಒಬ್ಬರ ಕಷ್ಟ 100 ಜನಕ್ಕೆ ಇನ್ಸ್ಪಿರೇಷನ್ ಆಗುತ್ತೆ. ಎಲ್ಲರ ಲೈಫಲ್ಲೂ ನಡೆಯೋದೇ ಬಿಡುಗರು, ನಾನು ನಾರ್ಮಲ್ಲೇ ಅನ್ನೋ ಒಂದು ಬೆಂತಟ್ಟೋ ಫೀಲಿಂಗ್ ಕೊಡುತ್ತೆ. ಅದಕ್ಕೆ ಅವಮಾನ ಅಂತ ಟು ಬಿ ಫ್ರ್ಯಾಂಕ್ ಏನಂತ ಅವಮಾನ ಅಂತಾನೆ ಕನ್ಸಿಡರ್ ನನಗೊಬ್ಬಂಗೆ ಆಗ್ತಿದ್ದಿದ್ದಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾಗ ಎಲ್ಲರಿಗೂ ಕಾಮನ್ ಆಗಿರೋದು. ಸೊ ಅದು ಕಾಮನ್ ಅಂತಾನೆ ಹೊಡಿಯೋದಿದೆ. ಅವೆಲ್ಲ ಗುರುಗಳು ಅಂದ್ರೆ ದಿನೇಶ್ ಬಾಬು ಸರ್ ಅಂತ ಹೆಸರು ಅವ್ರವ್ರ ಕೌಡೆ, ಬಾಬು ಸರ್ ಯಾವತ್ತೂ ಕೈ ಮಾಡಿಲ್ಲ. ಅದೇ ಹೆಸರು. ಸೊ ಅವೆಲ್ಲ ಕಾಮನ್ ಇದೆ, ನನಗೆ ಅಂತ ಅಲ್ಲ ಎಲ್ಲಾರ್ಗೂ ಇತ್ತು. ಸೊ ಅದೊಂದು ಕಲಿಕೆನಲ್ಲಿ ಇಟ್ಕೊಂಡಿದ್ದೀವಿ, ಇವೆಲ್ಲ ಸೈಡ್ ಹಂಗಾರೆ ಬಿಟ್ಟಾಕಿದ್ದೀರಾ. ತುಂಬಾ ಬೇಜಾರಾಗೋದು ಕೆಲವೊಂದ್ಸಲ. ನಮ್ದಲ್ದಿದ್ರೆ ತಮ್ದಿದ್ದಾಗ ತಪ್ಪು ಇನ್ನೊಂದ್ಸಲ ಮಾಡಬಾರ್ದು ಅಂತ ಅನ್ಕೊಂತೀವಿ. ನಮ್ದಲ್ದಿದ್ದಾಗ ಒಳಗಡೆ ಒಂದು ಬೇಜಾರಾಗುತ್ತೆ, ಇದು ಯಾವನಿಗೆ ಬೇಕು ಲೈಫು ಅಲ್ಲಿ ಚೆನ್ನಾಗಿದೆ ಅಂತ. ಸೊ ನನಗೆ ಕೃಷಿ ಚೆನ್ನಾಗಿ ಹೊಲ್ದಿತ್ತು. ನಮ್ದು ಜಮೀನ್ ಇತ್ತು. ಸೊ ನಾನು ಸೊಪ್ಪು ಎಲ್ಲ ಬೆಳೀತಿದ್ದು, ಸುಗಂಧ ಜವು ಬೆಳೀತಿದ್ದು. ಬೆಳಿಗ್ಗೆ 4 ಗಂಟೆಗೆ ಕೈ ಮರಗಟ್ಟೋಗೋದು ಮೀನ್ಸ್ ನಾವು. ಸೊ ಇಡೀ ನಮ್ಮ ಸೈಡ್ ಹೆಸರಟ್ಟ ಸೈಡು ಬಸ್ ಬರೋದು. ಒಂದು ಬಸ್ಸಲ್ಲಿ ಅಮೀರ್ ಬಸ್ ಅಂತ ಇತ್ತು. ಬೆಳಗ್ಗೆನೆ ಮೂಟೆ ಆಗ್ತಿದ್ದ ನಮ್ಮ ಸೈಡಿಂದ ಹೂ ಬರೋದು. ಈಗ ಚಿಕ್ಕಬಳ್ಳಾಪುರ, ಕೋಲಾರ ಮಾತ್ರ ಬರ್ತಿದ್ದಾವೆ. ನನಗೆ ಅದೇ ಹೂವಿನ ರೇಟ್ ಜಾಸ್ತಿ ಆಗಿ ನಮ್ಮ ಸೈಡ್ ಎಲ್ಲ ಲೇಔಟ್ಗಳಾಗ್ಬಿಟ್ಟಿದ್ದಾವೆ ಈಗ. ಸೊ ಅದು ಚೆನ್ನಾಗಿತ್ತು. ಇವೆಲ್ಲ ಪ್ಯಾರಲಲ್ ಟ್ರ್ಯಾಕ್ ಆಗಿ ನಡೀತಾ ಇತ್ತು. ನನಗೆ ಯಾವತ್ತೂ ತರಕಾರಿ ತಗೋಬೇಕಾದ್ರೆ ರೇಟ್ ಜಾಸ್ತಿ ಆದ್ರೆ ನನಗೆ ಯಾವತ್ತೂ ಬೇಜಾರಾಗಲ್ಲ ಆಗ್ಲಿ ಅಂತ. ಯಾಕಂದ್ರೆ ನಾವೆಲ್ಲ ರೋಡಲ್ಲಿ ಸಿನಿಮಾಗಳಲ್ಲಿ ತೋರಿಸ್ದಂಗೆ ರೋಡಲ್ಲಿ ಸುರಿದು ಬಂದಿರೋದು ಇದೆ. ಮತ್ತೆ ಹೆಚ್ಚಿಗೆ ದುಡ್ಡು ಇದ್ದಾಗ ಮನೆಗೆ ಆವ್ರೇಜ್ ಹೋಯ್ತು ಅಂತ ಹೇಳಿ ಹೆಚ್ಚಿಗೆ ದುಡ್ಡು ನಾವು ಇಟ್ಕೊಂಡಿದ್ದು ಇದೆ, ಈ ರೀತಿ ಎಲ್ಲ. ಸೊ ಚೆನ್ನಾಗಿತ್ತು. ಸಿನಿಮಾಗೆ ಬಂದಾಗ ತುಂಬಾ ಏರಿಳಿತ ಆಗೋದು. ಒಂದು ಖುಷಿ ಏನಂದ್ರೆ ಡೈಲಿ ಹೊಸ ಲೊಕೇಶನ್ ಹೊಸದು. ಸೊ ಈ ರೀತಿ ಅಂದ್ರೆ ಒಂದ್ ಟೇಬಲ್ ಮೇಲೆ ವರ್ಕ್ ಮಾಡ್ತಿರ್ಲಿಲ್ಲ ನಾವು. ಸೊ ಸಖತ್ ಖುಷಿ ಇತ್ತು, ಈ ಫೀಲ್ಡ್ ಸಖತ್ತಾಗಿದೆ ಅಂತ. ದುಂಬಿ ಬೇರೆ ಬೇರೆ ಹೂ ಮೇಲೆ ಹೋಗ್ತಾ ಇತ್ತು, ಎಲ್ಲವನ್ನ ಹೇಳ್ಕೊತಾ ಇತ್ತು. ಫಾರ್ ಎಕ್ಸಾಂಪಲ್ ಗಗನ್ ಚುಕ್ಕಿ ಬರೋ ಚಕ್ಕಿ ಶೂಟ್ ಹೋಗಿದ್ದು ಅತಿ ಅಪರೂಪ ಅಂತ ಐಂದ್ರಿತಾರೆ ಮತ್ತೆ ಪ್ರೇಮ್ ಅವ್ರದ್ದು ಸಿನಿಮಾ. ಸೊ ನಾನೊಂದ್ಸಲ ಹೋಗಿದ್ದೆ ಗಗನ್ ಚುಕ್ಕಿ ಬರೋ ಚುಕ್ಕಿ, ಬೇರೆ ಯಾವ್ದೋ ಫಿಲಮ್ ಲೊಕೇಶನ್ ನೋಡಕ್ ಹೋಗಿದ್ದೆ, ಕೆಳಗಿಂದ ಹೋಗಿದ್ದ. ಅವ್ರು ಶೂಟ್ ಮಾಡಕ್ ಮೇಲ್ಗಡೆಯಿಂದ ಕರ್ಕೊಂಡು ಹೋದ್ರು. ಮೇ ಬಿ ಗಾಳಿಪಟ ಬಂದಿರ್ಲಿಲ್ಲ ಇನ್ನ. ಮುಂಗಾರು ಮಳೆನಲ್ಲಿ ಅಲ್ಲ ಆಗಿಲ್ಲ ಅದು ಗಾಳಿಪಟದಲ್ಲಿ ನಾವು ಎಂಡ್ ಸೀನ್ ಬರತ್ತಲ್ಲ ಬಂದಿತ್ತೆ, ನನಗೆ ಕ್ಲಾರಿಟಿ ಇಲ್ಲ. ಬಟ್ ಆ ವ್ಯೂ ಅಲ್ಲಿ ನೋಡಿದ್ ಫಸ್ಟ್ ಟೈಮ್. ಓಕೆ. ಸೊ ನಮ್ಗೆಲ್ಲ ಸಖತ್ ಖುಷಿ ಆಗಿತ್ತು. ಇವೆಲ್ಲ ಒಂದಷ್ಟು ಈ ರೀತಿ ಎಕ್ಸ್ಪ್ಲೋರ್ ಇವೆಲ್ಲ ತುಂಬಾ ಚೆನ್ನಾಗಿತ್ತಲ್ಲ. ಅವಾಗೆಲ್ಲ ಟ್ರಾವೆಲಿಂಗ್ ಯೂಟ್ಯೂಬ್ ಟ್ರಾವೆಲರ್ಸ್ ಇರ್ಲಿಲ್ಲ. ಸೊ ನಾವೆಲ್ಲೂ ನೋಡ್ತಿರ್ಲಿಲ್ಲ ಹಿಂಗೆ ಈ ರೀತಿದು. ನೋಡಿದ್ರೆ ಉದಯ ಟಿವಿಲಿ ಪ್ರಪಂಚ ಪರ್ಯಟನೆ ಅಂತ ಯಾವ್ದೋ ಒಂದು ಪ್ರೋಗ್ರಾಮ್ ಇರೋದು, ಎಲ್ಲೋ ಒಂದು BBC ಅವೆಲ್ಲ ತುಂಬಾ ರೀತಿ ಇರೋದು. ನಮ್ದು ಫೀಲ್ಡ್ ಸಖತ್ತಾಗಿದೆ ಅಂತ ಒಂದು ಖುಷಿ ಇರೋದು. ಆಮೇಲೆ ನಾವು ಇಮ್ಯಾಜಿನರಿವರನ್ನ ಇಳಿಸೋದಲ್ವಾ. ಸೊ ಸಖತ್ತಾಗಿ ಬರೀತಿದ್ದು ಅಂತೆಲ್ಲ. ಅವಮಾನಗಳು ಅಂತ ಏನಿಲ್ಲ, ಮಾಮೂಲಿ. ಆ ಪೆಟ್ರೋಲ್ ಖಾಲಿ ಆಗಿರ್, ಮಧ್ಯರಾತ್ರಿ ಖಾಲಿ ಆಗಿರ್ತವೆ, ತಳ್ಳಿರ್ತೀವಿ 10 ಕಿಲೋಮೀಟರ್, ಅವೆಲ್ಲ ಎಲ್ಲಾರ್ದು ಕತೆ ಇದೆ. ಅದೆಲ್ಲ ನಾರ್ಮಲ್. ಕಷ್ಟ ಆಯ್ತು, ಅವಮಾನ ಆಯ್ತು, ಅನುಮಾನ. ಈಗ ಯಾಕೆಂದ್ರೆ ನೀವು ಫಸ್ಟಲ್ಲೇ 6 ಆಗಿ ಎತ್ತದವರು. ಅದೇ ಹೇಳಿದ್ನಲ್ಲ, ನಾನು 48th ಪ್ರೊಡ್ಯೂಸರು. ನಾನು 47 ಪ್ರೊಡ್ಯೂಸರ್ಸ್ನ ಮೀಟ್ ಆಗಿದೆ ಸಬ್ಜೆಕ್ಟ್ ಹೇಳೋಕ್ಕೆ. ಅದರಲ್ಲಿ ಒಂದು 24-25 ನಾನೇ ಕನ್ವಿನ್ಸ್ ಮಾಡಿಲ್ಲ ಅಂತ ನಂಗೆ ಚೆನ್ನಾಗುತ್ತು. ಪಾಪ ಕೆಲವ್ರಂತೂ ನಮಗೆ ಕಲಿಕೆ ಹೇಳ್ಕೊಟ್ರು. ಕೆಲವು ಪ್ರೊಡ್ಯೂಸರ್ಸ್ ಅಂತೂ ಇದು ಹಿಂಗೆ ಹೇಳಿದ್ರು ವರ್ಕ್ ಆಗಲ್ಲ, ಇದು ಪ್ರಾಕ್ಟಿಕಲ್ಲು, ಇದು ಹಿಂಗೆ ಅಂತೆಲ್ಲ. ಇನ್ನು ಕೆಲವು ಗೊತ್ತಾಗೋದು ಇವ್ರು ಸುಮ್ಮನೆ ಖಾಲಿ ಫಲ ಮಾಡಿಸ್ತಾ ಇದ್ದಾರೆ ನಮ್ಮ ಕೈಲಿ ಅಂತ. ಇನ್ನು ಕೆಲವ್ರು ನಮಗೆ ಟ್ಯಾಕ್ಸ್ ಹಾಕೋರೆ ಅಂತ ಗೊತ್ತಾಗೋದು. ಕತೆ ಅನ್ನೋದ್ಕಿನ್ನ ಅಲ್ಲ ತಂದ್ಬಿಡು ಇಲ್ಲಿ ತಂದ್ಬಿಡು ಅಂತ ನಮ್ನ ಅವಾಗ ಸ್ವಿಗ್ಗಿ ಮಾಡ್ಕೊಂಡಿರೋದು ಉಂಟು. ಸೊ ಈಗೆಲ್ಲ ಇದೆ, ಬಟ್ ಅಷ್ಟೆಲ್ಲ ಹಿಂದೆ ಇದೆ ಇವತ್ತು. ಬಟ್ ಇವತ್ತೊಂದು ಬ್ರ್ಯಾಂಡ್ ಇದೆ, ಸಿಂಪಲ್ ಸುನಿ. ಇದನ್ನು ಉಳಿಸ್ಕೊಳ್ಳೋಕ್ಕೆ, ಇನ್ನೂ ಬೆಳೆಸ್ಕೊಳ್ಳೋಕ್ಕೆ ಮೋಟಿವೇಶನ್ಗೆ ಏನು ಮಾಡ್ತೀರಾ? ಮೋಟಿವೇಶನ್ ಫಿಲಮ್ಸೇ ಅಲ್ಲ, ಅಫ್ಕೋರ್ಸ್. ಅಂದರೆ ಎವ್ರಿ ಫಿಲಮ್ ನೋಡಿದಾಗಲೂ ಗುರು ನಾನು ಇಲ್ಲಿಗೆ ಬೆಳಿಬೇಕು, ನಂದು ಇಲ್ಲಿ ಇರಬೇಕು ಅಂತ ಅನ್ಸುತ್ತೆ. ಸೊ ಹೆಚ್ಚು ಸಿನಿಮಾಗಳನ್ನೇ ನೋಡ್ತೀರಾ, ಅಪ್ಡೇಟ್ ಆಗಿರ್ತೀರಾ, ಹೊಸ ಡೈರೆಕ್ಟರ್ಗಳು ಅಥವಾ ಟ್ರೆಂಡಿಗೆ ಬರೋರು, ಸ್ಟೋರೀಸು, ಈ ಥರ ಅದನ್ನೇ ನೋಡಿನೇ ಮೋಟಿವೇಶನ್ ಅಲ್ಲ. ಇಂಡಸ್ಟ್ರಿ ಎಷ್ಟೇ ಮೇಲಕ್ಕೆ ಹೋಗಲಿ, ಎಷ್ಟೇ ಟೆಕ್ನಾಲಜಿ ಬರಲಿ, ನಾಳೆ ಮೇ ಬಿ ಒಂದು ಸೈನ್ ಮಾಡಿಬಿಟ್ಟು ನಾವು ಒಂದು ಇರೋದು, ಸರ್ ನೀವು ಮನೇಲಿರಿ, ನಾವು ಪೂರ್ತಿ ಶೂಟ್ ಮಾಡ್ಕೊಂಬಂದು ಬ್ಲೂ ಮ್ಯಾಟಲ್ಲಿ ನಮ್ಮದು ಕಾಪಿ ಪೇಸ್ಟ್ ಮಾಡಿ ಸಿನಿಮಾ ರಿಲೀಸ್ ಮಾಡ್ತೀನಿ. ನಿಮ್ಮ ವಾಯ್ಸ್ನ ಇವತ್ತು ಎಲ್ಲರೂ ಮೋದಿ ವಾಯ್ಸ್ನ ಯೂಸ್ ಮಾಡ್ತಾ ಇದ್ದಾರೆ. ಸೊ ಆ ರೀತಿ ಸರ್ ನಿಮ್ಮದು ಬರೀ ಜಸ್ಟ್ ಸೈನ್ ಅಷ್ಟೇ, ನಿಮ್ಮ ವಾಯ್ಸ್ ಪರ್ಮಿಷನ್ನು
ನಿಮ್ದು ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫೇಸ್ ಪರ್ಮಿಷನ್ 2 ಸೈನ್ ಹಾಕಿ ನಾವು ಫಿಲಮ್ ಮಾಡಿ ರಿಲೀಸ್ ಮಾಡ್ಕೊತೀವಿ ಅಂತಾನು ಬರೋದು ಮುಂದೆ ಫ್ಯೂಚರ್ ಹೇಳಿದ್ದೆ. ಆದ್ರೂ ಯಾವತ್ತೂ ಫಲಂ ಸತ್ಯ ಹರಿಶ್ಚಂದ್ರ ಯಾವಾಗ ಫಸ್ಟ್ ಮೂವಿ ಶುರು ಆಯ್ತು ಅಲ್ಲಿಂದನು ಯಾವತ್ತೇ ರಿಲೀಸ್ ಆಗಲಿ ಸಿನಿಮಾಗಿಲ್ಲ ಕತೆ ಅದು ಫುಲ್ ಅವ್ನು ಏನು ನೋಡ್ದ ಅಂತ. ಸೊ ಆ ಕತೆ ಸ್ಕ್ರೀನ್ ಪ್ಲೇ ನೀವು ಹೇಗೆ 2 ಅವರ್ ತೋರಿಸ್ತೀರಾ ಅಂತ. ಸೊ ಅದು ಯಾವತ್ತೂ ಬೇರೆ ಆಗಲ್ಲ. ಮುಂದೆ ಮೊನ್ನೆ ನಿಮಗೆ ನಾನು ಕಾಲ್ ಮಾಡಿದಾಗ ಧರ್ಮಸ್ಥಳದಿಂದ ವಾಪಸ್ ಬರ್ತಾ ಇದ್ರಿ. ಅವತ್ತು ನನಗೆ ಗೊತ್ತಾಯಿತು ನೀವು ಪ್ರತಿಯೊಂದು ಸಿನಿಮಾ ಜನಗಳು ಅವ್ರ ದೇವ್ರಿಗೆ ತೋರ್ಸೋಕ್ಕಿಂತ ಮೊದಲು ರಿಯಲ್ ದೇವರಿಗೆ ನೀವು ಫಸ್ಟ್ ಕಾಪಿ ಅಂತ ಒಪ್ಪಿಸ್ಬಿಟ್ಟು ಬರ್ತೀರಾ ಅಂತ. ಇದೇ ಥರ ನಮ್ಮ ಸಿಂಪಲ್ ಸುನಿ ಅವರ ಒಂದು ಯಾವ್ದಾದ್ರು ನಂಬಿಕೆಗಳಿದೆಯಾ, ಮೋರ್ ಸೂಪರ್ಸ್ಟಿಷನ್ಸ್? ಅದಕ್ಕೆ ಕೆಲವೊಂದು ವರ್ಕ್ ಆಗೋಟಿರುತ್ತೆ. ಈಗ ಯಾವುದೋ 1-2 ಫಿಲಮ್ ಟೈಮಲ್ಲಿ ಧರ್ಮಸ್ಥಳ ಹೋಗೋಕ್ಕಾಗಿರ್ಲಿಲ್ಲ. ಸೊ ಫಿಲಮ್ ತೂಕ್ ಹೊಡೆದಿರುತ್ತೆ. ಅದು ನನ್ನ ತಪ್ಪಿಂದ ನೋಡಿದ್ರೆ ಮುಂಜಾನೆ ಹತ್ತಂಗ ಅದಕ್ಕೂ ನಂಗೆ ಸಂಬಂಧನೇ ಇಲ್ಲ. ಬಟ್ ಆದರೂ ಹಂಗೆ ಅನ್ಸಿರುತ್ತಲ್ಲ ಗುರು ಒಂದ್ಸಲ ವಿಸಿಟ್ ಮಾಡ್ಬಿಡೋಣ ಅಂತ. ಸೊ ಇದಕ್ಕೆ ಕೆಲವೊಂದು ನಮ್ಮ ಲೈಫಲ್ಲಿ ಮೇಜರ್ ಡಿಸಿಷನ್ಸ್ ವರ್ಕ್ ಆಗಿದೆ ಅಲ್ಲಿ ಹೋದಾಗ. ಧರ್ಮ ಅಲ್ಲಿಗೆ ಹೋಗೋದು ನಿಮ್ಮ ಧರ್ಮ. ಈಗ ಎಲ್ಲರೂ ಮೆಡಿಟೇಷನ್ ಅಂತೆಲ್ಲ ಮಾತಾಡ್ತಾರೆ. ಕೆಲವು ಸತಿ ನಿಮ್ಮ ಬರವಣಿಗೆ ಓದೋದೇ ಮೆಡಿಟೇಷನ್, ಇದು ಬಿಲ್ಡಪ್ ಅಲ್ಲ. ಅದು ಎಲ್ಲದಕ್ಕೂ ಒಂದು ಮಜಾ ಇರುತ್ತೆ, ಅದರದ್ದೊಂದು ಇಂಪ್ಯಾಕ್ಟ್ ಮನ್ಸಿಗಿರುತ್ತೆ. ನೀವೇನ್ ಮಾಡ್ತೀರಾ ಮೆಡಿಟೇಷನ್? ಸ್ವಿಮ್ಮಿಂಗ್ ಪೂಲ್ ಅದೊಂದೇ ಜಾಗ. ನನ್ನ ಮೊಬೈಲ್ ಮುಟ್ತೆ 1 ಅವರ್ ಬೇಕಾದ್ರೂ ಇರೋಂಥ ಜಾಗ. ಮತ್ತೆ ಅದು ತುಂಬಾ ನಾವೇ ಮಾತಾಡ್ಕೊಂತಿರ್ತೀವಿ ಒಳಗೂ ಅಷ್ಟೇ. ಕೆಲವೊಂದ್ಸಲ ಲಿಪ್ಪು ಕೊಡ್ತಾ ಇರ್ತೀನಿ, ಗೊತ್ತಿಲ್ಲದೆ ನಾನು ಮರ್ತಿರ್ತೀನಿ. ನೋಡ್ದವ್ರು ಹೇಳ್ತಾರಲ್ಲ ಅಂದ್ರೆ ಏನ್ ಸೀನ್ಗಳು ಉಳಿತಾ ಇರುತ್ತೆ. ಯೂಶಲಿ ಎಲ್ಲಾರ್ಗು ಅಷ್ಟೇ ಅನ್ಸುತ್ತೆ. ಡ್ರೈವ್ ಮಾಡ್ಬೇಕಾದ್ರೆ, ಸ್ನಾನ ಮಾಡ್ಬೇಕಾದ್ರೆ, ಪೂಲಲ್ಲಿ ಇರ್ಬೇಕಾದ್ರೆ. ಸೊ ಯೂಶಲಿ ಮೊಬೈಲ್ ಇಲ್ಲ, ಇನ್ನೊಬ್ರು ಇಲ್ಲ ಅಂದ್ರೆ ಅವ್ರವ್ರೇ ಮಾತಾಡ್ಕೊಳ್ತಾರೆ ಅಥವಾ ಅವ್ರವ್ರೇ ಇಮ್ಯಾಜಿನ್ ಮಾಡ್ಕೊತಾರೆ. ಮೇ ಬಿ ನಮ್ಗೊಂಚೂರು ಜಾಸ್ತಿ ಇರ್ಬೋದು ಅಷ್ಟೇ. ಸ್ವಿಮ್ಮಿಂಗ್ ಪೂಲ್ ನಮ್ಮ ಭಾವನೆಗಳ ಹೌದೌದು. ನನಗೆ ಒಂದು ವರ್ಕೌಟ್ ಆಗುತ್ತೆ, ರಿಲ್ಯಾಕ್ಸೇಷನ್ ಆಗುತ್ತೆ, ನಾನು ಎಂಜಾಯ್ ಮಾಡ್ತೀನಿ ಪೂಲ್ನ. ಇಂಟ್ರೆಸ್ಟಿಂಗ್. ಈಗ ಸೌಂದರ್ಯ ಬಗ್ಗೆ ಮಾತಾಡೋಣ. ಲವ್ ಸ್ಟೋರಿ ಸೌಂದರ್ಯ ಬಗ್ಗೆನಾ? ಅಫ್ಕೋರ್ಸ್ ಸರ್, ನಿಮ್ಮ ಸೌಂದರ್ಯನೇ. ನಿಮ್ದು ಎಲ್ಲರಿಗೂ ಲವ್ ಸ್ಟೋರಿ ತೋರಿಸಿರೋ, ನಿಮ್ದು ರಿಯಲ್ ಲೈಫಲ್ಲೂ ಲವ್ ಸ್ಟೋರಿನೇ. ಹೇಗೆ ಮನೆಯಲ್ಲಿ ಈ ಡೈರೆಕ್ಟ್ರು ಆಚೆ ಮನೇಲಿ ನೀವು ಮನೇಲಿ ಹೇಗಿರ್ತೀರಾ? ಅವ್ರ ಪ್ರೊಡ್ಯೂಸರಾ? ಅಫ್ಕೋರ್ಸ್ ಮನೆಗೆ ಎಲ್ಲರೂ. ಅವಳು ರಿಯಲಿ ನನ್ನ ಸೌಂದರ್ಯನೇ. ಅಂದರೆ ನಾನು ಬ್ಯೂಟಿಗೆ ಫಸ್ಟಿಂದನೂ ವ್ಯಾಲ್ಯೂ ಕೊಟ್ಟಿಲ್ಲ. ನನಗೆ ಇವತ್ತಿಗೂ ಪೌಡ್ರಸ್ನೋ ಟಚ್ ಮಾಡೋದು ಅಥವಾ ಕ್ರೀಮ್ ಟಚ್ ಮಾಡೋದು ಅಂದರೆ ಆಗಲ್ಲ. ನಾನು ಹೋಗಿ ಯಾರನ್ನ ಹಾಕಿದ್ರೆ ಇಲ್ಲಿ ಮೇಕಪ್ ನಾನು ಎಲ್ಲೂ ಮಾಡಿಸ್ಕೊಳ್ಳಲ್ಲ. ಅಕಸ್ಮಾತ್ ಕೆಲವೊಂದ್ಸಲ ಫೋರ್ಸ್ಫುಲ್ ಆಗ್ಬಿಡುತ್ತೆ. ಫಸ್ಟ್ ಆಚೆ ಹೋಗಿ ನನ್ನ ಮಕ್ಕ ತೊಳ್ಕೊಂತೀನಿ. ಅಂದ್ರೆ ನನ್ನ ಮಕ್ಕದ ಮೇಲೆ ಏನೋ ಧೂಳು ಕೂತಂಗೆ ನನ್ನ ಫೀಲ್. ಹೇರ್ ಸ್ಟೈಲ್, ಡ್ರೆಸ್ ಯಾವುದೇ ಏನು ಕೇರ್ ಮಾಡಲ್ಲ. ಅಟ್ಲೀಸ್ಟ್ ನಾನು ಏನೋ ಒಂಚೂರು ಚೆನ್ನಾಗಿ ಕಂಟಿನ ಫೋಟೋಸಲ್ಲಿ ಅಂದ್ರೆ ಅದಕ್ಕೆ ಸೌಂದರ್ಯನ ಕಾರಣ. ಸೊ ಅವಳು ಹೇಳ್ತಾಳೆ ಈ ಡ್ರೆಸ್ ಹಾಕು ಹಿಂಗೆ. ಲವ್ ಸ್ಟೋರಿನ ನಾನು ಸ್ಕ್ರಿಪ್ಟಲ್ಲಿ ತರಬೇಕು ಅಂತ ಇರೋದ್ರಿಂದ ನಾನು ರಿವೀಲ್ ಮಾಡ್ತಿಲ್ಲ. ನಾನು ಅದನ್ನ ಫಿಲಮೇ ಮಾಡಬೇಕು ಅಂತ. ಹೇಳಿದ್ರೆ ಯಾರು ನನ್ನ ಇದು ಉತ್ಪ್ರೇಕ್ಷೆ ಇರೋದು. ನಾನು ಯಾವ ಫಿಲಮಲ್ಲೂ ನಮ್ಮ ಲೈಫಲ್ಲಿ ನಡೆದಿರೋ ಲವ್ ಸ್ಟೋರಿ ಟ್ವಿಸ್ಟ್ ನೋಡಿಲ್ಲ ನಾನು. ಸೊ ಆ ಕಾರಣಕ್ಕಾಗಿ ನಾನು ರಿವೀಲ್ ಮಾಡಲ್ಲ. ಇದೇ ನಿಮ್ದು ಸ್ಟಾರ್ಟಿಂಗಲ್ಲೇ ಕ್ಯೂರಿಯಾಸಿಟಿನ ಒಂದು ಹಿಂಗೆ ಹೇಳ್ಬಿಟ್ಟು ಹಿಂಗೆ ಹಿಡಿದಿಟ್ಬಿಡ್ತೀರಾ. ಇದೆಲ್ಲ ಮಾರ್ಕೆಟಿಂಗ್. ಬಟ್ ಆಗುತ್ತಾ ಇಲ್ಲೋ ಗೊತ್ತಿಲ್ಲ, ಯಾಕಂದ್ರೆ ಅದು ತುಂಬಾ ಜನ ಪರ್ಮಿಷನ್ಸ್ ಬೇಕು. ವಿಲ್ ಲುಕ್ ಫಾರ್ವರ್ಡ್ ಟು ನೆಕ್ಸ್ಟ್. ಅದಕ್ಕೆ ಕೈ ಹಾಕ್ತಾ ಇದ್ದೀರಾ? ಸದ್ಯಕ್ಕಿಲ್ಲ. ಸದ್ಯಕ್ಕೆ ಅಂದ್ರೆ ನಂದು 2-3 ಪ್ರಾಜೆಕ್ಟ್ ಇದೆ. ಗತವೈಭವ ಇದೆ, ಮತ್ತೆ ಜಸ್ಟ್ ಕ್ಯೂರಿಯಸ್ ಅಲ್ಲೇ ಇಲ್ಲೇ ಫಸ್ಟ್ ಟೈಮ್ ಹೇಳ್ತಾ ಇದೀನಿ. ಎಲ್ಲ ನಾನು ಹೇಳಲ್ಲ ಅಂತ ಇದ್ದೀನಿ. ಸೊ ಅದಕ್ಕೆ ಫಸ್ಟ್ ಟೈಮ್ ಹೇಳ್ತಾ ಇದ್ದೀನಿ. ನಂದು ನೆಕ್ಸ್ಟ್ ಒಂದು ಹೊಸಬ್ರದೊಂದು ಶೂಟ್ ಕಂಪ್ಲೀಟ್ ಆಗಿದೆ. ಸೇಮ್ ಒಂದು ಸರಳ ಪ್ರೇಮ ಕಥೆ ಪ್ರೊಡ್ಯೂಸರ್ ಜೊತೆ ಮಾಡಿರೋದು. ಮೋಡ ಕವಿದ ವಾತಾವರಣ ಅಂತ ಟೈಟಲ್. ಸೊ ಇದೊಂದು ಏನ್ ಜಾನರ್ ಅಂತ ನನ್ಗೆ ಕರೆಕ್ಟಾಗಿ ಗೊತ್ತಾಗಲ್ಲ. ಒಂದು ಟೈಟಲ್ ಅಲ್ಲಂತೂ ಥ್ರಿಲ್ಲಿಂಗ್. ಅದೇ ಆ ಮೋಡ ಕವಿದ ವಾತಾವರಣ ಅಂದಾಗ ನೀವೇನೋ ಒಂದು ಏನೋ ಹಿಡ್ದಿಟ್ಟಿರೋದು. ಅಂದ್ರೆ ಮೋಡ ಕವಿದ ವಾತಾವರಣ ಮಳೆನೂ ಆಗ್ಬೋದು, ಆಗದೇನೂ ಹೋಗ್ಬೋದು. ಅಂದ್ರೆ ಅದೊಂದು ಮಳೆ ಬರೋ ಮುನ್ಸೂಚನೆ ಕೊಡುತ್ತೆ, ಬಟ್ ಕೆಲವೊಂದ್ಸಲ ಆಗದೇನೂ ಇರುತ್ತೆ. ಸೊ ಅದು ಹೀರೋ ಹೀರೋಯಿನ್ ಎಲ್ಲ ಹೊಸಬ್ರು ಅಂತ ಹೇಳಿದ್ರೆ. ಸೊ ಇದು ಸ್ಕ್ರೀನ್ ರಿಲೀಸಾ ಅಥವಾ OTT ಬರುತ್ತಾ? ಸ್ಕ್ರೀನ್ ರಿಲೀಸ್ ಆಗಿದೆ. ನೈಸ್. ಸೊ ಸಾಕಷ್ಟು ಇದೆ ಮುಂದಿನ ವಿಷಯ. ಈಗ ನಿಮ್ಮ ಪ್ರೊಡ್ಯೂಸರ್ ಫೇಸ್ ಬಗ್ಗೆ ಮಾತಾಡ್ತಾ, ಸಿಂಪಲ್ ಸುನಿ ಅವ್ರ ಬಗ್ಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಉಳಿದವರು ಕಂಡಂತೆ ನೀವು ಪ್ರೊಡ್ಯೂಸರ್ ಅಂತ. ಮೊದಲನೇದಾಗಿ ಅದರಲ್ಲಿ ರಕ್ಷಿತ್ ಶೆಟ್ಟಿ ಅವರು ಒಂದು ಕಡೆ ಹೇಳ್ತಾರೆ, ಈ ಸಿನಿಮಾ ಸ್ಕ್ರೀನಲ್ಲಿ ಓಕೆ, ಎಲ್ಲರ ಹೃದಯದಲ್ಲಿ ಅಷ್ಟೇ ಚೆನ್ನಾಗಿ ಓಡ್ತಾ ಇದ್ರೆ ಅದು ನನಗೆ ಭಾಳ ಖುಷಿ ಕೊಡುತ್ತೆ ಅಂತ ಒಂದು ಮಾತು ಹೇಳ್ತಾರೆ. ಸ್ಕ್ರೀನ್ ಓಕೆ, ಅದು ಇರೋಷ್ಟು ದಿವಸ ಹೃದಯದಲ್ಲಿ ಒಬ್ಬರು ಸಿನಿಮಾ ಓಡ್ಬಿಟ್ರೆ ಅದು ಕೊನೆವರೆಗೂ ಉಳಿಯತ್ತಲ್ವಾ ಅನ್ನೋ ಒಂದು ಎಮೋಷನ್ನ ಶೇರ್ ಮಾಡ್ತಾರೆ. ಸೊ ಇವತ್ತು
ಉಳಿದವರು ಕಣ್ಣಂತೆ ಬಗ್ಗೆ ನೀವು ತುಂಬ ನನಗೆ ಜ್ಞಾಪಕ ಇದೆ, ನಮ್ಮ ರೇಡಿಯೋ ಸ್ಟೇಷನ್ ಆಗಿರಲಿ ಎಲ್ಲೇ ಏನೇ ಸಿಕ್ಕಿದ್ರು ನೆಕ್ಸ್ಟ್ ಕನ್ನಡ ಸಿನಿಮಾದಲ್ಲಿ ಬೇರೆ ಲೆವೆಲ್ ಸಿನಿಮಾ ಅಂತ ಅಷ್ಟು ಅದ್ರ ಮೇಲೆ ನಂಬಿಕೆ ಇಟ್ಟು ಪ್ರೀತಿ ಇಟ್ಟು ಎಲ್ಲಾನು ಧಾರೆ ಎದ್ಬಿಟ್ಟಿದ್ರಿ ಅನ್ಸತ್ತೆ ಆ ಸಿನಿಮಾಗೆ. ರಕ್ಷಿತ್ ಸರ್ನ ಟು ಬಿ ಫ್ರಾಂಕ್ ಈಗ ಫ್ಯಾನ್ ಬೇಸ್ ದೊಡ್ಡದಿರೋದ್ರಿಂದ ಇದು ಅಫೆನ್ಸ್ ಆಗ್ಬೋದು. ನಾನು ಅವ್ರನ್ನ ಫಸ್ಟ್ ಟೈಮ್ ಮೀಟ್ ಆದಾಗ ಅವರೊಂದು ದ ಕನ್ಫೆಷನ್ ಆಫ್ ಡಸ್ಟ್ಬಿನ್ ಅಂತ ಶಾರ್ಟ್ ಮೂವಿ ಮಾಡಿದರು. ಹೀರೋ ನಾನು ತುಗ್ಲಕ್ ಮೂವಿ ನೋಡಿದ್ದೆ. ಆ ಶಾರ್ಟ್ ಮೂವಿ ನೋಡಿದಾಗ ನಾನು ರಕ್ಷಿತ್ಗೆ ಒಳ್ಳೆ ಆರ್ಟಿಸ್ಟ್ಗಿಂತ ಒಳ್ಳೆ ಟೆಕ್ನಿಷಿಯನ್ ಅಂತ ನನಗೆ ಗೊತ್ತಾಗಿತ್ತು. ಯಾಕಂದರೆ ಇವತ್ತು ಅವ್ರದ್ದೇ ಸ್ಲ್ಯಾಂಗ್ ಇದಿದೆ. ನನಗೆ ರಕ್ಷಿತ್ ಸರ್ ಜೊತೆ ಮಾತಾಡ್ಬೇಕಾದ್ರೆ ಅವ್ರು ಮಾತಾಡೋದು ಒಂದ್ಸಲ ಮನನ ಮಾಡ್ಕೊಳ್ತಿದ್ದೆ, ಈಗ ಎಕ್ಸಾಕ್ಟಾಗಿ ಏನು ಹೇಳಿದ್ರು ಅವರು ಅಂತ. ಅವ್ರು ಮಾತಾಡೋದು ನನಗೆ ಕ್ಯಾಚ್ ಆಗ್ತಿಲ್ಲ, ಬಿಕಾಸ್ ಆಫ್ ಮಂಗ್ಳೂರ್ ಸ್ಲ್ಯಾಂಗ್ ಇರ್ಬೋದು. ಆಮೇಲೆ ಫಾಸ್ಟ್ ಮಾತಾಡಿದ್ರೆ ನಾವೆಲ್ಲ ಹೋಗ್ಬಿಟ್ಟು ಹಿಂಗೆ ಮಾತಾಡೋರು ನನಗೆ. ಸೊ ಬಟ್ ಆಸ್ ಎ ಆರ್ಟಿಸ್ಟ್, ಆಸ್ ಎ ಫೇಸ್, ನಾನು ಯಾವಾಗ ರೀಡಿಂಗ್ ಕೊಟ್ಟೆ, ರೀಡಿಂಗ್ ಕೊಡೋ ಬಿಫೋರೇ ನಾನು ಆ ಪಾತ್ರ ಹಾಕ್ಕೊಂಡಿದ್ದೆ, ಅವ್ರು ಹಿಂಗೆ ಕಾಣ್ತಾರೆ ಆ ರೀತಿ ಎಲ್ಲ. ಸೊ ತುಗ್ಲಕ್ ಅವ್ರನ್ನ ಮೀಟ್ ಆದಾಗ ಅದ್ರದ್ದು ಟ್ರೇಲರ್ ತೋರಿಸಿದ್ರು, ಅದ್ರದ್ದು ಶಾರ್ಟ್ಸ್ಗಳು ತೋರಿಸಿದ್ರು. ಸೊ ಅವಾಗ ಗೊತ್ತಾಗಿತ್ತು ನಾವೇ ಒಂದು ಪ್ಯಾಟ್ರನ್ ಸಿನಿಮಾ ಮಾಡ್ತಿರ್ತೀನಿ. ನಂದೆಲ್ಲ ಸ್ಟೈಲ್ ಹೇಗೆ ಅಂದರೆ ಸೀನ್ ಕಟ್ತೀನಿ, ಆ ಸೀನ್ಗೆ ತಕ್ಕನ ಶಾರ್ಟ್ಸ್ ಡಿವೈಡ್ ಆಗುತ್ತೆ, ಶೂಟ್ ಮಾಡ್ತೀನಿ. ರಕ್ಷಿತ್ ಅವ್ರದ್ದೆಲ್ಲ ಫಸ್ಟು ಶಾರ್ಟ್ ಡಿವೈಡ್ ಆಗಿರುತ್ತೆ, ಅಂದರೆ ಪರ್ಫೆಕ್ಟ್ ಅದಕ್ಕೆ ತಕ್ಕನಾದ ಮ್ಯೂಸಿಕ್ ಆಗುತ್ತೆ. ಅಂದರೆ ಎಡಿಟ್ ಮ್ಯೂಸಿಕ್ಕು ಅಟ್ ಎ ಟೈಮ್ ನಡೆಯುತ್ತೆ. ಅದು ಟೈಮ್ ತಗೊಳುತ್ತೆ, ಬಟ್ ಒಂದು ಪರ್ಫೆಕ್ಟ್ ಫಿನಿಶಿಂಗ್ ಅದು. ಸ್ಟೈಲ್ಸ್ ಆಫ್ ಡೈರೆಕ್ಷನ್ ಅಂತೀರಾ? ಸೊ ಉಳಿದವರ ಕಂಡಂತೆ ಸ್ಕ್ರಿಪ್ಟ್ ಫಸ್ಟ್ ನಾನೇ ಕೇಳಿದ್ದು, ಅಂದರೆ ಆ್ಯಸ್ ಎ ಪ್ರೊಡ್ಯೂಸರ್ ಆಗಿ. ಸೊ ಕೇಳಿದ ತಕ್ಷಣ ಅನಿಸ್ತು ಇದು ಒಂದು ಮಾಸ್ಟರ್ ಪೀಸ್ ಆಗುತ್ತೆ ಅಂತ. ಸೊ ನನ್ನ ಕಸಿನ್ಸ್ನ ಕನ್ವಿನ್ಸ್ ಮಾಡಿದೆ. ಸೊ ಹೋದ ಶೂಟ್ಗೆ. ಅಷ್ಟು ಬೇಗನೆ ಧೈರ್ಯ ಬಂದಿತ್ತಾ ಪ್ರೊಡ್ಯೂಸರ್ ಆಗಿ? ಅವಾಗ ಗೆದ್ದಿದ್ದು ನಾವು. ಸಿಂಪಲ್ ಫಸ್ಟ್ ಸಿನಿಮಾದಲ್ಲೇ ಸಿಕ್ಸರ್ ಎತ್ತಿದ್ರಿ ನೀವು ಅಂತ. ಸಿಂಪಲ್ ಆ್ಯಂಡ್ ಲಸ್ಟರ್ ಆಗಿದ್ದು. ಸಿಂಪಲ್ ಆ್ಯಂಡ್ ಲಸ್ಟರ್ ನಾನು ಜಸ್ಟ್ ಪಾರ್ಟ್ ಆಫ್ ದ ಪ್ರೊಡ್ಯೂಸರ್ ಅಷ್ಟೇ. ನೀನು ಅಂದರೆ ನಾನು ಸುಮ್ಮನೆ ಶುರು ಮಾಡಿದೆ ಅಷ್ಟೇ ಇನಿಷಿಯೇಟಿವ್. ಆ ಟ್ರೇಲರ್ ಶೂಟ್ ಮಾಡಿದೆ, ನನಗೆ ಚೆನ್ನಾಗಿ ಗೊತ್ತಿತ್ತು 30 lakhs ಬಜೆಟ್ ಅನ್ಕೊಂಡಿದ್ದು. ಸಿಂಪಲ್ ಆಗಿ 1 ಲಕ್ಷ. ಆ ಟ್ರೇಲರ್ಗೆ 1 ಲಕ್ಷ. ಅಂದರೆ ನಾವೆಲ್ಲ ವರ್ಕ್ ಮಾಡಿದ್ದು ಮ್ಯಾಗ್ಝಿನ್ ಕ್ಯಾಮ್ರಾದಲ್ಲಿ, ಅವಾಗ ಹ್ಯಾರಿತ್ರಿ ಆ ರೀತಿ. ಸೊ ಶೂಟ್ ಮಾಡಿ ಡಿಜಿಟಲ್. ನನ್ನ ಲೈಫ್ ಎರಡಿದೆ. ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಎಲ್ಲ ನಾನು ಮ್ಯಾಗ್ಝಿನ್ ಕ್ಯಾಮ್ರಾ ವರ್ಕ್ ಮಾಡ್ದೆ, ಡೈರೆಕ್ಟರ್ ಎಲ್ಲ ನಾನು ಡಿಜಿಟಲ್ ಕ್ಯಾಮ್ರಾ ಶೂಟ್ ಮಾಡಿದ್ದೀನಿ. ಸೊ ಅದನ್ನು ಟೆಸ್ಟ್ ಶೂಟ್ ಮಾಡೋಕ್ಕೆ ಅಂತ ಕ್ಯಾಮ್ರಾ ಪರ್ಮಿಷನ್ ಕೇಳಿದೆ. ಅವ್ರು 2 ದಿನ ಕೊಡ್ತೀನಿ ಅಂದರು. ಸೊ ಟೆಸ್ಟ್ ಶೂಟಿಗೆ ಕೊಡ್ತಾರೆ ಅಂದರೆ ಆ ಶೂಟ್ ಮಾಡೋದನ್ನ ನಾವು ಬಿಡ್ಬೋದು ಅಂತ ಟ್ರೇಲರ್. ಇಲ್ದಿದ್ರೆ ಅವಾಗ ಟ್ರೇಲರನ್ನು ಸಿನಿಮಾ ಬಿಫೋರ್ ಟ್ರೇಲರ್ನ ಕಾನ್ಸೆಪ್ಟ್ ಇರಲಿಲ್ಲ. ಸೊ ಆಗ ಅದು ಹುಟ್ಟಿದೆ. ಅದೇ ಎವ್ರಿ ಸಿಚುವೇಶನ್ ಸಿಂಪಲ್ ಆ್ಯಂಡ್ ಲಸ್ಟರ್ ಇಲ್ವಾ, ಅದಕ್ಕೆ ಏನು ಬೇಕೋ ಅದು ತೊಗೊಳ್ತದ್ದು, ನಾನು ಮಾಡಲಿಲ್ಲ. ಸೊ ದೇವರ ಆರೈಕೆ ಅದಕ್ಕೆ ತುಂಬ ಚೆನ್ನಾಗಿತ್ತು. ಇಲ್ದಿರೆ ಟ್ರೇಲರೇ ಬಿಡೋ ಪ್ರಸಂಗ. ನಾನೇ ಮೂವಿಗೆ ಹಾಕೋ ದುಡ್ಡನ್ನ ಟ್ರೇಲರ್ ಎಕ್ಸ್ಟ್ರಾ ಯಾಕೆ ನಾನೇ ಖರ್ಚು ಮಾಡಲಿ. ಬಟ್ ನನಗೆ ಏನೋ ಒಂದು ಔಟ್ಪುಟ್ ಬೇಕಾಗಿತ್ತು ನಾಳೆ. ಇದು ಹೆಂಗೆ ಅವಾಗೆಲ್ಲ ಭಯ ಇತ್ತು ಡಿಜಿಟಲ್ ಇದೆಲ್ಲ ಹೇಗೆ ಅಂತ. ರಕ್ಷಿತ್ ಸರ್ ಕಾಂಟ್ಯಾಕ್ಟ್ ಮಾಡೋಕ್ಕೂ ಅದಕ್ಕೆ ಅವರು ತುಗ್ಲಕ್ ಚೆನ್ನಾಗಿ ಪ್ರೊಜೆಕ್ಟ್ ಮಾಡಿದ್ರು ಡಿಜಿಟಲ್ ಕ್ಯಾಮ್ರಾದಲ್ಲಿ. ಅದಕ್ಕೂ ಮುಂಚೆ ಅರವಿಂದ್ ಸರ್ ನಮ್ಮ ಏರಿಯಲ್ಲಿ ಒಂದಿನ ಮಾಡಿದ್ರು, ಅದರಲ್ಲೂ ರಕ್ಷಿತ್ ಆ್ಯಕ್ಟ್ ಮಾಡಿದ್ರು. ಸೊ ಆಮೇಲೆ ಆ ಶೂಟ್ ಆಯಿತು. ಸೊ ಇದೇ ವಿಚಾರವಾಗಿ ಸಿನಿಮಾ ಎಲ್ಲ ಶೂಟೆಲ್ಲ ಆಗತ್ತೆ. ಅಪ್ಪು ಸರ್ ಐ ಗೆಸ್ ತ್ರಿವೇಣಿನಲ್ಲಿ ಇದರದ್ದು ಟ್ರೇಲರ್ ರಿಲೀಸ್ ಅಂತ ಬರ್ತಾರೆ. ಜಿಮ್ಮಂತು ನನಗೆ ಎಲ್ಲರೂ ಬಂದಿದ್ರು ಅವಾಗ. ಲೂಸ್ ಮಾಧವ್ ಸರ್ ಭೂಮಿಂಗಲ್ಲಿ ಇದ್ರು, ಲೂಸ್ ಮಾಧವ್ ಸರ್, ತ್ರಿವೇಣಿ, ಶ್ರೀನಗರ್ ಕಿಟ್ಟಿ ಸರ್, ಅಪ್ಪು ಸರು. ಸೊ ಎಲ್ಲರಿಗೂ ಟ್ರೇಲರ್ ತೋರಿಸಿದ್ದು. ಸಿನಿಮಾ ಅಂದ್ಕೊಂಡಿದ್ದಕ್ಕಿಂತ ಅಫ್ಕೋರ್ಸ್ ಎಲ್ಲರದು ಆಗುತ್ತೆ, ನಂದೂ ಆಗುತ್ತೆ. ನಾನು ಡೈರೆಕ್ಷನ್ ಆದರು ಓವರ್ ಶೂಟು ಓವರ್ ಬಜೆಟ್ ಆಗಿತ್ತು. ಬಟ್ ಸ್ಟಿಲ್ ಟ್ರೇಲರ್ ನೋಡಿದಾಗ ಜುಮ್ ಅಂತು ಎಲ್ಲರಿಗೂ. ಹಾಂ, ನಾವು ವರ್ಕಿಂಗಲ್ಲಿ ನೋಡ್ತಿದ್ದೋ, ಅಂದರೆ ನಮ್ಮ ಆಫೀಸಲ್ಲೇ ಎಡಿಟಿಂಗ್ ನಡೀತಿದ್ದು. ಸಚಿನ್ ಅವನೇ ಶ್ರೀಮಾನಂದ್ ಡೈರೆಕ್ಟರ್ ಮಾಡ್ತಿದ್ರು, ಅಲ್ಲೆಲ್ಲ ತೋರಿಸಿ ನಾನು ನೋಡ್ತಾ ಇದ್ದೆ. ಅಜ್ನೀಶ್ ಸ್ಟುಡಿಯೋದಲ್ಲಿ ಕೇಳ್ತಾ ಇದ್ದೋ. ಒಂದ್ಸಲ DTS ಅಲ್ಲಿ ಕೇಳ್ದಾಗ ಜುಮ್ ಅಂತು. ಸೊ ನಾವು ಅವಾಗ ಡಿಸೈಡ್ ಮಾಡ್ದೋ ಈ ಟ್ರೇಲರ್ ಥಿಯೇಟರ್ ಎಫೆಕ್ಟ್ ಎಲ್ಲ ಕೇಳಬೇಕು ಅಂತ. ಸೊ ಅವಾಗ ಐ ಥಿಂಕ್ ಥಿಯೇಟರ್ ಟ್ರೇಲರ್ ಟೀಸರ್ ರಿಲೀಸ್ ಟ್ರೆಂಡ್. ನಮ್ಮ ಹೇಮಂತ್ ಹ್ಯೂಜ್ ಅಪ್ಪು ಸರ್ ಫ್ಯಾನ್ ಇದ್ರು. ಅಫ್ಕೋರ್ಸ್ ನಾವೆಲ್ಲ ರಾಜವಂಶದ ಫ್ಯಾನ್ ಇದ್ದೋ, ಬಟ್ ಹ್ಯೂಜ್ ಇದ್ದ. ನಾವು ಕೇಳ್ದೇನೆ ಪುನೀತ್ ರಾಜ್ಕುಮಾರ್ ಅರ್ಪಿಸುವ ಶಿವನ್. ಹೇಮಂತ್ ರಾವ್ ಅಲ್ಲ, ಹೇಮಂತ್ ಅಂತ ನನ್ನ ಕಸಿನ್ ಪ್ರೊಡ್ಯೂಸರ್. ಪ್ರೊಡ್ಯೂಸರ್ ಸಿಂಪಲ್ ಆ್ಯಂಡ್ ಲಸ್ಟರ್ ಬಹುಪರಾಗಿ ಉಳಿದಿರುತ್ತೆ. ಸ್ಟಾರ್ಟಿಂಗ್ 3 ಫಿಲಮ್ ಅವನು ಹಾಕ್ಬಿಟ್ಟಿದ್ದ. ನಾವು ಸೊ ಹಾಕಿ ಒಂದ್ಸಲ ಪೋಸ್ಟರ್ ಅನ್ಕೊಂಡಿದ್ರೆ ಅಂತ ಶಿವಣ್ಣ ಇವ್ರು ಯಾರು ನನಗೆ ಗೊತ್ತೇ ಇಲ್ಲ ಅಂತ. ಸಿಂಪಲ್ ಆ್ಯಂಡ್ ಲಸ್ಟರ್ ಟೈಮಲ್ಲೇ ಸರಿ ಅಂದ್ಬಿಟ್ಟು ಹೋಗಿ ಹಿಂಗೆಲ್ಲ ಹೇಳ್ಬಿಟ್ಟು ಆಮೇಲೆ ತಗೊಂಡೋಗಿ ಕೊಟ್ರ ಅಪ್ಪು ಸರ್ಗೆ. ಇಲ್ಲ
ಅಪ್ಪು ಸರ್ ಪಾಪ ಅವರೇ ಕರೆದು ಫಸ್ಟ್ ವಿಶ್ ಮಾಡಿದ್ರು ನಮಗೆ, ಸಿಂಪಲ್ ಅಂಡ್ ಲವ್ ಸ್ಟೋರಿ ನೀನು ಅಂತ ಅಣ್ಣವ್ರ ಸಮಾಧಿ ಹತ್ರ ನಡ್ಕೊ ಬರ್ತಾ ಇದ್ರು. ನಾವು ವಿಶ್ ಮಾಡಕ್ಕೆ ಹೋದಾಗ ಇವ್ರು ಸಿಂಪಲ್ ಅಂಡ್ ಲವ್ ಸ್ಟೋರಿ ಡೈರೆಕ್ಟರ್ ಅಂದಾಗ ಅವ್ರು ಟ್ರೈಲರ್ ನೋಡಿದ್ರು, ಒಂದು ಡೈಲಾಗ್ ಹೇಳ್ಬಿಟ್ಟು ಆ ಡೈರೆಕ್ಟರ್ ಅಲ್ಲ ನೀನು ಅಂತ ವಿಶ್ ಮಾಡಿದ್ರು. ಸೊ ಅದಾದ್ಮೇಲೆ ಟಚ್ಚಲ್ಲೇ ಇದ್ದ ಅಪ್ಪು ಸರ್ ಜೊತೆ. ಸೊ ಅವಾಗ ಅಪ್ಪು ಸರ್ ಬುಕ್ ಬರ್ದಿದ್ರು, ಇದು ಅಣ್ಣವ್ರದ್ದು. ಸೊ ಆ ಬುಕ್ಸ್ ಎಲ್ಲ ಸೈನ್ ಮಾಡಿಸೆಲ್ಲ ತಗೊಂಡಿದ್ದ. ಸೊ ಹೋಗಿ ಟ್ರೈಲರ್ ತೋರಿಸಿದಾಗ ಅಪ್ಪು ಸರ್ ಅವರೇ ಹೇಳಿದ್ರು, ಈ ಫಿಲಮ್ದು ಏನೇ ಪ್ರಮೋಷನ್ ಅಂದ್ರು ಬರ್ತೀನಿ ಅಂತ. ಸೊ ಸಾಂಗ್ಸ್ ರಿಲೀಸಿಗೆ ಶಿವಣ್ಣ ಬಂದಿದ್ರು, ಟ್ರೈಲರ್ ರಿಲೀಸ್ಗೆ ಅಪ್ಪು ಸರ್ ಬಂದಿದ್ರು. ಸೊ ತ್ರಿವೇಣಿ ಥಿಯೇಟ್ರಲ್ಲಿ ಮಾಡಿದ್ದ. ಹ್ಯೂಜ್ ರೆಸ್ಪಾನ್ಸ್ ಇತ್ತು ಆ ಟೈಮಿಗೆ. ಅಂದರೆ ಒಂದು ಬೂಸ್ಟಿಂಗ್ ಇರಲಿಲ್ಲ ವ್ಯೂಸು. ಅವಾಗ ಏನು ನ್ಯಾಚುರಲ್ ಇದೆ ಅಷ್ಟೇ ಇತ್ತು. ಯಾಕಂದರೆ ಟಿ ವಿ ನೈನಲ್ಲಿ ಸಿಂಪಲ್ ಒಂದು ಅಷ್ಟೇ 1 ಲಕ್ಷ ವ್ಯೂಸ್ ಆಗಿದ್ದಕ್ಕೆ 10 ಡೇಸಿಗೆ 1 ಲಕ್ಷ ವ್ಯೂಸ್ ಆಗಿದೆ. ಕರೆದು 1 ಅವರ್ ಪ್ರೋಗ್ರಾಮ್ ಮಾಡಿದ್ರು. ಇವತ್ತು ನೆನೆಸ್ಕೊಂಡ್ರೆ ಇದಾಗುತ್ತೆ, 1 ಲಕ್ಷ ಅಷ್ಟೇನಾಗಿರೋದು ಅಂತ ಅನ್ನತ್ತೆ. 1 ಲಕ್ಷನೇ ನಮ್ಗೆ ಅಷ್ಟು ದೊಡ್ಡದು. ಇವತ್ತು 1 ಮಿಲಿಯನ್, 20, 30, 50 ಮಿಲಿಯನ್ಗಳು ಲೆಕ್ಕನೇ ಇಲ್ಲ. ಮರಕ್ಕಿಂತ ಮರ ದೊಡ್ಡದು ಅನ್ನಂಗೆ ಆಗ್ಬಿಟ್ಟಿದೆ ಇವತ್ತು. ನಮ್ದು ಯಾವ್ದೋ ದೊಡ್ಡದು ಅಂದ್ರೆ ಅದಕ್ಕಿಂತ ಇನ್ನೊಂದು ಯಾವ್ದೋ ದೊಡ್ಡ ಮಿಲಿಯನ್ ವ್ಯೂಸ್ ಆಗಿರುತ್ತೆ. ಸೊ ಏನು ಥಿಯೇಟ್ರಲ್ಲಿ ಅಷ್ಟು ಮಟ್ಟಿಗೆ ವರ್ಕ್ ಆಗಲಿಲ್ಲ. ಬಟ್ ರಕ್ಷಿತ್ ಅವಾಗ ಹೇಳಿದ್ರು, ಇದು ಮುಂದೆ ಇದಾಗುತ್ತೆ, ಕಲ್ಟ್ ಸಿನಿಮಾ ಆಗುತ್ತೆ. ಕಲ್ಟ್ ಸಿನಿಮಾ ಗೊತ್ತಿತ್ತು, ಅದು ಕಲ್ಟ್ ಅಂತ ನಾವು ನೋಡಿದಾಗಲೇ ಗೊತ್ತಾಗಿತ್ತು. ಯಾಕಂದ್ರೆ ಹೇಳಿತಿತ್ತು, ಒಂದು ಸೀನ್ ಫುಲ್ಲು ಪೀಕಿಗೆ ತಗೊಳೋದು, ಇನ್ನೊಂದು ಸೀನ್ ಪೇಷನ್ಸ್ ಚೆಕ್ ಮಾಡೋದು, ಆ ರೀತಿದೆಲ್ಲ. ಬಟ್ ರೈಟ್ಸ್ ಇಟ್ಕೋಬೇಕು ಅಂತ ಇರೋರು. ಬಟ್ ನಮಗೆ ಅವಾಗ ದುಡ್ಡಿನ ಅವಶ್ಯಕತೆ ತುಂಬ ಹೊಡೆದಿತ್ತು. ಸೊ ನಾವು ತುಂಬ ಲೀಸ್ಟ್ ಅಮೌಂಟಿಗೆ ಫಸ್ಟ್ ಒಂದು ಮಿನಿಮಮ್ ಕೇಳಿದ್ರು. ಬಟ್ ಓವರ್ ಶೂಟ್ ಬಡ್ಜೆಟ್ ಆಗಿರೋದ್ರಿಂದ ಯಾರೇ ಆದರೂ ನಾವು ಹಾಕಿರೋ ಅಷ್ಟು ದುಡ್ಡಾದರೂ ಬರಬೇಕು ಅನ್ನೋ ಬಿಸ್ನೆಸ್ವರೆಗೂ ಕಾಯ್ತೀವಿ. ಸಿನ್ಸ್ ಇದು ಜಸ್ಟ್ ಕ್ಯೂರಿಯಸ್ ಆಗಿರೋದ್ರಿಂದ ಜನಗಳ ಕ್ಯೂರಿಯಾಸಿಟಿ ಸಾಕಷ್ಟು ಇದೆ ಸುನಿಯವ್ರು. ಈಗ ಒಂದು ಸಿನಿಮಾ ಅಂದರೆ ನೀವು ಯಾವ ಸಿನಿಮಾ ಹೆಸರು ಹೇಳೋಷ್ಟು ಇಲ್ಲ, ನಿಮಗೆ ಬಿಟ್ಟಿದ್ದು ಅದು. ಸಿನಿಮಾಗಳು ಈಗ ಉದಾಹರಣೆಗೆ ಉಳಿದವರು ಕಣ್ಣಂತೆ ಸಿನಿಮಾ ಅಂದರೆ ಒಂದು ಹಿಟ್ ಅಂದರೆ ಕೈಗೆ ಎಷ್ಟು ಬರುತ್ತೆ ಬಾಕ್ಸ್ ಆಫೀಸಲ್ಲಿ. ಒಬ್ಬ ಡೈರೆಕ್ಟರ್ ಆದವರು ಇಲ್ಲೇನೋ ಕರಿಯರ್ ಕಟ್ಕೋಬೇಕಂದ್ರೆ ಫಸ್ಟ್ ಸಿನಿಮಾದಲ್ಲಿ ಎಷ್ಟು ದುಡಿಬೋದು, ಅದರಲ್ಲೇ ಈ ಥರದೆಲ್ಲ ಒಂದಷ್ಟು ಪ್ರಶ್ನೆಗಳನ್ನ ಹೆಂಗೆ ಹ್ಯಾಂಡಲ್ ಮಾಡ್ತಿರತ್ತೆ? ನಂಬರ್ಸ್ ಯಾವತ್ತು ಡಿಫ್ರೆನ್ಸ್ ಆಗುತ್ತೆ ಅಂದರೆ ಕೆಲವೊಂದ್ಸಲ ನಾವೇ ಹೆಚ್ಚಿಗೆ ಹೇಳ್ಬೋದು ಅಂತ ಅವ್ರಿಗೆ ಅನ್ಸ್ಬೋದು, ಅಥವಾ ಕೆಲವೊಂದು ಕಮ್ಮಿ ಆಗ್ಬೋದು. ಅದು ಈಗ ನಾನೇ ಡೈರೆಕ್ಟರ್ ಪ್ರೊಡ್ಯೂಸರ್ ಆದರೆ ನಾನು ಹೇಳ್ತೀನಿ, ನಾನು ಸಿಂಪಲ್ ಒಂದು ಅಷ್ಟರೇ ಹೇಳ್ತೀನಿ, ಉಳಿದಕ್ಕಂತ ಇಲ್ಲ. ಬಟ್ ಏನಂದರೆ ಪ್ರೀ ರಿಲೀಸ್ ಬಿಸ್ನೆಸ್, ನಾವು ಥಿಯೇಟ್ರಿಕಲ್ ರೈಟ್ಸು ಮತ್ತು ಟಿ ವಿ ರೈಟ್ಸು, ಅವಾಗ OTT ಇರಲಿಲ್ಲ. ಡಬ್ಬಿಂಗ್ ರೈಟ್ಸನ್ನು ಲೀಸ್ಟ್ ಇತ್ತು ಅವಾಗ. 1, 2, 3, 4, 5 lakhs ಈ ರೀತಿ ಇದರಲ್ಲಿ ಹೋಗೋದು. ಸುಮ್ಮನೆ ಏನೋ ಒಂದು ನಮ್ಗೆ ಬಕ್ಷೀಸ್ ಕೊಡೋಕೆ ಥರ ಅವೆಲ್ಲ ಸೇರಿ ಅವಾಗ ನಮಗೆ ಆಲ್ಮೋಸ್ಟ್ 50-60% ಬರಲಿಲ್ಲ. ಸೊ ನಾವು ಒಂದು ಲೆವೆಲ್ ಕಾನ್ಫಿಡೆನ್ಸ್ ಇದ್ದು ಥಿಯೇಟ್ರಿಗೆ ಹೋಗ್ಬಿಡೋಣ ಅಂತ ಹೋದೋ. ಸೊ ಥಿಯೇಟ್ರಲ್ಲಿ ವರ್ಕ್ ಆಗಲಿಲ್ಲ. ನಾವು ಈವನ್ ಚಾನಲ್ ಎಡ್ಗೂ ತೋರಿಸಿದ್ದೋ ಸಿನಿಮಾ. ಒಂದು ಥಿಯೇಟ್ರಿಂದ ಆಚೆ ಹೋದ್ಮೇಲೆ ತುಂಬ ಚೆನ್ನಾಗಿ ವರ್ಕ್ ಆಯ್ತು. ಅಂದರೆ ಎಲ್ಲರ ಲ್ಯಾಪ್ಟಾಪಲ್ಲೂ ಸಿನಿಮಾ ಇತ್ತು. ಅವಾಗ ಮೊಬೈಲಲ್ಲಿ ಸಿನಿಮಾಗಳು ಬರೋ ಥರ ಇರಲಿಲ್ಲ ಮೊಬೈಲ್ಸು ಎಲ್ಲರ ಕೈಲೂ. ಬಟ್ ನಾನು ಯಾವುದೇ ಆಫೀಸ್ಗೆ ಹೋಗಲಿ, ಯಾವುದೇ ಸ್ಟುಡಿಯೋ ಹೋಗಲಿ ನೋಡಿದ್ದೀನಿ ಅಂತ ನಾನು ಕೇಳ್ತಿದ್ದೆ, ಯಾವ ಥಿಯೇಟ್ರಲ್ಲಿ ನೋಡಿದೆ ನೀನು ಅಂತ. ಗೊತ್ತಾಗದು ನನಗೆ ಇವರೆಲ್ಲ ಲ್ಯಾಪ್ಟಾಪಲ್ಲಿ ಪೈರಸಿ ನೀಟ್ ಪ್ರಿಂಟ್ ಆಚೆ ಬಂದಿತ್ತು. ಅವಾಗ ಎಲ್ಲ ಬರೋದು ಸಿನಿಮಾ. ನಾವು ಅಪರ್ಣ ಥಿಯೇಟ್ರಲ್ಲಿ ಸಿಂಪಲ್ ಒಂದು 25th ಡೇಸ್ಗೆ ಕೆಳಗಡೆ ಒಂದು ಲೆಫ್ಟ್ ಹೊಡೆದ್ರೆ ಅಣ್ಣಮ್ಮನ ಟೆಂಪಲ್ ಅಲ್ಲಿ ಮಾರ್ತಿದ್ದ. ತುಂಬ ಕಾನ್ಫಿಡೆಂಟ್ ಆಗಿ ಮಾಡ್ತಿದ್ದೆ. ಅಂದರೆ ಏಕು ಮಾಡ್ತಿದ್ರು, ಅವಾಗ ಕಾಮನ್ ಇತ್ತು. 4 ಫಿಲಮು ಒಂದೇ DVD ಬರೆಯೋದು. ಪೈರಸಿ ಎಲ್ಲ ತುಂಬ ಕಾಮನ್ ಇತ್ತು. ಬಟ್ ಉಳಿದವ್ರ ಕಡೆ ಅಂತ IT ಪೀಪಲ್ ಪೈರಸಿಲಿ ಪಿಕ್ ಮಾಡಿದ್ರು, ಅದು ಪ್ರಾಬ್ಲಮ್ ಆಗಿದ್ದು. ಬೇರೆಯವರೆಲ್ಲ ಅವಾಗ CD ಪ್ಲೇಯರ್ ಹಾಕೊಂಡು ನೋಡ್ಬೇಕಾಯ್ತು ಅಥವಾ ಲ್ಯಾಪ್ಟಾಪಲ್ಲಿ ನೋಡ್ಬೇಕಾಯ್ತು. ಬಟ್ ಆ ರೀತಿ ಅವರು ಪಿಕ್ ಮಾಡಿರಲಿಲ್ಲ. ಬಟ್ ಉಳಿದವ್ರ ಕಡೆಂತೆ ತುಂಬ ನೀಟ್ ಕ್ವಾಲಿಟಿ ಪ್ರಿಂಟು ಪೈರಸಿ ಆಯಿತು. ಸೊ ಅಷ್ಟೇ, ಅಲ್ಲಿಂದ ಫೇಮ್ ಆಯಿತು. ಸೊ ಎಲ್ಲರೂ ನೋಡಿದ್ರು, ಉಳಿದ್ರ ಕಡೆ ಎಲ್ಲರೂ ನೋಡಿದ್ರು, ಬಟ್ ಥಿಯೇಟ್ರಲ್ಲಿ ನೋಡಿರಲಿಲ್ಲ. ಅದು ನನಗೆ ಹಿಟ್ ಸಿನಿಮಾಗೆ ಕೆಲವು ಸತಿ ಡಿಜಿಟಲಿ ಪೈರಸಿನಲ್ಲಿ ಆಗೋ ಪ್ರಾಬ್ಲಮ್ಸ್ಗಳು. ಸೊ ಎಲ್ಲ ಡಿಜಿಟಲಿನೇ ಹಂಗಿದ್ರೆ ಹೆಚ್ಚು ನೋಡಿದ್ರು, ಡಿಜಿಟಲಿ ಹೆಚ್ಚು ನೋಡಿದ್ರು ಆ ಟೈಮಲ್ಲಿ. ಬಟ್ ಉಳಿದ್ರ ಕಡೆ ಟಿಲ್ ಟುಡೇ ಬಿಸ್ನೆಸ್ ಮಾಡ್ತಿದೆ ನಮಗೆ. ಹೌದಾ? ಈಗ ರಿಚಿ ಆಗ್ತಿದೆಯಲ್ಲ, ಸೊ ಅದ್ರಲ್ಲಿಂದನೂ ರೈಟ್ಸ್ ಬರ್ತಿದೆ. ಆಮೇಲೆ ರಿಚಿ ಅಂತ ಪಾರ್ಟ್ 2. ಸೊ ಮೇ ಬಿ ಅದರದ್ದು ಪಾರ್ಟ್ 1 ಒಂದಷ್ಟು ಎಲಿಮೆಂಟ್ಸ್ ಯೂಸ್ ಮಾಡ್ಕೋಬಹುದು. ನಮ್ಗೇನು ₹1 ಬರಲ್ಲ, ಆದ್ರೂ ಒಂದು ಜನಗಳ ಕ್ಯೂರಿಯಾಸಿಟಿ ಇರತ್ತಲ್ಲ. ಒಂದು ಚೆನ್ನಾಗಿ ದುಡ್ಡು ಮಾಡೋ ಸಿನಿಮಾ ಒಬ್ರು ಹೆಂಗೆ ಎತ್ತಿ ಹಿಡಿಬಹುದು? ಎನಿ ನಂಬರ್ಸ್ ದಟ್ ಯು ವುಡ್ ಲೈಕ್ ಟು ರಿವೀಲ್? ಸಿಂಪಲ್ ಒಂದು ಸ್ಟೋರಿ ಹೇಳ್ತೀನಿ ನಾನು. ಟ್ಯಾಕ್ಸ್ ಎಲ್ಲ ಕಟ್ಟಿರ್ತೀವಿ, ಇಶ್ಯೂಸ್ ಇಲ್ಲ. ಮತ್ತೆ ನಾನೇ ಪ್ರೊಡ್ಯೂಸರ್, ನಾನೇ ಡೈರೆಕ್ಟರ್. ಹೇಳಿ ಸರ್. ಯಾವಾಗಲೂ ಡೈರೆಕ್ಟರ್ ಪ್ರೊಡ್ಯೂಸರ್ಗೂ ಅಮೌಂಟ್ ಡಿಫ್ರೆನ್ಸ್ ಇರುತ್ತೆ. ಅಷ್ಟು ಮಾಡಿಲ್ಲ ನಾನು ಅಂತ ಅವರು, ಅಷ್ಟಾಗಿದೆ ಅಂತ ಅವರು. ಸಿಂಪಲ್ ಒಂದು ಸ್ಟೋರಿ. 62 lakhs ಫಸ್ಟ್ ಪ್ರಿಂಟ್, 60 lakhs ಪಬ್ಲಿಸಿಟಿ.
ಓಹೋ. ನಮ್ಮ ಏಮ್ ನಾನೊಂದು 2030 ನಮ್ಮ ಏಮ್ ಅಂತ ಬಂದ ಫಸ್ಟ್ ಓಕ್ಲಿಪುರಮಲ್ಲಿ ಹೋರ್ಡಿಂಗ್ಸ್ ಹಾಕ್ಸ್ತೋ. ಅವಾಗ ಖುಷಿ ನಮ್ಗೆ ಅಲ್ಲಿ. ಅದೆಲ್ಲರಿಗೂ ಇತ್ತು. ನನ್ನ ಯಾರಾದವರೆಲ್ಲ ಕಲ್ಪನೆ ಮಾಡ್ಕೊಂತಾರೆ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಓಕ್ಲಿಪುರಮಲ್ಲಿ ಹೋರ್ಡಿಂಗ್ಸ್ ಬಿತ್ತು ಅಂದ್ರೆ ರಿಲೀಸಿಗೆ ರೆಡಿ ಇದೆ ಮೂವಿ ಅಂತ. ಪ್ರೇಮ್ ಸರ್ 2-3 ಹೋರ್ಡಿಂಗ್ಸ್ನ ಸೇರ್ಸಿ ಹಾಕೋರು. ಜೋಗಿ ಎಕ್ಸ್ಕ್ಯೂಸ್ ಆಗಿ ಕಣೋದು. ಸೊ ನಾನು ಫ್ಯಾನು, ಹೋಲ್ಡಿಂಗ್ಸ್ ಫ್ಯಾನ್ ನಾನು. ಆ ಹೋರ್ಡಿಂಗ್ಸ್ ಅಲ್ಲಿ ದೊಡ್ಡದಾಗಿ ನೋಡೋದು ಅಂದ್ರೆ ಅದು ಸ್ಕ್ರೀನ್ ರಿಲೇಟ್ ಆಗ್ತೀವಿ ನಾವು. ಹೌದು, ಅಷ್ಟು ದೊಡ್ಡ ಫೇಸ್ಗಳು ಅಷ್ಟೇ. ಸೊ ನನಗೆ ಅದು ಅಂದ್ರೆ ಆಮೇಲೆ ಒಂದು ಲೆವೆಲ್ ಅಲ್ವಾ, ಇಷ್ಟು ದೊಡ್ಡ ಹೋರ್ಡಿಂಗ್ ಹಾಕಿದ್ದಾರೆ ಸಿನಿಮಾಲಿ ಏನೋ ಇದೆ ಅನ್ನೋದು ಒಂದು ಇಮೇಜ್. ಓಕೆ, ಕಾನ್ಫಿಡೆನ್ಸ್ ಇದ್ದಾರೆ ದುಡ್ಡು ಹಾಕೋರು. ಸೊ 60 ಫಸ್ಟ್ ಒಂದು 30ಗೆ ಕೇಳ್ತಾರೆ ಒಂದು ಟಿವಿ ಚಾನಲ್ ಅವರು. ನಾನು ಕೊಡಕ್ಕೆ ರೆಡಿ ಇದ್ದೆ. ಫಸ್ಟ್ ಸೇಫ್ ಆಗ್ಬಿಡೋಣ ಅಂತ. ನಮ್ಮ ಏಮಂತೆಲ್ಲ ಇಲ್ಲ ಅಂತ ಅಂದರು. ಆಮೇಲೆ ಸಿನಿಮಾ ನೋಡಿದವರು ಬೇಡ ಇದು ಹೋಗುತ್ತೆ ಅಂದರು. ಸೊ ಒಂದು ಗಟ್ಸ್, ಸೋತ್ರೂ ಇಷ್ಟಕ್ಕೆ ಸೇಲ್ ಮಾಡ್ಬೋದು ಅಂದರು ಕೆಲವರು. ಅದೊಂದು ಗಟ್ಸ್ ಫೀಲ್ ಬಂತು. ಓಕೆ ಅಂತ ಹೋದು. ಸೊ ಫೈನಲಿ ಸುವರ್ಣ 180 ಮಾಡ್ತೀವಿ, 180 lakhs ಮಾಡ್ತೀವಿ. 30 ಲಕ್ಷಕ್ಕೆ ಮಾಡಿದ ಸಿನಿಮಾ 2 ಕೋಟಿಗೆ ಬರೀ ಚಾನಲ್ 120 ಆಯ್ತು ರಿಲೀಸ್ ಆಗೋಷ್ಟರಲ್ಲಿ. ಸೊ 120 ಸಾರಿ 60 ಕರೆಕ್ಟ್. ಸೊ 180 ಬರೀ ಟಿವಿ ರೇಟ್ಸೇ ಮಾಡ್ತೀವಿ. ಅರೌಂಡ್ 4.21 ಶೇರ್ಸ್. ಅವಾಗ ಬರೆದ್ರು 8 ಕೋಟಿ ಆಯಿತು, 10 ಕೋಟಿ ಆಯಿತು ಎಲ್ಲ ಬರೆದ್ರು. ಬಟ್ ಸಮಥಿಂಗ್ ತುಂಬ ಡಿವೈಡ್ಗಳು ಅದು. ಬಟ್ ಈ ಥರ ಸಿನಿಮಾದಲ್ಲಿ ಇಷ್ಟು ದುಡ್ಡೆಲ್ಲ ಬಂದಾಗ ಡಿಸ್ಟ್ರಿಬ್ಯೂಷನ್ ಇನ್ನು ನನಗೆ ಗೊತ್ತಿರಂಗೆ ಒಂದು 20 ಲಕ್ಷ ಎಷ್ಟೋ ಬಂದಿಲ್ಲ ಕೈಗೆ ಅವಾಗ. ಆಮೇಲೆ ನಾವು ತುಂಬ ಅನಿಸ್ತು ಅಂದರೆ ಯಾರ್ಯಾರು ವರ್ಕ್ ಮಾಡಿದ್ರೆ ಅವ್ರಿಗೆ 55,000 ಆ ರೀತಿದೆ. 1 CR ಹೊರಟೋಯ್ತು ಅನ್ಸುತ್ತೆ ನಮ್ದು. ಅಂದ್ರೆ ಆ ಟೈಮಲ್ಲಿ ಚೆನ್ನಾಗಾದ್ಮೇಲೆ ಎಲ್ಲರಿಗೂ ಈ ತರ ಕೊಟ್ಟಿ 1 ಕೋಟಿ ಈ ತರ ಎಲ್ಲ ಆಗಿದೆ. ನೈಸ್. ಸೊ ಉಳಿದವರು ಕಣ್ಣಂತೆ ಬಗ್ಗೆ ಮಾತಾಡ್ತಾ ನನಗೆ ನೀವು ಅಪ್ಪು ಸರ್ ಬಂದು ಮಾತಾಡಿದೆಲ್ಲ ಹೇಳಿದಾಗ ನನಗೆ ಇವತ್ತಿಗೂ ಕೆಲವು ಉತ್ತರ ಸಿಗದ ಪ್ರಶ್ನೆಗಳಲ್ಲಿ ನೀವು ಅಪ್ಪು ಸರ್ ಯಾಕೆ ಸಿನಿಮಾ ಮಾಡಲಿಲ್ಲ ಅನ್ನೋದು. ಬಹುಪರಕ್ ಆದ್ಮೇಲಿಂದ ಟ್ರೈ ಮಾಡಿದ್ದೆ ಅಪ್ಪು ಸರ್ಗೆ. ಇವನ್ ಚಮಕ್ ಸ್ಕ್ರಿಪ್ಟ್ ರೀಡಿಂಗ್ ಕೊಟ್ಟಿದ್ದೆ, ಅಪ್ಪು ಸರ್ ಇಷ್ಟನೂ ಪಟ್ಟಿದ್ರು. ಬಟ್ ಅದರಲ್ಲಿ ಡಾಕ್ಟರ್ ಕ್ಯಾರೆಕ್ಟರ್ ತುಂಬ ಕುಡಿಯೋದಿತ್ತು ಅಂತ ಕೆಲವರು ಇದು ಮಾಡಿದ್ರು. ಅವ್ರ ಇಮೇಜಿಗೆ ಬರುತ್ತೆ. ಮತ್ತು ಫೈಟ್ಸ್ ಕರೆಕ್ಟಾಗಿರಲಿಲ್ಲ, ಸಮಥಿಂಗ್ ಇರುತ್ತೆ. ಅದಿನ್ನ ಡಿಸ್ಕಷನಲ್ಲಿ ಕ್ಯಾರಿ ಆಗಬೇಕಾಯಿತು. ಸೊ ಅಷ್ಟರಲ್ಲಿ ಆ ಪ್ರೊಡ್ಯೂಸರ್ ರಿಮೇಕ್ ಒಂದು ಆಫರ್ ಮಾಡಿಬಿಟ್ರು. ಯಾರು ಒಪ್ಪಿದ್ರು. ಅಪ್ಪು ಸರ್ಗೆ ಇಷ್ಟ ಆಗಿತ್ತು ಸಬ್ಜೆಕ್ಟ್. ಬಟ್ ಆ ಪ್ರೊಡ್ಯೂಸರ್ಗೆ ಸ್ವಲ್ಪ ಇಶ್ಯೂ ಇತ್ತು. ಅಂದರೆ ಒಂದು ಅಣ್ಣವ್ರು ಇಲ್ಲಿ ಅಷ್ಟು ಕೊಡ್ತಾನೆ ಇದು ಮಾಡಿಲ್ಲ, ಇವ್ನು ಡಾಕ್ಟ್ರಾಗಿ ಎಷ್ಟು ಇದು ಒಂದಿತ್ತು. ಆಮೇಲೆ ಡಿಫರೆನ್ಸ್ ಆಫ್ ಒಪಿನಿಯನ್ ಇಂದ ಕೆಲವು ಸತಿ ಪ್ರಾಜೆಕ್ಟ್ಗಳೇ ಸೈಡ್ ಕೊಟ್ಟೋಗುತ್ತೆ. ನಾನು ರಿಮೇಕ್ ಹೇಳಿದ್ರು, ಅವ್ರಿಗೆ ಐಡಿಯಾ ಇರಲಿಲ್ಲ ನಾನು ರಿಮೇಕ್ ಮಾಡಲ್ಲ ಅಂತ. ಸೊ ನಾನೇ ಒಂಚೂರು ಬ್ಯಾಕ್ಔಟ್ ಆದೆ, ಹಾಗಾಗಿ ಆಗಲಿಲ್ಲ. ಅದಾದ್ಮೇಲೆ ನಾನು ಕೆಲವೊಂದ್ಸಲ ಅನ್ಸೋದು ನಾನು ಸ್ಟಾರ್ಸ್ನ ತುಂಬ ಚೆನ್ನಾಗಿ ಹ್ಯಾಂಡ್ಲ್ ಮಾಡ್ತೀನಿ ಅಂತ. ನನಗಿನ್ನ ಅವರು ಬಂದಿಲ್ಲ ಅಂತ ನನಗೆ ಕೆಲವೊಂದ್ಸಲ ಅನ್ಸೋದು, ನನಗೆ ಭಯ ಆಗೋದು. ಸೊ ಅದರದ್ದೇ ಒಂದು ಕಂಟಿನ್ಯೂಷನ್ ಅಂದರೆ ಈ ಕಡೆ ಎಷ್ಟೊಂದು ಜನನ ಲಾಂಚ್ ಅಂತ ಕರೆಯಲ್ಲ, ನಿಮ್ಮ ಸಿನಿಮಾ ಮೂಲಕ ಸಕ್ಸಸ್ ಸಿಕ್ಕಿರೋದಿದೆ. ರಿಷಿ ತಗೊಳ್ಳಿ, ಆಪರೇಷನ್ ಅಲ್ಮೇಲಮ್ಮ, ಪ್ರವೀಣ್ ಸಿಂಪಲ್ ಆಗಿ ಇನ್ನೊಂದು ಲವ್ ಸ್ಟೋರಿ, ಆಮೇಲೆ ಬಜಾರ್ ಒಂದು ರೇಂಜಿಗೆ. ಸೊ ಈ ಥರದ್ದೆಲ್ಲ. ಸೊ ಎಲ್ಲೊಂದು ಕಡೆ ಹೊಸಬ್ರು ಅನ್ನೋದಕ್ಕಿಂತ ಹೆಚ್ಚು ಇಮೇಜ್ ಎಲ್ಲ ಇಲ್ಲದೆ ಇರೋ ಆರ್ಟಿಸ್ಟ್ಗಳನ್ನು ಹ್ಯಾಂಡಲ್ ಮಾಡೋದು ಆಸ್ ಅ ಡೈರೆಕ್ಟರ್ ಯು ಥಿಂಕ್ ಇಟ್ ನನಗೆ ಕಂಫರ್ಟಬಲ್. ಅಂದರೆ ನಾವು ಹೇಗೆ ಕಮಾಂಡಿಂಗ್ ಮಾಡ್ತೀವಿ, ನಾನು ತುಂಬ ಕಮಾಂಡಿಂಗ್ ಮಾಡಲ್ಲ, ಅದು ಪ್ರಾಬ್ಲಮ್ಮು. ನನ್ನ ಡೈರೆಕ್ಷನಲ್ಲಿ ನೆಗೆಟಿವ್ ಅಂತ ಕ್ವಾಲಿಟಿ ಇದ್ದರೆ ನಾನು ಕಮಾಂಡಿಂಗ್ ಮಾಡಲ್ಲ. ನಾನು ಗೋ ವಿತ್ ಫ್ಲೋ, ಅಥವಾ ಅವ್ರು ನನ್ನ ಕಂಫರ್ಟಬಲ್ ಸ್ಪೇಸೇ ನಾನು ಹುಡುಕ್ತೀನಿ. ಸೊ ನಾನು ಸ್ಟಾರ್ಸ್ ಮೂವಿನೂ ಮಾಡದೇ ಇರೋದಕ್ಕೆ ಅದೇ ಕಾರಣ. ನಾನು ಹೋಗಿ ಎದುರು ಮಾತಾಡಲ್ಲ ಅಥವಾ ಹಿಂಗೇ ಬೇಕು ಅಂತ ಕೂರಲ್ಲ. ನನಗೆ ಈಗ ಲೊಕೇಶನ್ ಒಂದು ಕೊಟ್ಟಿರ್ತಾರೆ, ಅದು ಶಿಫ್ಟ್ ಆಯ್ತು ಅಂದ್ರೆ ನಾನು ಈಸಿಯಾಗಿ ಹಾಕೊಂಡು ಹಾಕ್ತೀನಿ. ಓಕೆ, ಅಡಾಪ್ಟ್ ಆಗ್ತೀನಿ, ಡೈಲಾಗ್ಸ್ ಚೇಂಜ್ ಮಾಡ್ಕೊತೀನಿ, ಶೂಟ್ ಮಾಡ್ತೀನಿ. ನಾನು ಯಾವತ್ತೂ ನನ್ನ ಲೈಫಲ್ಲಿ ಹೋಗಿ ಶೂಟ್ ನಿಂತಿಲ್ಲ, ಹೋಗಿ ಶೂಟ್ ಮಾಡಿದ್ದೀನಿ. ಬಟ್ ಇದರಿಂದ ನಮಗೆಲ್ಲ ಒಂದ್ ಕಡೆ ನಿಮ್ದು ಒಳ್ಳೊಳ್ಳೆ ಸ್ಟಾರ್ಗಳ ಜೊತೆ ಕಾಂಬಿನೇಷನ್ ಮಿಸ್ ಆಗ್ತಾ ಇದೆಯಲ್ಲ. ಅಲ್ಲ ಈಗ ಸ್ವಲ್ಪ ಅಂದ್ರೆ ಆಫ್ಟರ್ ಮೆಚುರಿಟಿ ಬರುತ್ತೆ, ಈಗ ಸ್ವಲ್ಪ ಗೊತ್ತಾಗ್ತಿದೆ, ಈಗ ಮಾಡ್ಬೋದು. ಬಟ್ ಹೇಳಿದೆ ಯಾಕಾಗಿಲ್ಲ ಅಂತ. ಹೊಸಬ್ರು ಅಂದ್ರೆ ನನಗೆ ಕಂಫರ್ಟಬಲ್, ಓಕೆ ನಾನು ಈಸಿ ಮಾಡ್ಬೋದು. ಬಟ್ ರಿಲೀಸ್ ಟೈಮ್ ಬಂದಾಗ ತುಂಬಾ ಪ್ರೆಷರ್ ಆಗುತ್ತೆ. ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟರ್ಸ್, ಅದು ಥಿಯೇಟರ್ಸ್ಗೆ ತುಂಬಾ ಮುಕ್ತವಾಗಿ ಸಿಂಪಲ್ ಆಗಿ ಎಷ್ಟೋ ಹೆವಿ ವಿಚಾರಗಳನ್ನು ನಮ್ಮವ್ರಿಗೂ ತಲುಪಿಸ್ತಾ ಇದ್ದೀರಾ. ಲೈಕಿಂಗ್ ದಿಸ್ ಆನ್ ಜಸ್ಟ್ ಕ್ಯೂರಿಯಸ್. ನಾವು ಕಾಸ್ಟಿಂಗ್ ಬಗ್ಗೆ ಕ್ವಿಕ್ ಆಗಿ ಹೊಟ್ಟೋಗೋಣ. ನಾನು ಒಂದೊಂದು ನಿಮ್ಮ ಸಿನಿಮಾದ ಹೀರೋಗಳನ್ನ ಹೆಂಗೆ ಕಾಸ್ಟ್ ಮಾಡ್ತೀರಾ ಅಂತ ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಹೆಸರುಗಳನ್ನ ಹೇಳ್ತಾ ಹೋಗ್ತೀನಿ, ನೀವು ಹೇಗೆ ಇವ್ರನ್ನ ಕಾಸ್ಟ್ ಮಾಡಿದ್ರಿ, ಯಾಕೆ ಅಂತ. ರಕ್ಷಿತ್ ಶೆಟ್ಟಿ ಅವರು ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ. ಫಸ್ಟ್ ಡಿಜಿಟಲ್ ಕ್ಯಾಮ್ರಾ ಬಗ್ಗೆ ವಿಚಾರಿಸೋಕ್ಕೆ ಇದು ಮಾತಾಡ್ತೀನಿ ಸರ್ ಹತ್ರ. ಅಟ್ ದ ಸೇಮ್ ಟೈಮ್ ಅವರು ಡಸ್ಟ್ಬಿನ್ ಇದು ಮಾಡಿದರು. ನಾನು ತುಗ್ಲಕ್ಕೂ ನೋಡಿದೆ, ಕನ್ಫೆಷನ್ ಆಫ್ ಡಸ್ಟ್ಬಿನ್ ಶೂಟ್ ಮಾಡಿದ್ರು. ಆ ಪ್ರಾಡಕ್ಟ್ ನಾನು ವರ್ಕ್ ಮಾಡಿದ ಮ್ಯಾಗ್ಝಿನ್ ಕ್ಯಾಮ್ರಾ ಅಲ್ವಾ,
ಸೊ ಆ ಡಿಸ್ಕಷನ್ಸ್ ಮಾತಾಡ್ತಾ ನಾನು ಸಚಿನ್ ಒಂದ್ಸಲ ಮಾತಾಡ್ಕೊತೀವಿ, ನಮ್ಗೆ ಆರಾಮಾಗಿ ಇವ್ರು ಯಾರು ಆಗ್ಬೋದಲ್ವ ಅಂತ. ರಕ್ಷಿ ಸರ್ ಆ ಟೈಮಲ್ಲಿ ಅಂದ್ರೆ ಅವರು ತುಂಬ ಪ್ರೊಡ್ಯೂಸರ್ಸ್, ತುಂಬ ಡೈರೆಕ್ಟರ್ಸ್ ಬಂದವರು ಅವ್ರನ್ನೇ ಪ್ರೊಡ್ಯೂಸರ್ ಆಗಿ ಎದುರು ನೋಡ್ತಾರೆ. ಯಾಕಂದ್ರೆ ತುಗ್ಲಕ್ ಅವರು ಹೋಮ್ ಬ್ಯಾನರ್ ಸಿನಿಮಾ ಅವ್ರು ಪ್ರೊಡ್ಯೂಸರ್ ಆಗಿದ್ರಲ್ಲ, ಸೊ ಅವ್ರನ್ನೇ ಇವರೇ. ಅವಾಗ ನಮಗೆಲ್ಲ ಕಾಮನ್ ಇತ್ತು, ಈ ಹೋದ್ರೆ ಇವರೇ ಪ್ರೊಡ್ಯೂಸ್ ಮಾಡ್ಕೋತಾರೆ, ಒಂದು ಸಬ್ಜೆಕ್ಟ್ ಮಾಡೋಣ ಅಂತ. ಸೊ ಆ ರೀತಿ ರಕ್ಷಿ ಸರ್ ಬಂದು ಅವ್ರು ಫಸ್ಟ್ ಡಿಸೈಡ್ ಆಗಿದ್ರಂತೆ, ನನಗೆ ಯಾರು ಪೇಮೆಂಟ್ ಕೊಟ್ಟು ವರ್ಕ್ ಮಾಡ್ತಾರೋ ಅವ್ರಿಗೆ ಮಾಡ್ತೀನಿ ನಾನು, ಇಲ್ದಿದ್ರೆ ನಾನು ಡೈರೆಕ್ಷನ್ ಮಾಡ್ಕೊಳ್ತೀನಿ ಅಂತ. ಸೊ ನಾನು ಕ್ಲಿಯರ್ ಕಟ್ಟಿದೆ 30 lakhs ಸಿನಿಮಾ. ಸೊ ಒಂದು 5 ದಿನ ಏನು ಸಮಥಿಂಗ್ ಈ ರೀತಿ ಕ್ಯಾಮ್ರಾ. ಸೊ ಎಲ್ಲರಿಗೂ ಎಷ್ಟಾಗುತ್ತೆ ಅಷ್ಟು ಮಿನಿಮಮ್ ಪೇಮೆಂಟ್ ಕೊಟ್ಟು ವರ್ಕ್ ಮಾಡೋದು ಅಂತ. ಸೊ ಇಬ್ಬರದು ಕರೆಕ್ಟ್ ಮ್ಯಾಪ್ಸ್ ಇತ್ತು, ಅವ್ರಿಗೆ ಸ್ಕ್ರಿಪ್ಟ್ ಇಷ್ಟ ಆಯ್ತು. ಸೊ ಹೀಗೆ ಆಲ್ ರೈಟ್. ಸೊ ಶ್ರೀನಗರ್ ಕಿಟ್ಟಿ ಅವ್ರಿಗೆ ನೀವು ಒಂದು ಸೆಪರೇಟ್ ಜಾಗಾನೇ ಕೊಟ್ಟಿರ್ತೀರಾ, ಅಂದ್ರೆ ಕ್ಯಾರೆಕ್ಟರ್ ಕೊಟ್ಟಿಲ್ಲ ಅಂದ್ರೂ ಟ್ರೈಲರ್ ಅಲ್ಲಿ ಅಥವಾ ಸ್ಕ್ರೀನ್ ಮೇಲೆ ಅವ್ರನ್ನ ವಿಶೇಷ ಕೃತಜ್ಞತೆಗಳು ಈ ತರದೆಲ್ಲ. ಶ್ರೀನಗರ್ ಕಿಟ್ಟಿ ನಂಗೆ ಕಿಟ್ಟಣ ಅಂತ, ಅವ್ರಿಗೆ ಫ್ಯಾನ್ಸ್ಗಿಂತ ಫ್ರೆಂಡ್ಸ್ ಜಾಸ್ತಿ. ಅವ್ರಿಗೆ ಫ್ಯಾನ್ಸ್ ಎಲ್ಲ ಫ್ರೆಂಡ್ಸ್ ಆಗಿ ಕನ್ವರ್ಟ್ ಆಗ್ಬಿಡ್ತಾರೆ. ಅಂದ್ರೆ ಅವ್ರು ಕೂರಿಸ್ಕೊಂತಾರೆ, ಹಾಡು ಹೇಳಿಸ್ತಾರೆ, ಊಟ ಮಾಡಿಸ್ತಾರೆ, ಆ ರೀತಿ. ಸೊ ನಾವು ಅಸಿಸ್ಟೆಂಟ್ ಡೈರೆಕ್ಟರ್ ಇರ್ಬೇಕಾದ್ರೆ ಹೀರೋಗಳು ಆ ರೀತಿ ಅಂತ ಹೇಳಲ್ಲ. ಸೊ ಅವರು ಕಿಟ್ಟಿ ಸ್ಟಾರ್ ಇಂತಿ ನಿನ್ನ ಪ್ರೀತಿ ಎಲ್ಲ ತುಂಬಾ ಬೂಮಿಂಗ್ ಇತ್ತು. ಅವ್ರಿಗೊಂದು ವ್ಯಾಲ್ಯೂ ಬೇರೆ ಇತ್ತು. ಬಟ್ ಸ್ಟಿಲ್ ನಮ್ಮನ್ನ ಸೇಮ್ ಲೆವೆಲಲ್ಲಿ ನೋಡ್ತಿದ್ರು ಅವರು. ಅದು ಸಖತ್ ಖುಷಿ. ಆ ಗುಣ ನಾನು ಫ್ಯಾನ್ ಆದೆ ಅವ್ರಿಗೆ. ಸೊ ಅಲ್ಲಿಂದನೇ ಕಿಟ್ಟಣ್ಣಂಗೆ ಒಂದು ಬೇರೆ ಸ್ಥಾನ ನಮ್ಮ ಜೊತೆಲೆ. ಸೊ ಸಿಂಪಲ್ ಒಂದು ಅಷ್ಟೇ, ನಮ್ಮ ಬಜೆಟ್ ಅವಾಗ ಅವ್ರದ್ದು ರೆಮ್ಯುನರೇಷನ್ ಜಾಸ್ತಿ ಇತ್ತು. ಸೊ ನಾನು ಅಪ್ರೋಚ್ ಮಾಡೋಕೆ ಹೋಗ್ಲಿಲ್ಲ, ನಮ್ಮ ಬಜೆಟ್ ಇಷ್ಟರಲ್ಲಿತ್ತು. ಸೊ ಆ ಪ್ರೀತಿಯಿಂದ ಆ ರಿಕ್ವೆಸ್ಟ್ ಕೇಳಿದೆ ಅಷ್ಟೇ, ಒಂದು ಗೆಸ್ಟ್ ಅಪರೆನ್ಸಿನ ಮಾಡಿಕೊಟ್ರು. ಸೊ ನಾನು ಅವಾಗೇ ಫಿಕ್ಸ್ ಆಗಿದೆ ನೆಕ್ಸ್ಟ್ ಮೂವಿ ಇವ್ರಿಗೆ ಮಾಡೋದು ಅಂತ. ಕಲಾತ್ಮಕ ಮಾಡಿದಾಗ್ಲೂ ನಾನು ಫಿಕ್ಸ್ ಇದ್ದೆ, ಫಸ್ಟ್ ಫಿಲಮ್ ಕಿಟ್ಟಿ ಅವ್ರ ಜೊತೆ ಮಾಡೋ ಬೇರೆ ಪ್ರೊಡ್ಯೂಸರು ಅಂತ. ಸೊ ಈ ಎಲ್ಲ ಸೆಂಟಿಮೆಂಟ್ಸ್ ಇಂದ ಅಫ್ಕೋರ್ಸ್ ಅವರ ಟ್ಯಾಲೆಂಟು, ಕೆಪಬಿಲಿಟಿ ಟು ಹ್ಯಾಂಡಲ್ ದ ಸ್ಕ್ರಿಪ್ಟ್ ಬಹುಪರಾಕ್ ಆಯ್ತು. ಸಿಂಪಲ್ ಆಗಿ ಇನ್ನೊಂದು ಲವ್ ಸ್ಟೋರಿ. ಪ್ರವೀಣ್ ಸರ್, ಅಶುಭೇದ್ರ ಅನ್ನೋ ಪ್ರೊಡ್ಯೂಸರ್, ಅವರಿಬ್ರು ಆಫೀಸಿಗೆ ಬರ್ತಾರೆ, ಒಂದಷ್ಟು ಡಿಸ್ಕಷನ್ಸ್ ಆಗುತ್ತೆ. ಆದಮೇಲೆ ಬಹುಪರಾಕ್ ಸ್ವಲ್ಪ ಏಟ್ ಬಿದ್ದು ನಾನು ಒಂಚೂರು ಇದ್ದಾಗ ಅವ್ರು ಬರ್ತಾರೆ. ಸೊ ಬಹುಪರಾಕ್ ಏನಕ್ಕೆ ಸೋಲ್ತು ಅಂದರೆ, ಸಿಂಪಲ್ ಆಗಿ ಲವ್ ಸ್ಟೋರಿ ಎಕ್ಸ್ಪೆಕ್ಟ್ ಮಾಡಿದ್ರು ನನ್ನ ಹತ್ರ. ಅಂದರೆ ಕಾಮಿಡಿ ಇರುತ್ತೆ, ಪಂಚ್ ಇರುತ್ತೆ, ಡೈಲಾಗ್ಸ್ ಇರುತ್ತೆ ಅಂತ. ಸೊ ಆ ಬೇಜಾರಿಗೆ ನಾನು ಮತ್ತೆ ಪಂಚ್ ಬರೆಯೋಕ್ಕೆ ಶುರು ಮಾಡ್ತೀನಿ. ನೀವು ನಂಬಲ್ಲ, ಸಿಂಪಲ್ ಆಗಿ ಲವ್ ಸ್ಟೋರಿ ಅಂತ ಹೆಚ್ಚಿಗೆ ಪಂಚ್ ಇರೋದು ಸಿಂಪಲ್ ಆಗಿ ಇನ್ನೊಂದು ಲವ್ ಸ್ಟೋರಿಲಿ. ನೀವು ಈಗಲೂ ಹಾಕ್ಕೊಂಡ್ರೆ ಸ್ಟಾರ್ಟಿಂಗ್ ಒಂದು 10 minutes ಟೇಕ್ ಆಫ್ ಆದಮೇಲೆ ಕ್ಲೈಮ್ಯಾಕ್ಸ್ 10 minutesವರೆಗೂ ನಿಮಗೆ ಲಾಫ್ ರೈಟ್. ಅದು ಸೋತಾಗ ನಾನು ಕನ್ಫ್ಯೂಸ್ ಆಗ್ತೀನಿ, ಇದು ಯಾಕೆ ಹಿಂಗಾಯ್ತು ಅಂತ. ಅಂದರೆ ಅದೆಲ್ಲ ಮಿನಿಮಮ್ ಬಜೆಟ್ ಮಾಡಿದ್ರಿಂದ ಹಾಕಿರೋದು ರಿಕವರಿ ಬಂತು, ಬಟ್ ನನಗೆ ಗೆಲ್ಲುವು ಅಂತ ಅನ್ಸಲ್ಲ. ನಮಗಿಂತ ಇನ್ಫ್ಯಾಕ್ಟ್ ಅಮೌಂಟ್ ವೈಸ್ ನಾವು ಜಾಸ್ತಿ ಮಾಡಿದ್ರು ಕಿರಗಿರನ ಗೈಯಾಳಿಗಳು ತುಂಬ ಚೆನ್ನಾಗಿ ಹೋಯ್ತು. ಇವ 2 ಒಂದೇ ದಿನ ರಿಲೀಸ್ ಆಯಿತು, ನಮಗಿಂತ ಚೆನ್ನಾಗಿ ತಗೊಂತು ಆ ಡೇಸ್ ನೆನೆಸ್ಕೊಂಡ್ರೆ. ಸೊ ಅವಾಗ ಕನ್ಫ್ಯೂಸ್ ಆಗಿದೆ. ಅಂದರೆ ಡೈಲಾಗ್ಸ್ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ಇದರಲ್ಲಿ ಯೂಸ್ ಡೈಲಾಗ್ಸ್ ಬರ್ಸ್ಬಿಟ್ಟಿದೆ, ಬಟ್ ಏನಿದು ವರ್ಕ್ ಆಗಲಿಲ್ಲ. ಏನು ಹಿಂಗಾಗ್ತಾ ಇದೆ ಅಂತ. ಒಂದೊಂದು ಸಿನಿಮಾನು ಒಂದೊಂದ್ರಲ್ಲಿ ನಿಮ್ಮನ್ನು ಪಳಗ್ಸತ್ತೆ, ಒಂದೊಂದ್ರಲ್ಲಿ ಕನ್ಫ್ಯೂಸ್ ಮಾಡುತ್ತೆ. ಅಫ್ಕೋರ್ಸ್ ಆಪರೇಷನ್ ಅಲ್ಮೇಲಮ್ಮ ನೇತ್ರ ಮೇಡಮ್ ಒಂದ್ಸಲ ಹೇಳ್ತಾರೆ, ನಮ್ಮ ಬ್ರದರ್ ರಿಷಿ ಮೀಟ್ ಮಾಡಿ, ಆರ್ ಜೆ ನೇತ್ರ ಅವರು ಒಂದ್ಸಲ ಮೀಟ್ ಮಾಡ್ತೀನಿ. ಒಂದು ಸೆಕೆಂಡ್ ಅವಾಗಲೂ ಸಚಿನ್ ಇದ್ರು. ಸಚಿನ್ ಹೇಳಿದ್ರು, ನಾನು ಅವ್ರನ್ನ ನೋಡಿಲ್ಲ, ಯಾವತ್ತೂ ನೋಡಿರ್ಲಿಲ್ಲ ರಿಷಿ ಅವ್ರನ್ನ. ಇವ್ರದ್ದು ಸೀರಿಯಲ್ ಸೂಪರ್ ಕ್ಯಾರೆಕ್ಟರೈಸೇಷನ್ ಅಂದರು. ಸರಿ, ಆವಾಗ ಅವ್ರದ್ದು ಹೋಗಿ ರಿಷಿ ಸರ್ದು ಸೀರಿಯಲ್ ಎಪಿಸೋಡ್ಸ್ ನೋಡ್ತೀನಿ. ಅನುರೂಪನ ಸಮಥಿಂಗ್ ಲೆಕ್ಚರ್ ಕ್ಯಾರೆಕ್ಟರ್ ಏನೋ ಇತ್ತು ಅವ್ರದ್ದು. ನೋಡಿದಾಗ ಇಷ್ಟ ಆಗುತ್ತೆ. ಸರಿ ಅಂದ್ಬಿಟ್ಟು ಅವ್ರ ಕಡೆ ಒಬ್ರು ಇನ್ವೆಸ್ಟರ್ ಇರ್ತಾರೆ. ಸೊ ನಾವು ಪಾರ್ಟ್ನರ್ ಆಗಿ ಆಪರೇಷನ್ ಅಲ್ಮೇಲಮ್ಮ ಮಾಡ್ತೀವಿ. ನನಗೂ ಒಂದು ಜಾನರ್ ಚೇಂಜ್ ಬೇಕಿತ್ತು. ಬಹುಪರಾಕ್ ವರ್ಕ್ ಆಗಿರಲಿಲ್ಲ, ಸಿಂಪಲ್ ಇನ್ನೊಂದು ಅಷ್ಟು ವರ್ಕ್ ಆಗಿರಲಿಲ್ಲ. ಸೊ ನನಗೂ ಒಂದು ಜಾನರ್ ಚೇಂಜ್ ಬೇಕಿತ್ತು. ಹಂಗ ನಾಳೆ ನಾನು ಒಂದು ಫೋನ್ ಮಾಡ್ಬಿಟ್ಟು ಒಂದು ಸ್ಕ್ರಿಪ್ಟ್ ಮಾಡಿ ನನಗೆ ಮಾಡ್ತೀರಾ ಹಂಗಾರೆ? ನೋ, ಬಿಕಾಸ್ ಯು ಆಲ್ವೇಸ್. ಇಲ್ಲ, ನಾನು ಮೀಟ್ ಆಗ್ತೀನಿ. ಆ ಟೈಮಲ್ಲಿ ನಾನು ಬೇರೆನೂ ಮಾತಾಡ್ತಿದ್ದೆ. ಸೊ ಮೀಟಾಗಿ ಆ ಡಿಸ್ಕಷನ್ಸ್ಗಳು ಕೆಲವೊಂದು ಹಂಗೆ ಕರ್ಕೊಂಡೋಗುತ್ತೆ ನಮ್ಮನ್ನ. ಬಿಕಾಸ್ ನಾನು ಯಾಕಿದ್ದೇನೆ ಅಂದರೆ ನಿಮ್ಮಷ್ಟು ಕೆಪಾಸಿಟಿ ಇರೋ ಡೈರೆಕ್ಟ್ರಿಗೆ, ಅಂದರೆ ಒಂದು ರೇಂಜಿಗೆ ಸ್ಟಾರ್ ಜೊತೆ ಕೆಲಸ ಮಾಡಿದ್ದೀರಾ, ಸ್ಟಾರ್ಗಳನ್ನು ಮಾಡಿದ್ದೀರಾ, ಸ್ಕ್ರಿಪ್ಟನ್ನ ಡೈಲಾಗ್ಸ್ಗಳ ಮೂಲಕ ನಿಲ್ಲಿಸಿದ್ದೀರಾ. ಯಾಕೆ ಅದೊಂದು ಹೀರೋಯಿನನ್ನು ಹಾಕ್ಕೊಂಡು ಒಂದು ಹಿಟ್ ಸಿನಿಮಾ ಕೊಡೋ ಒಂದು ಆಸೆ ಆಕಾಂಕ್ಷೆ, ಒಂದು ಇಂಡಸ್ಟ್ರಿ ಬೆಳವಣಿಗೆ, ಒಂದು ಹೊಸ ಥ್ರೆಡ್, ಈ ಥರ ಅದೆಲ್ಲ ನೋಡಿದಾಗ ಏನೇನು ಲಿಮಿಟೇಷನ್ಸ್ ಇತ್ತು? ಆ ಥರ ಐಡಿಯಾಗಳೇನಾದ್ರು ಬಂದಿತ್ತಾ? ನಾನು ಫಸ್ಟು ಗುರು ಶಿಷ್ಯರು ಅಂತೆಲ್ಲ ಮನೆ ಕೊಕ್ಕೋದು ಜಡೇಶ್ ಶಂಪೀರ್ ಸೂಪರ್ ಆಗಿ ಮಾಡಿದ್ದಾರೆ ಮೂವಿ. ನಾನು ಅದನ್ನು 3ನೇದೋ 4ನೇ ಮೂವಿಗೋ ಬರೆದಿದ್ದೆ. ಅಂದರೆ ಒಂದು ಫುಲ್ಲು ಲೇಡೀಸ್ ಹುಡುಗಿರು ಮದುವೆ ಆದಮೇಲೆ ಹುಡುಗಿರು ಮತ್ತೆ ಬಂದು ಖೋಖೋ ಆಡೋದು ಅದೆಲ್ಲ. ಬಟ್ ಎಕ್ಸಿಕ್ಯೂಟಿವ್ ಮಾಡೋಕ್ಕಾಗಲಿಲ್ಲ ಸ್ಕ್ರಿಪ್ಟು. ಅಂದರೆ ಪ್ರೊಡ್ಯೂಸರ್ಸ್ಗಳು ಒಂದು ಒಪ್ಪಲ್ಲ,
ಮತ್ತೆ ಅವಾಗ OTT ಇಲ್ಲ, ಅವಾಗ ಥಿಯೇಟರ್ಸ್ ಇತ್ತು. ಸೊ ಇದು ಲಿಮಿಟೇಷನ್ಸ್ ಹಂಗಿದ್ರೆ ಎಷ್ಟರ ಮಟ್ಟಿಗೆ. ಈಗ ಮೇ ಬಿ OTTಗಳಲ್ಲೆಲ್ಲ ಅಂದ್ರೆ ಜಸ್ಟ್ ಕಂಟೆಂಟ್ ನೋಡ್ತಾರೆ. ಮತ್ತೆ ಈಗ ಚೇಂಜ್ ಆಗಿದೆ. ಈಗ ಹೀರೋಯಿನ್ ಅಂದ್ರೆ ಅವಾಗ ಒಂದು ಡೈಲಾಗ್ ಇತ್ತು, ನಂದು ಕಾಲೇಜ್ ಬಬ್ಲಿ ಗರ್ಲ್ ನನ್ನ ರೋಲು ಅಂತ. ಸೊ ಈಗ ಅದೇನ್ ಬೇಕಾಗಿಲ್ಲ. ಈಗ ಅವ್ರಿಗೊಂದು ಕ್ಯಾರೆಕ್ಟರೈಸೇಷನ್ ಇದೆ. ಈಗ ಟ್ರೈ ಮಾಡೋದು ನೆವರ್ ನೋ. ಮುಂದೆ ನೋಡೋಣ. ಮುಂದೆ ಚಮಕ್ ಅಂಡ್ ಗಣೇಶ್ ಅವರು ಹೇಗ್ ಬಂದ್ರು? ಗಣೇಶ್ ಸರ್ ಅಫ್ಕೋರ್ಸ್ ನಾವು ನಮ್ಮ ಏರಿಯಾ ಗಣೇಶ್ ಸರ್ದು ಚೆಲ್ಲಾಟಗೆ ಅಂದ್ರೆ ಬಿಫೋರ್ ಮಂಗಳೂರು ಮಳೆ ನಾವು ಪಟಾಕಿ ಹೊಡೆದಿದ್ದ ಭಾರತಿ ಥಿಯೇಟ್ರಲ್ಲಿ. ನಮ್ಮ ಏರಿಯಾ ಒಬ್ರು ಹೀರೋ ಬಂದಿದ್ದಾರೆ ಅಂತ. ನೆಲಮಂಗಲ ನೆಲಮಂಗಲ ಸೈಡ್ ನಮ್ದು ಅಲ್ಲೇ ಸಾಸುವೆಘಟ್ಟ ಅಂತ. ಅಂದ್ರೆ ಸಾಸುವೆಘಟ್ಟ ಅಂತ. ಸಾಸುವೆಘಟ್ಟ ಓಕೆ. ಹೆಸರುಘಟ್ಟ ಅದ್ರ ಹತ್ರ ಸಾಸುವೆಘಟ್ಟ. ಅಲ್ಲಿ ಮೋಸ್ಟ್ಲಿ ಹೆಸರುಗಳು ಬರ್ತಿದ್ರು, ನಮ್ಮ ಕಡೆ ಸಾಸಿವೆ ಕಾಳು ಬರ್ತಿದ್ರು. ಸೊ ಇದ್ರೂ ಇರೋದು. ಸೊ ಅದಾದ್ಮೇಲೆ ಮುಂಗಾರು ಮಳೆ. ಅವಾಗ ಎಲ್ಲಾರ್ಗು ಫಸ್ಟು ಶಿವಣ್ಣ ಅವ್ರಿಗೆ ಬರೀತಿರ್ತಾರೆ ಎಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ಸ್, ಶಿವಣ್ಣನ ಒಂದು ಸ್ಟೋರಿ ಅಂತ. ಅದು ಬಿಟ್ಟರೆ ಮುಂಗಾರು ಮಳೆ ಆದಮೇಲೆ ಗಣೇಶ್ ಸರ್ ಒಂದು ಸ್ಟೋರಿ ಅಂತ ಬರೆದಿಟ್ಟಿರ್ತಿದ್ರು. ಸೊ ಅದೇ ರೀತಿದು ಮಾಡಬೇಕಂತ ಆಸೆ ಇತ್ತು. ಸೊ ಚಮಕ್ ಆ ಟೈಮಲ್ಲಿ ಅಪ್ರೋಚ್ ಮಾಡ್ತೀನಿ ನಾನೇ. ಸೊ ಅಪ್ರೋಚ್ ಮಾಡಿ ಸರ್ ಒಂದೇ ಟೆಕ್ಕಿಗೆ ಓಕೆ ಮಾಡಿದ್ರು. ಅದಕ್ಕೂ ಫಸ್ಟ್ ಒಂದು ಸರಳ ಪ್ರೇಮ ಕಥೆ ಅಂತ ಟೈಟಲ್ ಇಟ್ಟಿರ್ತೀನಿ, ಆಮೇಲೆ ಡಾಕ್ಟರ್ ಖುಷ್ ಅಂತ ಇಡ್ತೀನಿ, ಆಮೇಲೆ ಸ್ಕ್ರಿಪ್ಟ್ ನ ಕೊಡ್ಬೇಕಾದ್ರೆ ಅಲ್ಲಿ ಚಮಕ್ ಕೊಡ್ತಾರೆ ಇಲ್ಲಿ ಚಮಕ್ ಕೊಡ್ತಾರೆ ಅಂದ್ರೆ ಗಣೇಶ್ ಸರ್ ಚಮಕ್ ಅಂತ ಇಡು ಅಂತ ಅಂತಾರೆ. ನಾನು ಸಕಲೇಶ್ಪುರದಲ್ಲಿ ಕೊಡ್ತೀನಿ ಸ್ಕ್ರಿಪ್ಟ್ ಅವ್ರಿಗೆ. ಮುಂಗಾರು ಮಳೆ 2 ಶೂಟ್ ನಡೀತಿರುತ್ತೆ, ಆ ಟೈಮಲ್ಲಿ ಕೊಡ್ತೀನಿ. ಆಮೇಲೆ ಮಣಿಪಾಲ್ಗೆ ಒಂದ್ಸಲ ಕರ್ಸ್ಕೊಂತಾರೆ. ಮತ್ತೆ ನೆನಪಿನ ಶಕ್ತಿ ಗಣೇಶ್ ಸರ್ದು ಇದ್ದಂಗೆ ಯಾರ್ದು ಇಲ್ಲ ನನ್ನ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಆದಂಗೆ. ಅವ್ರ ಕಂಟಿನ್ಯೂಟಿ, ಡ್ರೆಸ್ ಕಂಟಿನ್ಯೂಟಿ, ಒಂದು ಇಷ್ಟೇಷ್ಟು ಕಲರ್ ಚೇಂಜ್ ಆದ್ರೆ ನಾವು ಜೀನ್ಸ್ ಪ್ಯಾಂಟ್ ಎಲ್ಲ ಮ್ಯಾಚಿಂಗ್ ಸಖತ್ ಫೈಟಲ್ಲಿ ಮಾಡಬೇಕಾದ್ರೆ ಅವ್ನು ಎಲ್ಲಿಂದ ಬಂದು ಫೈಟ್ ಆಡಬೇಕು. ಸೊ ಅದ್ರದ್ದು ಡ್ರೆಸ್ ಹಾಳಾಗಿದೆ ಏನಿದೆ 1+3 ಬೇಕಾಯಿತು. ಅಂದರೆ ಫೈಟರ್ಗೆ ಹಾಕಿರ್ತೀವಿ, ಸೊ ಒಂಚೂರು ಅರ್ಧೋಗುತ್ತೆ. ಸೊ ಒಂದೇ ರೀತಿ 3 ಬೇಕಾಯಿತು. ಯಾವ್ದು ಹಾಕಿದ್ದು ಆ ಪ್ಯಾಂಟ್ ಸಿಕ್ಕಿಲ್ಲ, ಚೂರು ಮ್ಯಾಚಿಂಗ್ದು ತಂದಿದ್ದಾರೆ. ಗಣೇಶ್ ಸರ್ ಇದಲ್ಲ ಅಂತ ನಾನು ಅಸೋಸಿಯೇಟ್ ನೋಡೋಕ್ಕೆ ಅಲ್ಲಿಂದ ದೂರದಿಂದ ತೋರಿಸ್ತಾ ಇದ್ದೀನಿ. ಇದೆ ನಾನು ಕಾನ್ಫಿಡೆಂಟಾಗಿ ನಾನು ಪಿಕ್ಚರ್ ನೋಡ್ತೀನಿ ಇದಲ್ಲ ಅಂತ. ಗಣೇಶ್ ಸರ್ ಕಂಫರ್ಟಬಲ್ ಮೇಲೆ ಹೇಳ್ತಾ ಇದ್ದಾರೆ, ಅವತ್ತು ಈ ಪ್ಯಾಂಟ್ ಹಾಕಿಲ್ಲ ನಾನು ಅಂತ. ತಂದು ತುಂಬ ಹತ್ರ ನೋಡಿದಾಗ ಒಂಚೂರು ಡಿಫ್ರೆನ್ಸ್ ಇದೆ. ಕಾಸ್ಟ್ಯೂಮರ್ ಆಮೇಲೆ ಸರ್ 1+3 ಬೇಕಾಯ್ತಲ್ಲ, 3 ಯಾವ್ದು ಸಿಗ್ತಾ ತಂದಿದ್ದೀನಿ ಅಂತ. ಸೊ ಅಷ್ಟು ಲೆವೆಲ್. ಮತ್ತು ಡೈಲಾಗ್ಸ್ ಹೇಳ್ಬೇಕಾದ್ರೂ ಅಷ್ಟೇ 2 ತಿಂಗಳು 3 ತಿಂಗಳು ಬಿಟ್ಟು ಅವರು ಜಸ್ಟ್ ಒಂದ್ಸಲ ನೋಡ್ತಾರಷ್ಟೇ. ಸ್ಪಾಟಲ್ಲಿ ಹೆಂಗೆ ಹೇಳಿದ್ರು ಅದೇ ಹೇಳಿರ್ತಾರೆ. ಮತ್ತು ಕೆಲವೊಂದು ಸೌಂಡ್ ರೆಕಾರ್ಡ್ ಆಗಿರಲ್ಲ 48 ಫ್ರೇಮ್ಸ್, ಅದರಲ್ಲೆಲ್ಲ ತೊಗೊಂಡ್ರೆ ನಾವು ಒಂಚೂರು ಲಿಪ್ ನೋಡಿ ಆ ವಿಷಯದಲ್ಲಿ ಏನು ಮತ್ತು ಅನ್ನೋದ್ರ ಬದಲು ಹಾಗೂ ಅನ್ನೋದು ಹಾಕಿರ್ಬೋದು. ಗಣೇಶ್ ಸರ್ ಇದೇ ಲೆಟರ್ಸ್ ಹೇಳಿದೆ ಅಂತ ಹೇಳ್ತಾರೆ. ಅದು ಎಕ್ಸ್ಟ್ರಾರ್ಡಿನರಿ. ಹಿಂಗೆ ಅದು ಅನ್ನೋ ಕೇಳಿದಿರಾ ಏನು ಸರ್? ಫೋಟೋಗ್ರಾಫಿಕ್ ಮೆಮರಿನ ಏನು ನಿಮ್ದು? ನಮ್ಮ ಮಮ್ಮಿ ಅವರು ಆ್ಯಂಕರಿಂಗ್ ಮಾಡ್ಬೇಕಾರೆ ಅಷ್ಟು ಪ್ರಾಕ್ಟೀಸಿಂಗ್ ಹಂಗೆಲ್ಲ ಆಗಿ ಡೈಲಿ ಏನೋ ಅವ್ರ ಮಮ್ಮಿ ಎಲ್ಲ ಇತ್ತಲ್ಲ, ಯೋಗ ಮಾಡ್ತಾರೆ, ಮೆಡಿಟೇಷನ್ ಎಲ್ಲ ಮಾಡ್ತಾರೆ, ಅದು ಗೊತ್ತು. ನೀವು ಗಣೇಶನ ಆಸ್ ಎ ಆರ್ಟಿಸ್ಟ್ ಬಿಟ್ಟು ಅವರು ಬೇರೆ ಮೈಂಡ್ ರೀಡಿಂಗ್, ಅಬ್ಸರ್ವೇಷನ್, ಜ್ಯೋತಿಷಿ ಈ ವಿಷಯಗಳಲ್ಲಿ ಇದೆಲ್ಲ ಮಾಸ್ಟರ್ ಅವರು. ಹೌದು. ಗಣೇಶ್ ಸರ್ ನೀವು ಸುಳ್ಳು ಹೇಳಕ್ಕಾಗಲ್ಲ, ಕಣ್ಣು ನೋಡ್ಕೊಂಡೆಲ್ಲ. ಗಣೇಶ್ ಅವರ ಲೀಲೆಗಳು ತರ ಇನ್ನೂ ಎಷ್ಟೊಂದಿದೆ ಇಂಟ್ರೆಸ್ಟಿಂಗ್. ಕೊನೆಯದಾಗಿ ಶರಣ್ ಅವತಾರ ಪುರುಷ. ಶರಣ್ ಸರ್, ಪುಷ್ಕರ್ ಸರ್ ಮತ್ತೆ ಇಮ್ರಾನ್ ಸರ್ದಾರಿ ಸರ್ ಹೆಸರು ತಗೋದೆಲ್ಲ ಗೊತ್ತಿಲ್ಲ, ಅವ್ರೊಂದು ಮೂವಿ ಮಾಡ್ಬೇಕಿತ್ತು, ಅದಕ್ಕೆ ಅವ್ರು ಕಮಿಟ್ ಆಗಿರ್ತಾರೆ. ಆ ಪಾಯಿಂಟಲ್ಲಿ ನಾನು ಇದು ವೆಬ್ ಸೀರೀಸ್ಗೆ ಇದು ರೀಡಿಂಗ್ ಕೊಡ್ತೀನಿ ಅವತಾರ. ಅವ್ರದ್ದು ಆ ಮೂವಿ ಎನ್ಕೋ ಇದಾಗ ಪುಷ್ ಆಗುತ್ತೆ. ಅಥವಾ ಇಮ್ರಾನ್ ಸರ್ ಬಾಲಿವುಡ್ಗೆ ಹೋಗ್ತಾರೆ. ಸೊ ಆ ಟೈಮಲ್ಲಿ ಶರಣ್ ಸರ್ ಡೇಟ್ಸ್ ಇದ್ದಕ್ಕೆ ಸೊ ಹಂಗೆ ಮ್ಯಾಚ್ ಅಪ್ ಆಗ್ತದೆ. ಹಿಂಗಾಯ್ತು. ಓಕೆ. ಸೊ ದ ಲೇಟೆಸ್ಟ್ ವಿನಯ್ ರಾಜ್ಕುಮಾರ್ ಅವರು ದೊಡ್ಡ ಮನೆ ಸಿನಿಮಾ ಮಾಡೋಕು ಅಂತ ಅಂದ್ರೆ ಇವೆಲ್ಲ ಪ್ರೊಸೆಸ್ ಅಲ್ಲೂ ಮನಮೋಹಕ ಆನಲ್ಲೇ ಇತ್ತು. ಅಂದ್ರೆ ನೀವು ಅದೇ ಹೇಳ್ತೀನಿ, ನಾವೇ ಮಾಡಬೇಕಾಯ್ತು, ನಮ್ಮದೇ ಪ್ರೊಡಕ್ಷನಲ್ಲಿ ಅನೌನ್ಸ್ ಮಾಡಿದ್ದು. ಬಟ್ ಆಫ್ಟರ್ ಉಳಿಯೋರ ಕಡೆ ಮತ್ತೆ ಬಹುಪರಕ್ ಆದಮೇಲೆ ಸ್ವಲ್ಪ ಬ್ಯಾಕ್ಔಟ್ ಆಗ್ತೀನಿ ನಾನೇನೆ. ಈವನ್ ಅವಾಗಲೂ ಫೈನಾನ್ಸ್ ಬಂದಿದ್ರು ನಮಗೆ, ನಾವು ಕೊಡ್ತೀವಿ ಬನ್ನಿ ಅಂತ. ಬಟ್ ಆಗ ನಾವು ಒಂಚೂರು ಇಂಜರ್ದಿದ್ವಲ್ಲ, ನಮಗೆ ಆ ನಂಬರ್ಸ್ ಭಯ ಆಗೋದು. 5-10 ಕೋಟಿ ಎಲ್ಲ ಕೇಳಿ ಇಷ್ಟೊಂದು ಫೈನಾನ್ಸ್ ತೊಗೊಂಡ್ರೆ ನಮಗೆ ಹೆಂಗೆ ಅಂತ ಭಯ ಆಗೋದು. ಬಟ್ ಅವರೇ ಎಲ್ಲ ಮಾಡೋರು, ನಾವು ಜಸ್ಟ್ ಮಾಡಬೇಕಾಯ್ತು ಅಷ್ಟೇ. ಬಟ್ ನಾವು ಸ್ವಲ್ಪ ಡೌನಲ್ಲಿದ್ದು ಆ ಕಾರಣಕ್ಕಾಗಲಿಲ್ಲ. ಅದಾದಮೇಲೆ ನಾನು ಪ್ರೊಡಕ್ಷನ್ ಬೇಡ, ತಲೆನೋವುಗಳು, ಡೈರೆಕ್ಷನ್ ಮಾಡೋಣ ಅಂತಲೇ ಇದ್ದೆ. ಸೊ ಎಲ್ಲರೂ ಒಂದೊಂದು ಸ್ಟೇಜಲ್ಲಿ ಒಂದೊಂದು ಪ್ರೊಡ್ಯೂಸರ್ ಆನಲ್ಲಿದ್ದರು. ಬಟ್ ಪ್ರಾಬ್ಲಮ್ ಏನು ಅಂದರೆ ಶಿವಣ್ಣಂಗೆ ಡಬ್ಬಿಂಗ್ ರೇಟ್ಸ್ ಹೆವಿ ಇದೆ, ನಂದ್ರಲ್ಲಿ ಫೈಟ್ಸ್ ಇಲ್ಲ ಪ್ರಾಜೆಕ್ಟಲ್ಲಿ. ಸೊ ಅದು ಇಶ್ಯೂ ಆಗ್ತಾ ಬಂತು ಕೆಲವರಿಗೆಲ್ಲ. ಆಮೇಲೆ ಸ್ವಲ್ಪ ವಿಂಟೇಜ್ ಮೂವಿ, ಬಜೆಟ್ ಜಾಸ್ತಿ ಇತ್ತು. ಸೊ ಆಮೇಲೆ ಶಿವಣ್ಣ ಮಾಸ್ ಯಾವತ್ತು ಅವಾಗ
ಈಗ ಅಟ್ಲೀಸ್ಟ್ OTT ಇವೆಲ್ಲ ಬಂದಮೇಲೆ ಒಂದು ಒಳ್ಳೆ ಸ್ಟೋರಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಈಗಲೂ ನಾನು ಅಲ್ಲಿದೆ ಪ್ರಾಜೆಕ್ಟ್. ಸೊ ಇದ್ರ ಮಧ್ಯೆ ಯಾವಾಗಲೂ ಅದು ಮುಖ್ಯ ನನ್ನ ಮೈಂಡಲ್ಲಿ ಅದು ಓಡೋದು. ಬಟ್ ಒಂದೆರಡು ಸಲ ಅನೌನ್ಸು ಆಯಿತು, ಆಮೇಲೆ ಟೇಕ್ ಆಫ್ ಆಗಲಿಲ್ಲ. ಆಮೇಲೆ ಹೇಳೋದು ಬಿಟ್ಟೆ ನಾನು ಎಲ್ಲರಿಗೂ, ಇದು ಹೆಂಗಿದೆ ಸ್ಟೇಜ್ ಅಂತ. ಸೊ ಅದಕ್ಕೆ ಅದು ಶೆಡ್ ಆಗಿದೆ ಅನ್ನೋ ಥರ ಕೆಲವ್ರಿಗೆ ಇರ್ಬೋದು. ಬಟ್ ನಾನು ಎವ್ರಿ ಮೀಟಿಂಗಲ್ಲಿ 6 monthsಗೊಂದ್ಸಲ ನಾನು ಶಿವಣ್ಣ ಮಾತಾಡ್ತೀವಿ ಪ್ರಾಜೆಕ್ಟ್ ಬಗ್ಗೆ. ಸೊ ಈಗಲೂ ಆನಲ್ಲಿದೆ. ಬಟ್ ಆ ಕಥೆದೇನು ಅಂದರೆ, ಕತೆ ನಡೆಯೋದು 1970s 1960 ಈ ಬ್ಯಾಕ್ ಡ್ರಾಪಲ್ಲಿ. ಸೊ ಇದು ನಾನು 2025 ಶೂಟ್ ಮಾಡಿದ್ರು ಇದೇ ಬ್ಯಾಕ್ ಡ್ರಾಪಲ್ಲಿ ಶೂಟ್ ಮಾಡಬೇಕು. ಅದೇನು ಕತೆದೇನು ವಿಂಟೇಜ್ ಲೇಟ್ ಆಗ್ತಿದೆ, ಅದ್ರದ್ದು ಏನು ಸಮಸ್ಯೆ ಇಲ್ಲ ನನಗೆ. ಬರತ್ತಂಗಿದ್ರೆ ಯಾವಾಗ ಅಂತ ಕಾದು ನೋಡುವೆವು. ಸೊ ಈಗ ಕಮಿಂಗ್ ಬ್ಯಾಕ್ ಟು ಅಲ್ಲಿಂದ ಶುರು ಆಗಿದ್ದು ಫೈನಲ್ ಅಟ್ಲೀಸ್ಟ್ ವಿನಯ್ ರಾಜ್ಕುಮಾರ್ ಅವ್ರದ್ದು ಟೇಕ್ ಆಫ್ ಆಯ್ತು. ಸೊ ವಿನಯ್ ಸರ್ದು ಇದು ಒಂದು ಸರಳ ಪ್ರೇಮ ಕತೆ ಬಂದು ಪ್ರಸನ್ನ ಅನ್ನೋರ್ದು ಕತೆ. ಸೊ ಜಸ್ಟ್ ಅವರು ಇಲ್ಲೆರಡು ಶುರು ಆಗುತ್ತೆ ಇಲ್ಲೆರಡು ಮುಗಿಯುತ್ತೆ ಅಂದರು. ಸೊ ಇಬ್ರು ಕಿತ್ತಾಡ್ತಿರ್ತಾರೆ, ಅವರು ಅವ್ರದ್ದು ಪರ್ಸ್ಪೆಕ್ಟಿವ್ ಅಲ್ಲಿ ಲವ್ ಮಾಡ್ತಾರೆ. ನೋಡಿದ್ರೆ ಫೈನಲಿ ಅವರಿಬ್ರಿಗೆ ಏನೋ ಒಂದು ಇದಾಗ ಮದುವೆ ಆಗ್ಬಿಡುತ್ತೆ. ಸೊ ಮದುವೆ ಆಗಿ ಅವ್ರವ್ರದ್ದು ಸ್ಟಿಲ್ ಹುಡುಕ್ತಾ ಇರ್ತಾರೆ ಅವ್ರವ್ರ ಇದನ್ನ, ಅಂದ್ರೆ ಒಂದ್ಸಲ ಮೀಟ್ ಆಗಿ ಸಮಥಿಂಗ್ ಏನೋ ಹುಡುಕ್ತಾ ಇರ್ತಾರೆ. ಸೊ ಫೈನಲಿ ಗೊತ್ತಾಗುತ್ತೆ ಅದು ಅವರಿಬ್ಬರೇ ಅಂತ. ಇಷ್ಟೇ ಇದ್ರದ್ದು ಥರದ್ದು ಇನ್ನೊಂದು ಬ್ರೀಫ್ ಕೊಟ್ರು. ಸೊ ನಾನು ಹ್ಯೂಜ್ ಫ್ಯಾನ್ ಆಫ್ ಯಾರೇ ನೀನು ಚೆಲುವೆ ಎಕ್ಸ್ಕ್ಯೂಸ್ ಮಿ ಅಥವಾ ನೋಡದೆ ಲವ್ ಮಾಡೋದಿದೆಯಲ್ಲ ಅದಕ್ಕೆ ನಾನು ಇದ್ದೆ. ಸೊ ಇದು ನನಗೆ ಸಖತ್ ಇಂಟ್ರೆಸ್ಟ್ ಅನಿಸ್ತು. ಸರಿ ಅಂತ ತಗೊಂಡೆ. ಎಂಗೇಜಿಂಗ್ ಆಗಿರುತ್ತೆ ನಿಮ್ಮದೇ ಪಾಯಿಂಟ್ ಆಡಿಯನ್ಸ್. ಸೊ ಆಮೇಲೆ ಇದು ಮ್ಯೂಸಿಕಲ್ ಇತ್ತು, ಅಂದ್ರೆ ಇಬ್ರು ಒಂದು ಹಾಡಲ್ಲಿ ಕನೆಕ್ಟ್ ಆಗಿರ್ತಾರೆ ಅಂತ. ಸೊ ಅವಾಗ ನಾನು ಕ್ಯಾರೆಕ್ಟರೈಸೇಷನ್ ಚೇಂಜ್ ಮಾಡ್ಕೊಂಡು ಹೋಗ್ತೆ. ಈ ರೀತಿ ಸ್ಟುಡಿಯೋಗಳಲ್ಲೆಲ್ಲ ಹೋಗ್ತಿರ್ತೀವಲ್ಲ, ಒಬ್ಬ ಸ್ಟುಡಿಯೋ ಇಂಜಿನಿಯರ್ ಅಷ್ಟೇ ನಾನು ನೋಡಿದ್ದೆ, ಒಂದು ತುಂಬ ಇಂಟ್ರೆಸ್ಟಿಂಗ್ ಇದ್ದ. ಸೊ ಆ ಕ್ಯಾರೆಕ್ಟರೈಸೇಷನ್ ಎತ್ಕೊಂಡೆ ನಾನು. ಓಕೆ, ಅವ್ನು ಸ್ಟುಡಿಯೋದಲ್ಲಿ ಮ್ಯೂಸಿಕ್ ರಿಲೇಟೆಡ್ ವರ್ಕ್ ಮಾಡ್ತಿದ್ರೆ ಸೊ ಸಾಂಗಿಗೆ ಕನೆಕ್ಟ್ ಆಗುತ್ತೆ ಅಂತ. ಸೊ ಹೀರೋಯಿನ್ನು ಸಿಂಗರ್ ಮಾಡ್ದು. ಸೊ ಈ ರೀತಿದು ಒಂದಷ್ಟು ಒಡನಾಟಗಳು. ಬಟ್ ಈಗ ಹೀರೋಯಿನ್ ಸಿಂಗರು ಹೀರೋ ಇದಾದರೆ ಗೊತ್ತಾಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಅವಳಿಗೆ ಇನ್ನೊಂದು ಫೇಸ್ ಆಫ್ ಅಲ್ಲಿ ಪ್ರೆಸ್ ರಿಪೋರ್ಟರ್ ಕ್ಯಾರೆಕ್ಟರ್ಸ್ ತಂದು ಸಮಥಿಂಗ್ ಈ ರೀತಿ ಎಲ್ಲ ಮಾಡಿ. ಆಲ್ಸೋ ವಿನಯ್ ಅವ್ರನ್ನ ನೀವು ಹಾಕೋಬೇಕಾದ್ರೆ ಅವ್ರು ಯಾವುದೋ ಒಂದು ಥಿಯೇಟರ್ ಅಲ್ಲಿ ಸಿನಿಮಾನ ಮೆಟಲ್ ಮೇಲೆ ಕುತ್ಕೊಂಡು ನೋಡ್ತಾರೆ ಒಂದಷ್ಟು ಹುಡುಗರು. ಇಲ್ಲ ದಸರಾ ನಮ್ದು ಅಂದ್ರೆ ಈ ಕತೆಗೆ ಫಸ್ಟ್ ಸ್ಕೆಚ್ ಹಾಕ್ತೀವಲ್ಲ ಪೋರ್ಟ್ರೇಟ್, ಅದ್ ಮಾಡಿಸಿದಾಗ ಚಿಕ್ಕಪೇಟೆಲ್ ನಡೆಯೋ ಕತೆ. ಸೊ ಜನಗಂಗುಳಿಲಿ ತೆಗಿಯೋಣ ಅಂತ ಶೂಟ್ ಮಾಡೋದು. ಇದು ಹೇಗೆ ಅಂದ್ರೆ ತುಂಬಾ ಬ್ಯೂಟಿಫುಲ್ ಆಗಿ ಶೂಟ್ ಮಾಡೋದಕ್ಕಿಂತ ಮೂಡ್ ಕಟ್ಕೊಡೋಣ ಅಂತ ನಮ್ ಪ್ಲಾನ್ ಇದ್ದಿದ್ದು. ಸೊ 100 ಜನದ ಮಧ್ಯೆ ಒಬ್ಬ ಹೀರೋ ಬರ್ತಾ ಇರೋದು ಒಂದು ಸ್ಕೆಚ್ ಹಾಕ್ಸಿದ್ದು. ಸೊ ಅದು ಹಾಕ್ಸಿ 1-2 ದಿನಕ್ಕೆ ಆ ದಸರಾ ಪಿಕ್ನ ಕಳಿಸ್ತಾರೆ ಗ್ರೂಪಲ್ಲಿ. ಸರಿ ಇದು ನೋಡಿ ನೀವು ಅನ್ಕೊಂಡಿದ್ರಲ್ಲ ಆ ರೀತಿ. ವಿನಯ್ ಸರ್ 100 ಜನ ಮಧ್ಯೆ ಕೂತಿದ್ರು, ಒಬ್ಬ ಸಿಂಪಲ್ ಮನುಷ್ಯ ಥರ. ಸೊ ಬೇರೆ ಸೀನ್ಗೆಲ್ಲ ಕನೆಕ್ಟ್ ಆದಾಗ ತುಂಬ ಚೆನ್ನಾಗಿ ಕನೆಕ್ಟ್ ಆದರು. ಸೊ ಅಪ್ರೋಚ್ ಮಾಡಿದ್ರು ಅಷ್ಟು. ನೈಸ್. ಸೊ ದ ಕಾಸ್ಟಿಂಗ್ ಸ್ಟೋರಿ. ಸರಿ, ಲಾಸ್ಟ್ಲಿ ಇಷ್ಟು ಸಕ್ಸಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ಸಕ್ಸಸ್ಫುಲ್ ಸಿನಿಮಾಗಳನ್ನ ನಮ್ಮ ಸುನಿ ಅವರು ಡಿಕೋಡ್ ಮಾಡೋದಾದ್ರೆ ಹೇಗಂತ. ಬಿಕಾಸ್ ಎಲ್ಲಾರ್ಗು ಇವ್ರೇನು ಯೋಚನೆ ಮಾಡ್ತಾರೆ, ಇವ್ರು ಇದನ್ನ ಹೆಂಗ್ ನೋಡ್ತಾರೆ ಅನ್ನೋದೇ ಈಗ ಯಾಕೆ ಹೇಳಿ ರಿವ್ಯೂ ಎಲ್ಲರೂ ಕೇಳೋದು. ಸೊ ಲಿಸ್ಟ್ ಹೀಗಿದೆ. ಮೊದಲನೇದಾಗಿ ನಿಮ್ಮ ಪ್ರಕಾರ ಈ ಎಲ್ಲ ಸಿನಿಮಾಗಳು ಯಾಕೆ ಹಿಟ್ಟಾಯ್ತು? ಫಸ್ಟ್ ಇಸ್ KGF ಮೊದಲ ಕನ್ನಡದ ಅಂದ್ರೆ ಈ ಜನರೇಷನ್ ಮೊದಲನೇ ಕನ್ನಡ ಪ್ಯಾನ್ ಇಂಡಿಯಾ ಮೂವಿ. ಈ ಜನರೇಷನ್ ಆ ಜನರೇಷನ್ ತುಂಬಾ ಆಗಿದ್ದಾವೆ. ಅವ್ರದ್ದು ಎಲ್ಲರೂ ನೋಡಿರೋರು, ಮತ್ತೆ ಟೈಗರ್ ಪ್ರಭಾಕರ್ ಸರ್, ಸಾಯಿ ಕುಮಾರ್ ಸರ್, ಇವ್ರದ್ದು ಎಲ್ಲರದ್ದು ಲ್ಯಾಂಗ್ವೇಜ್ ಅಲ್ಲೂ ರಿಲೀಸ್ ಆಗವು. ಸೊ ಈ ಜನರೇಷನ್ ಫಸ್ಟ್ ಕನ್ನಡ ಸಿನಿಮಾ ಅಂದ್ರೆ ಅದು ಬಿಟ್ಟು ಆ ಸ್ಕೇಲು ಆ ಕ್ಯಾನ್ವಾಸ್ ನಾವು ನೋಡಿರ್ಲಿಲ್ಲ. ಮತ್ತೆ ಆ ಹ್ಯೂಜ್ನೆಸ್ ಅದೇನು ಹೇಳ್ತೀವಲ್ಲ ಅದು, ಮತ್ತೆ ಎವ್ರಿ ಆಸ್ಪೆಕ್ಟ್ಸ್ ಆಫ್ ಅವ್ರು ಏನ್ ನಮಗೆ ಟ್ರೇಲರ್ ಅಲ್ಲಿ ಕೊಟ್ಟಿದ್ರು ಅದನ್ನ ಫುಲ್ಫಿಲ್ ಮಾಡಿದ್ರು. ಅದೇ ಅದು ಫುಲ್ ಸಿನಿಮಾದಲ್ಲೂ ಅದೇ ಪಂಚು, ಅದೇ ಗ್ರ್ಯಾಂಡ್ಯೂರ್ ಅದೆಲ್ಲ ಇತ್ತು. ಆ ಗ್ರ್ಯಾಂಡ್ಯೂರ್ ಅದೆಲ್ಲ ಹ್ಯೂಜ್ ಇತ್ತು ಅದು. ಮತ್ತೆ ಆ ಫ್ರೇಮಿಂಗ್ಸ್ ಅವಾಗ ಅದೇ ಫಸ್ಟ್ ಆ ಬ್ಲ್ಯಾಕ್ ಫ್ರೇಮ್ಸ್ಗಳು ಎಲ್ಲ ಕಡೆ ಇತ್ತು. ಈಗ ಆಲ್ಮೋಸ್ಟ್ ಅದನ್ನ ಕಾಪಿ ಮಾಡಿ ಎಲ್ಲಾ ಫಿಲಮ್ಸ್ ಇದೆ. ಹ್ಯೂಜ್ ದೊಡ್ಡ ಫಿಲಮ್ ಅಂದ್ರೆ ಬ್ಲ್ಯಾಕ್ ಧೂಳ್ ಹಾಕೋದು ಅವೇ ಆಗ್ಬಿಟ್ಟಿದೆ. ಬಟ್ ಆ ಟೈಮಲ್ಲಿ ಅದೇ ಫ್ರೆಶ್ನೆಸ್ ಇತ್ತು. ಅಮಾಂಗ್ನೆಸ್ ಯಶ್ ಸರ್, ರಾಕಿ ಬಾಯಿ, ಇವತ್ತಿಗೂ ನೋಡಿ ಆಚೆ ಕಡೆ ಜನಕ್ಕೆಲ್ಲ ಯಶ್ ಅನ್ನೋದಕ್ಕಿಂತ ರಾಕಿ ಬಾಯಿ ಫಸ್ಟ್ ಬರುತ್ತೆ. ಸೊ ಆ ರೀತಿ ಅದ ಟ್ರೇಡ್ ಮಾರ್ಕ್ ಅವ್ರದ್ದು ಮ್ಯಾನರಿಸಮ್ಸು ಎಲ್ಲ. ದೀಸ್ ಆರ್ ಥಿಂಗ್ಸ್. ಬಾಹುಬಲಿ ಸೆಕೆಂಡ್ ಸೇಮ್ ಅದನ್ನೇ ನಾವು ಸೀರಿಯಲ್ಗಳಲ್ಲಿ ರಾಮಾಯಣ ಇದೆಲ್ಲ ನೋಡ್ತಿದ್ದೆ. ಬಾಹುಬಲಿ ಅವರು ಅದೇನು ಮಾಡ್ತಾರೆ, ಆ ಗೂಸ್ ಬಂಪ್ಸ್ ಮೂಮೆಂಟ್ಸ್ ಎಲ್ಲ ಹ್ಯೂಜಾಗಿ ಕ್ರಿಯೇಟ್ ಮಾಡ್ತಾರೆ ರಾಜಮೌಳಿ ಸರ್. ಮತ್ತು ಅವ್ರು ಹೇಳೋದು ಎಪಿಕ್ ಸ್ಟೈಲ್ ಇದೆಯಲ್ಲ, ಆ ಎಪಿಕ್ನೆಸ್ ಇದೆಯಲ್ಲ, ಅದು ಒಂದು ಎಕ್ಸ್ಟ್ರೀಮು ಆ ವರ್ಲ್ಡ್ ಕ್ರಿಯೇಟ್ ಮಾಡೋದಿದೆಯಲ್ಲ ತುಂಬ ದೊಡ್ಡದು. ಈವನ್ ತ್ರಿಬಲ್ ನಂಗೆ ಸೇಮ್ ಇಷ್ಟ ಆಯಿತು. ಈವನ್ ಅದು ಏನೋ ಇರ್ರೆಸ್ಪೆಕ್ಟ್ ಆಫ್ ರಿಪೋರ್ಟು ನನಗೆ ಸ್ವಲ್ಪ ಇಷ್ಟ ಆಯ್ತು. ಎಸ್ಪೆಷಲಿ ಇಂಟ್ರೋಲೆಲ್ಲ ಅನಿಮಲ್ಸ್ ಅವೆಲ್ಲ ಬಂದಾಗಂತೂ ಸೀನ್ ಬರುತ್ತಲ್ಲ, ಅದು ಹಿಂಗೆ ಓಪನ್ ಆದ ತಕ್ಷಣ ಹಿಂಗೆಲ್ಲ ಹಿಂಗೆ ಎಗರತ್ತೆ ನೋಡಿ, ಜುಮ್ಮನ್ ಮಾಡ್ತು ನನಗೆ. ಟ್ರೂ. ಸೊ ನೀವು ಹೇಳೋದು
ಇಲ್ಲ ರಿಯಾಲಿಟಿ ತುಂಬಾ ಹತ್ರ, ನಿಮ್ ಸಿನಿಮಾಗಳ ತುಂಬಾ ಹತ್ರ ಇರೋದು ರಿಯಾಲಿಟಿ, ಇಲ್ಲ ಒಂದು ಎಕ್ಸ್ಟ್ರೀಮ್. ಇವ್ರು ಒಂದು ಕತೆ ಹೇಳ್ತಾರಲ್ಲ, ಕತೆ ವರ್ಲ್ಡ್ ಹಿಂಗಿತ್ತು ಅಂತೆಲ್ಲ ನಮ್ಗೆ ಚಿಕ್ಕ ಹುಡುಗರು ಅಜ್ಜಿ ಕತೆ ಹೇಳ್ಬೇಕಾದ್ರೆ ನಮ್ಗೆ ಇಮ್ಯಾಜಿನ್ ಆಗೋದು, ಕಾಗೆ ಗುಬ್ಬಿ ನೆತ್ಕೊಂಡೋಯ್ತು ಅಂದಾಗ ನಾವು ಹಂಗೆ ಇವ್ರು ಆ ಇಮ್ಯಾಜಿನರ್ ಪ್ರಾಕ್ಟಿಕಲ್ ಆಗಿ ತೋರಿಸ್ತಾರೆ. ಹೋಗ್ತಾರೆ. ನರಾಚಿ ಅನ್ನೋ ಒಂದು ಪ್ರದೇಶದಲ್ಲಿ ಒಬ್ಬ ಎಂಟ್ರಿ ಆದ ಅಂದ್ರೆ ಅವ್ರು ಅದು ಕ್ರಿಯೇಟ್ ಮಾಡ್ತಾರೆ, ಈ ರೀತಿ ಇದೆ ನರಾಚಿ, ಇದರಲ್ಲಿ ಯಾರು ಉಳಿಯಕ್ ಸಾಧ್ಯ ಅಂತ ಒಂದು ಕ್ರಿಯೇಟ್ ಮಾಡ್ತಾರೆ, ಅದ್ರಲ್ಲಿ ಎಷ್ಟೋಗಿ ಎಲ್ಲಾರನ್ನೂ ಉಳಿಸ್ತಾರೆ ಅಂತ ಅದ್ ನಂಬ್ತೀವಿ. ಸೇಮ್ ಬಾಹುಬಲಿ ಇಲ್ಲ, ವಾರ್ ಎಪಿಕ್ ಇಲ್ಲ, ಕಾಲಕ್ಕೆ ಅಂತಂದಾಗ ನಮ್ಗೆ ಅನ್ಸುತ್ತೆ ಇವ್ ನೋಡಿತಾನೆ ಎಲ್ಲಾರನ್ನೂ ಅಂತ. ಸೊ ಅವ್ನು ನೋಡಿ ಅದು ಯೂಶಲಿ ರಾಜಮೌಳಿ ಸರ್ ಇದರಲ್ಲಿ ವಿಲನ್ ಎಕ್ಸ್ಟ್ರೀಮ್ ಸ್ಟ್ರಾಂಗ್ ಇರ್ತಾನೆ. ಇದ್ರಲ್ಲಿ ರಾಣಾ ದಗುಬಟ್ಟಿನ ತಗೋದು, ಸ್ಟಾರ್ಟಿಂಗ್ ತೋರಿಸ್ತಾರೆ ಒಂದು ಗೋಳಿನ ಹಿಡ್ದೆ ಸಿಗ್ತಾರ ಅವರು. ಸೊ ನೀವು ಯಾವ ಸೈಯಲ್ಲಿ ತಗೋಬೋದು, ಅವ್ರೊಬ್ರು ಇರ್ತಾರ ಇದರಲ್ಲಿ, ಮಗಧೀರ ತಗೊಳ್ಳಿ, ಯಾವುದೇ ವಿಲನ್ನ ಫಸ್ಟ್ ಎಕ್ಸ್ಟ್ರೀಮ್ ತೋರಿಸ್ತಾರೆ, ಆಮೇಲೆ ಅವ್ನು ನೋಡಿ ಅವ್ನು ಹೀರೋ ಅಂತ ಹೇಳ್ತಾರೆ. ಸೊ ದೀಸ್ ಆರ್ ಆಲ್ ಡಿಕೋಡಿಂಗ್ ಎಲಿಮೆಂಟ್ಸ್. 100%. ಈಗ ದ ಮೋಸ್ಟ್ ಕಾಂಟ್ರವರ್ಷಿಯಲ್ ಆನಿಮಲ್, ಮೇಲ್ ಟಾಕ್ಸಿಸಿಟಿ, ಗಂಡು ಏನ್ ಮಾಡಿದ್ರು ನಡೆಯುತ್ತೆ ಅನ್ನೋದು ಒಂದು ಮಾತಿತ್ತು. ಅದನ್ನ ಒಂದು ಹೀರೋ ಕ್ಯಾರಿ ಮಾಡಿದಾಗ, ಎಸ್ಪೆಷಲಿ ಸೆಲ್ಯುಲಾಯ್ಡ್ ಅಲ್ಲಿ ಜಾವೇದ್ ಅಖ್ತರ್ ಅವರು ಒಂದು ಸ್ಟೇಟ್ಮೆಂಟ್ ಅವರು ಕೂಡ ಕೊಡ್ತಾರೆ, ಈ ತರ ಸಿನಿಮಾಗಳೆಲ್ಲ ಭಾರತದಲ್ಲಿ ಗೆದ್ಬಿಟ್ರೆ ಇದು ಯಾವ ತರ ಒಂದು ಸಮಾಜದ ಒಂದು ರಿಫ್ಲೆಕ್ಷನ್ ಇದು ಅಂತ. ನೀವು ಹೇಗೆ ಡಿಕೋಡ್ ಮಾಡ್ತೀರಾ? ಅನಿಮಲ್ ಅರ್ಜುನ್ ರೆಡ್ಡಿ ಅನಿಮಲ್ ನ ಹೇಳ್ಕೊಂಡ್ರೆ, ಅದ್ರೆ ನನಗೆ ಕೆಳಗಡೆ ಕಾಮೆಂಟ್ ಅಲ್ಲಿ ಮಾಡ್ತಾರೆ ನೀನ್ ಮಾಡು ಗೊತ್ತಾಗುತ್ತೆ ಅಂತ, ಬಟ್ ಹೇಳದ ಅರ್ಜುನ್ ರೆಡ್ಡಿ ಅದೊಂದು ಕ್ಯಾರೆಕ್ಟರೈಸೇಷನ್ ಆಯ್ತು. ಹೌದು. ಸೊ ಅವ್ನ ಕ್ಯಾರೆಕ್ಟರ್ ಅವನು ರಫ್ ಇದ್ದ ಟಫ್ ಇದ್ದ ಆ ರೀತಿ ಇಷ್ಟಪಟ್ಟಿದ್ದು ನನಗೆ ವರ್ಕ್ ಆಯ್ತು. ಅರ್ಜುನ್ ರೆಡ್ಡಿ ಹ್ಯೂಜ್ ಆಗಿ ವರ್ಕ್ ಆಯ್ತು. ಅನಿಮಲ್ ನನಗೂ ಸ್ವಲ್ಪ ಟಾಕ್ಸಿಕ್ ಅನ್ಸಿದ್ದು ಏನಕ್ಕೆ ಅಂದರೆ ಅವ್ನ ಕ್ಯಾರೆಕ್ಟರ್ ಒಂದು ಸೆಕೆಂಡ್ ಅವನು ಅಪ್ಪನಿಂದ ಡಿಸ್ಟರ್ಬ್ ಆಗಿರ್ತಾನೆ, ಅದು ನನಗೂ ಫೈನಲ್ ಅವ್ರಿಗೆ ಗೊತ್ತಾಗ್ಲಿಲ್ಲ ಅವ್ನು ಲವ್ ತೋರಿಸ್ತಾ ಇದ್ದಾನ, ಸರ್ಕಾಸ್ಟಿಕ್ ತೋರಿಸ್ತಾ ಇದ್ದಾನ ಏನು ಅಂತ ಅವನಿಗೆ, ನನಗೂ ಅದು ಕ್ಲಾರಿಟಿ ಸಿಗ್ಲಿಲ್ಲ. ಬಟ್ ಅಂದ್ರೆ ಎಕ್ಸ್ಟ್ರೀಮ್ ಅರ್ಜುನ್ ರೆಡ್ಡಿ ಇದ್ದಾಗಿರೋ ಕಾರಣ ಅವ್ರು ಎಕ್ಸ್ಟ್ರೀಮ್ ಬರೆದ್ರು, ಅಂದ್ರೆ ಜನ ಇದನ್ನ ಇಷ್ಟಪಡ್ತಾರೆ ಅಂತ. ಬಟ್ ಅವ್ರು ಗೆದ್ರು, ಜನ ಇಷ್ಟಪಟ್ರು. ಏನೇ ಆಗ್ಬೋದು. ನನ್ಗೆ ಫಸ್ಟ್ ಅನಿಮಲ್ ನನಗೆ ಟ್ರೇಲರ್ ಪಪ್ಪ 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 ಅಂತ ಮಾತಾಡ್ತಾನಿಲ್ಲ, ಫಿಕ್ಸ್ ಆದ ಈ ಮೂವಿ ನೋಡ್ಬೇಕು ಅಂತ. ಆ ಯೂನಿಕ್ನೆಸ್ ಇತ್ತು ಅನಿಮಲ್ ಅಲ್ಲಿ ನಾರ್ಮಲ್ ಟ್ರೇಲರ್ಗಳಿಗಿಂತ. ಸೊ ಆ ಯೂನಿಕ್ನೆಸ್ ಅಂತ ಇತ್ತು. ಸೊ ಎಲ್ಲರೂ ಫಿಕ್ಸ್ ಆದ್ರು ಆ ಪರ್ಫಾರ್ಮೆನ್ಸ್ಗೆ, ಏನೇ ಸಬ್ಜೆಕ್ಟ್ ಇದ್ರು ಹೋಗಿ ನೋಡ್ತೀವಿ ಅಂತ. ಸಿನಿಮಾ ಆ ಮೂಡ್ ಕಟ್ಬಿಡುತ್ತೆ. ಅಂದ್ರೆ ಸ್ಟಾರ್ಟಿಂಗ್ 10 ನಿಮಿಷಕ್ಕೆ ಅವ್ನು ಗನ್ ತರೋದು ಕಾಲೇಜ್ಗೆ, ಅವೆಲ್ಲ ಓಕೆ. ಇದು ಅಂದರೆ ಸೀನ್ಗಳು ಎಂಜಾಯ್ ಮಾಡೋಕ್ಕೆ ಶುರು ಮಾಡ್ತಾರೆ, ಅದನ್ನ ಕತೆ ಥರ ಬಿಟ್ಬಿಡ್ತಾರೆ. ಬಟ್ ಫೈಟ್ಸ್ ಅಂತ ಬಂದಾಗ ಸ್ಟಾರ್ಟಿಂಗ್, ಈಗ ಫಾರ್ ಎಕ್ಸಾಂಪಲ್ ಅನಿಲ್ ಕಪೂರ್ಗೆ ಒಂದು ಗುಂಡು ಬೀಳುತ್ತೆ, ಸೊ ಇಡೀ ಪ್ರೆಸ್ ಅಟೆನ್ಷನ್ ತಗೊಳುತ್ತೆ. ಇವನೊಂದು ಹೋಟ್ಲೆ ಉಡಾಯಿಸ್ಬಿಡ್ತಾರೆ, ಒಂದು 300 ಜನ ಕೊಲ್ಬೋದು, ಅಂದ್ರೆ ಎಷ್ಟೋ ಜನ, ಬಟ್ ಅದೇನು ಸುದ್ದಿ ಆಗಲ್ಲ. ಸೊ ಆ ರೀತಿ ಅಂದ್ರೆ ಅವ್ರು ಟ್ರೀಟ್ಮೆಂಟ್ ಕೊಡ್ತೀನಿ ಅಷ್ಟೇ, ಆಡಿಯನ್ಸ್ ಈ ಟ್ರೀಟ್ಮೆಂಟ್ ಎಂಜಾಯ್ ಮಾಡೋಕು ಅಂತ. ಬಟ್ ಎಂಜಾಯ್ ಮಾಡಿದ್ರು. ಅವಾಗ ನಮ್ಗೊಂಚೂರು ಕನ್ಫ್ಯೂಸ್ ಆಗುತ್ತೆ. ಅಂದ್ರೆ ಅಫ್ಕೋರ್ಸ್ ಆ ಕ್ಯಾರೆಕ್ಟರೈಸೇಷನ್ಗೆ ಇದಕ್ಕೆಲ್ಲ ಅದು ಫುಲ್ ಮಾರ್ಕ್ಸ್ ಇದೆ, ಬಟ್ ಹೆಂಗ್ ಬರೆಯೋದು ಇದನ್ನ ಅಂತ ಅನ್ಸುತ್ತೆ. ಆಡಿಯನ್ಸ್ ಇದನ್ನ ಇಷ್ಟಪಡ್ತಾರೆ, ಬಟ್ ನಾನು ಹೆಂಗ್ ಬರೀಲಿ, ನಾನು ಹೆಂಗೆ ಕನ್ನಡದಲ್ಲಿ ಇಷ್ಟು ಎಕ್ಸ್ಟ್ರೀಮ್ ಸಾಧ್ಯ ಅಲ್ಲ. ನಾವು ಮಾಡಿದ್ರೆ ಇದೇ ಆಡಿಯನ್ಸ್ ಬಂದು ಬೈತಾರೆ, ನನಗೆ ಚೆನ್ನಾಗಿ ಗೊತ್ತು. ಇದು ನಾವು ಮಾತಾಡ್ಕೊಂಡಿದ್ದೀವಿ ನಾವು ಡೈರೆಕ್ಟರ್ಸ್ ಎಲ್ಲ. ಇದೇ ಅಂದರೆ ಸ್ವಲ್ಪ ಪ್ರೆಸ್ಸವ್ರು ಬರ್ದಿರೋದಿದೆ, ಬೇರೆ ಮೂವೀಸು ಏನು ಒಳ್ಳೆ ಬೀಗ್ರೇಡ್ ಥರ ಶೂಟ್ ಮಾಡಿದ್ದಾರೆ ಅಂತ. ಅದನ್ನೇ ಎಕ್ಸ್ಟ್ರೀಮು ಬಾಲಿವುಡಲ್ಲಿ ಅದೇ ಪ್ರೆಸ್ಸವ್ರು ಹೋಗ್ಲಿರೋದಿದೆ. ಮುಂದೆ ಕಾಂತಾರ ಅಂದರೆ ನಮ್ಮ ಮಣ್ಣಿನ ಕತೆ, ಅಂದರೆ ಕೋಸ್ಟಲ್ ಏರಿಯಾ ಮಣ್ಣಿನ ಕತೆ, ಅಲ್ಲಿನ ಇದಾಗಿರೋದು. ಮತ್ತು ಆ ದೈವದ್ದು ಗೂಸ್ ಬಂಪ್ಸ್ ಕ್ಲೈಮ್ಯಾಕ್ಸು ಅವ್ರ ಮಣ್ಣಿನ ಕತೆ ಹೇಳಿ ಗೆದ್ದಿರೋದು ತುಂಬ ಖುಷಿ ವಿಷಯ. ಮತ್ತು ಅಫ್ಕೋರ್ಸ್ ಅಂದರೆ ಈ ಮಟ್ಟಿನ ಗೆಲುವು ದೈವ ಅಂದರೆ ಕ್ಲೈಮ್ಯಾಕ್ಸ್ ನಿಂತಿರೋದು. ಎಷ್ಟು ಮಟ್ಟಿಗೆ ಅಂದರೆ ಇವತ್ತು ಮಂಗಳೂರಲ್ಲಿ ಕೊರಗಜ್ಜ ಇದರ ದೇವಸ್ಥಾನಕ್ಕೆ ಹೋಗೋದಾಗಿರಲಿ, ನಾನು ರೀಸೆಂಟಾಗಿ ಎಲ್ಲೋ ಹೋಗಿದ್ದಾಗ ಒಂದು ಚಕ್ಲಿ ಇಡೋದು, ಒಂದು ಬೀಡ, ಮತ್ತು ಆ ದೇವ್ರಿಗೆ ಏನೋ ಅಂದ್ಕೊಂಡು ಆದರೆ ಅದಕ್ಕೊಂದು ಕ್ವಾರ್ಟರ್ ಇಡೋದಂತೆ. ಅಂದರೆ ಅದು ಇದು ಓಪನ್ ಮಾಡ್ತಲ್ಲ, ಈ ಥರನೂ ಒಂದು ದೈವ, ಈ ಕಡೆ ಗಣೇಶ ಗೌರಿ ರಾಘವೇಂದ್ರ ಸ್ವಾಮಿಗಳ ಅವ್ರದ್ದೆಲ್ಲ ಒಂದು ನೆಕ್ಸ್ಟ್ ಈ ಥರದ್ದು ಅಂತ. ಐ ಥಿಂಕ್ ಟೂ ಮೆನಿ ಥಿಂಗ್ಸ್. ಒಂದು ಮೂವಿ ಇಂಪ್ಯಾಕ್ಟ್ ಆಫ್ ಡೈವಿಸಮ್. ಲಾಸ್ಟ್ಲಿ ಸಪ್ತಸಾಗರದಾಚೆ ಎಲ್ಲೋ ಪ್ಯೂರ್ ಲವ್ ಸ್ಟೋರಿ, ಅಂದರೆ ಅದು ಮಿಸ್ ಆಗಿತ್ತು ಮಧ್ಯ. ಸ್ವಲ್ಪ ಎಲ್ಲ ಆಕ್ಷನ್ಸ್ ಕಡೆ ತಿರ್ಕೊಂಡಿದ್ರು, ಅಥವಾ ಒಂದು ಫಾಸ್ಟ್ ಪೇಸ್ ಹೇಳೋಣ ಅಂತ ಅನ್ಕೊಂಡಿದ್ರು. ಒಂದು ಆ ಪ್ಯೂರ್ ಲವ್ ಸ್ಟೋರಿ ಮಿಸ್ ಆಗಿತ್ತು. ಸೊ ಆ ಕಾರಣಕ್ಕೆ ಮತ್ತೆ ರುಕ್ಮಿಣಿ ಮೇಡಮ್. ಸರಿ, ಸೊ ಈಗ ಜಸ್ಟ್ ಕ್ಯೂರಿಯಸ್ನಲ್ಲಿ ದ ಫೈನಲ್ ಕ್ವೆಶ್ಚನ್. ನಮ್ಗೆ ಆಸೆ ಇದೆ ನೀವು ಮತ್ತೆ ರಕ್ಷಿತ್ ಅವರು ಮತ್ತೆ ಮಾಡ್ಬೇಕಂತ. ಅಲ್ಲ, ಒಳ್ಳೆ ಸ್ಕ್ರಿಪ್ಟ್ ಇದ್ರೆ ರಕ್ಷಿತ್ ಸರ್ ಮಾಡ್ತಾರೆ, ನಾನು ಮಾಡ್ಬೋದು. ಬಿಕಾಸ್ ಯಾಕಂದ್ರೆ ಹಿಟ್ ಕಾಂಬಿನೇಷನ್ಸ್ಗಳು
ಅಟ್ಲೀಸ್ಟ್ ಒಂದು ಇಂಡಸ್ಟ್ರಿ ಮನ್ಸಲ್ಲಿ ಇಟ್ಕೊಂಡು ನಿಮ್ ಪರ್ಸನಲ್ ತುಂಬಾ ಇಲ್ಲ ಆ ರೀತಿ ಏನಿಲ್ಲ, ಆ ಕ್ಷಣಕ್ಕಷ್ಟೇ. ಹಾ ಅಫ್ಕೋರ್ಸ್ ಇಶ್ಯೂ ಇತ್ತು, ಉಳಿದ್ರ ಕರೆಕ್ಟಾಗಿ ಒಂದು ತಿಂಗಳಿಗೆ ಅಂದ್ರೆ ಬೇಜಾರಿದೆ. ಒಂದು ಸೋಲ್ ಆದ್ರೆ ಅಲ್ಲಿ ಇಶ್ಯೂ ಆದ್ರೇನೆ ಅದು ಆ ಸೋಲ್ಗೊಂದು ವ್ಯಾಲ್ಯೂ. ಗೆದ್ರೆ ಆ ಟೀಮ್ ಕೂಡ್ಕೊಂಡು ಇನ್ನೊಂದು ಮಾಡಿದ್ರೆ ಆ ಗೆಲುವಿಗೊಂದು ವ್ಯಾಲ್ಯೂ. ಸೊ ಸೋಲ್ ಆದಾಗ ಇಶ್ಯೂ ಆಗೇ ಆಗುತ್ತೆ. ನಂದೇ ಒಂದಷ್ಟು ಅಂದ್ರೆ ನಮಗೂ ಎಮೋಷನ್ಸ್ ಕಂಟ್ರೋಲರ್ ಗೆದ್ದಾಗ್ಲೂ ಇರಲ್ಲ. ಗೆದ್ದಾಗ ನಾನು ಇಮಿಡಿಯೇಟ್ 3 ಅನೌನ್ಸ್ ಮಾಡ್ಬಿಟ್ಟಿದ್ದೆ. ಅಂದ್ರೆ ನನ್ನ ಪ್ರೊಡಕ್ಷನಲ್ಲಿ ಬಜಾರ್ ಅವಾಗ ಹರಿ ದುನಿಯಾ 2 ಅಂತ ಬಂತು, ಲೂಸ್ ಮಲ್ಸರ್ದು. ಬಜಾರು, ಬಹುಪರಾಕು, ಉಳಿದ್ರ ಕಡೆ ಮನೆ ಮೋಕ 4 ಅನೌನ್ಸ್ ಮಾಡಿದ್ದೆ ನಾನು. ಸೊ ನನಗೂ ಲಿಮಿಟೇಷನ್ಸ್ ಇರಲಿಲ್ಲ, ನಾನು ಎಷ್ಟರಲ್ಲಿದ್ದೀನಿ ಅಂತ ಗೊತ್ತಿರಲಿಲ್ಲ. ಸೋತಾಗ್ಲೂ ಒಂದಷ್ಟು ಮಾತಾಡಿದೆ ಇತ್ತು. ಬಟ್ ಅದಾದ್ಮೇಲೆ ಏನು ಸೇರಿದು ಏನು ಇಶ್ಯೂಸ್ ಏನಿಲ್ಲ ನಮ್ಮದ್ರಲ್ಲಿ. ಜಸ್ಟ್ ಅವರು ದೊಡ್ಡದಾಗಿ ಬೆಳೆದಿರ ಆ ಲೆವೆಲ್ ಸ್ಕೇಲ್ ಒಂದು ಸ್ಕ್ರಿಪ್ಟ್ ತೊಗೊಂಡು ಹೋಗ್ಬೇಕು. ನಂದು ಏನು ಪ್ರಾಬ್ಲಮ್ ಏನಂದ್ರೆ ನನ್ನ ಒಂದು ಮೂವಿ ರಿಲೀಸ್ ಆಗೋಷ್ಟು ಇನ್ನೊಂದು ಮೂವಿ ಕಮಿಟ್ ಆಗಿರ್ತೀನಿ ನಾನು. ಸೊ ಆ ಕಾರಣಗಳಿಗಾಗಿ ಐ ಹೋಪ್ ಇವಾಗ ಇನ್ನೊಂದ್ 2 ಆದ್ಮೇಲೆ ಅದಕ್ಕೂ ಒಂದೇನೋ ಕಮಿಟ್ ಆಗಿ. ರಕ್ಷಿತ್ ಸರ್ ಇನ್ 5 years ಬಿಸಿ ಅಂತ ಹೇಳಿದ್ದಾರೆ. ಓಹೋ, ಆಮೇಲೆ ನನಗೆ ಗೊತ್ತಿರುತ್ತೆ ರಕ್ಷಿತ್ ಯಾವ್ದು ಮಾಡ್ತಾ ಇದಾರೆ ಅಂತ, ಅಂದ್ರೆ ಬಿಫೋರ್ ಅನೌನ್ಸ್ಮೆಂಟ್ ಮಾಡೋ ಅಷ್ಟರಲ್ಲಿ. ಸೊ ಆ ಕಾರಣಕ್ಕಾಗಿ ನಾನು ಇಲ್ಲಿ ಕಮಿಟ್ಮೆಂಟ್ ಇರ್ತೀನಿ. ಇದೊಂಥರ ಇವನ್ ರಕ್ಷಿತ್ ಸರ್ ಮೆಸೇಜ್ ಹಾಕಿದ್ರು, ಅಂದ್ರೆ ಅವ್ರ ಪರಂಬದಲ್ಲಿ ಯಾವ್ದೊಂದು ಸಬ್ಜೆಕ್ಟ್ ಇದ್ರೆ ಹೇಳಿ ಅಂತ. ಸೊ ನಾನು ಇಲ್ಲಿ ಕಮಿಟ್ಮೆಂಟ್ಗಳು ತಗೊಂಡಿರೋದ್ರಿಂದ ಮಾಡಿಲ್ಲ ಅಷ್ಟೇ, ಇಲ್ದಿದ್ರೆ ಅವ್ರ ಪ್ರೊಡಕ್ಷನ್ ಡೈರೆಕ್ಷನ್ ಮಾಡ್ತಿದ್ದೆ. ಆಯ್ತು, ವಿ ವಿಲ್ ಟ್ರಸ್ಟ್ ಯುವರ್ ಜಜ್ಮೆಂಟ್. ಅಂಡ್ ಮುಂದಿನ ದಿವಸದಲ್ಲಿ ಯಾವತ್ತು ನೋಡೋಣ, ಮುಂದೆ ಇದ್ದೇ ಇದೆಯಲ್ಲ ಅನ್ನೋ ಒಂದು ಆಶಾಭಾವನೆ. ಕೊನೆಯದಾಗಿ ನಿಮ್ಮ ಕನಸಿನ ಪ್ರಾಜೆಕ್ಟ್ ಬಗ್ಗೆ ಹೇಳಿ. ಈ ಜಸ್ಟ್ ಕ್ಯೂರಿಯಸ್, ಈಗ ಆಸ್ ಆಫ್ ನೋ ಮನಮೋಹಕ ಅಂದ್ರೆ ಫಸ್ಟ್ ಇಂದಾನು, ಅದು ಬಿಟ್ಟು ದ ಸ್ಟೋರಿ ಆಫ್ ರಾಯಗಢ, ಮತ್ತೆ ಗಣೇಶ್ ಹೊಸ ಜನರೇಷನ್. ಗಣೇಶ್ ಸರ್ ಒನ್ ಆಫ್ ದಿ ರೈಟರ್, ಅದಕ್ಕೆ ತುಂಬಾ ಹೊಸದಾಗಿ ಬರ್ತಿದ್ದಾರೆ, ಹೊಸ ತರ ಟ್ರೀಟ್ಮೆಂಟ್. ಈಗ ಹೇಳಲ್ವಾ ಈಗಿನ ಟ್ರೆಂಡ್ಗೆ ಅನಿಮಲ್ ಈಗ ಅಂದ್ರೆ ನಾಟ್ ವೈಲೆನ್ಸ್ ಬಿಟ್ಟು ಏನೋ ಒಂದು ಬೇರೆ ಆಂಗಲ್ ಅಲ್ಲಿ ಬಂತಲ್ಲ. ಸೊ ಸಮಥಿಂಗ್ ಆ ರೀತಿದೊಂದು ನೈಸ್. ಸೊ ವಿ ಲುಕ್ ಫಾರ್ವರ್ಡ್ ಟು ಇಟ್. ಸುನಿ ಅವರೇ, ನಿಮ್ಮ ಜರ್ನಿ ಸಿಂಪಲ್ ಆಗಂತೂ ಇಲ್ಲ. ನಾನು ಹೇಳೋದು ಮತ್ತೆ ಗತವೈಭವ ತುಂಬಾ ಹೊಸದಾಗಿದೆ. ಒಂದು ವಾಸ್ಕೋಡಿಗಮ ಕತೆ ಇದೆ, ಸಮುದ್ರ ಮಂಥನ ಕತೆ ಇದೆ. ಅದು ಬಿಟ್ಟು ಸಿಂಪಲ್ ನೀವು ರಾಬಿನ್ಹುಡ್ ಅಂತ ಇದು ಮಾಡಿದ್ದು. ಹೌದೌದು, ಇಲ್ಲ ರಾಬಿನ್ಹುಡ್ ಕತೆ ಬೇರೆ, ಅದೇ ಇರೋ ರಾಬಿನ್ಹುಡ್ ಮಾಡ್ದೋ, ಅದು ಹ್ಯೂಜ್ ಬಜೆಟ್ ಆಗಿದ್ರಿಂದ ಇದು ಮಾಡ್ದೋ. ಈಗ ಇದು ಅದಕ್ಕಿಂತ ಹ್ಯೂಜ್ ಬಜೆಟ್ ಆಗಿದೆ. ಬಟ್ ಆದ್ರೂ ಇದಕ್ಕೆ ಫಿಕ್ಸ್ ಆಗ್ಬಿಟ್ಟ ನಾವು. ಸಮುದ್ರ ಮಂಥನದ ಎಪಿಸೋಡ್ಸ್ಗಳು ಇರ್ಬೋದು ಅಥವಾ ವಾಸ್ಕೋಡಗಾಮ ಎಪಿಸೋಡ್ಸ್ ಇರ್ಬೋದು. ಅದು ಬಿಟ್ಟು ಸಿಂಪಲ್ ಒಂದು ಲವ್ ಸ್ಟೋರಿ ಆಡಿಯನ್ಸ್ ಏನಿದ್ರೆ ಅವ್ರಿಗೊಂದು ಟ್ರ್ಯಾಕ್, ಅಂದರೆ ಆ ಹ್ಯೂಮನಸ್ ಒಂದು ಲವ್ ಸ್ಟೋರಿ ಇರ್ಬೋದು. ಎಲ್ಲ ತುಂಬ ಚೆನ್ನಾಗಿದೆ. ಸೂಪರ್. ಸೊ ನಿಮ್ಮ ಮುಂದಿನ ಜರ್ನಿ ಯಾವ ಕಾಂಪ್ಲಿಕೇಶನ್ಸು ಇಲ್ಲದೆ ಇನ್ನೂ ಸಿಂಪಲ್ ಆಗಿ ಸೂಪರ್ ಆಗಿ ನಿಮ್ಗೆ ಹೆಂಗೆ ಬೇಕು ಹಾಗೆ ಸಿಗಲಿ. ಹೀಗೆ ಮಾತಿಗೆ ಸಿಗ್ತಾ ಇರೋಣ. ಥ್ಯಾಂಕ್ ಯು ಸೋ ಮಚ್. ಖುಷಿಯಾಗಿರಿ, ಸಿಂಪಲ್ ಆಗಿರಿ, ಆ್ಯಂಡ್ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸುನಿ ಸರ್.